ಸರ್ ನಮ್ದು ಹೂವಿನ ಅಡಗಲಿ ಅಂತ ಹೇಳಿ ಸರ್, ಹೂವಿನ ವಿಜಯನಗರ district. ಹಡಗಲಿ. ಹಾ ಸರ್, ಏನಾದ್ರೂ ಪೂರ್ಣ ಏನು? ಹೂವಿನ ಅಡಗಲಿ. ಹೂವಿನ ಹಡಗಲಿ ಅಂತ. ಏನಾದ್ರೂ ಹಿಂದೆ ಏನಾದ್ರೂ ಕತೆ ಇದೆಯಾ? ಅದೇನು ಹೆಸರದು? ಸರ್ ಆಕ್ಚುಲಿ ಅದು ತುಂಬಾ ವರ್ಷಗಳಿಂದ ನೀಮ್ ಬಂದಿದೆ, ಅದ್ರ ಇತಿಹಾಸ ಏನು ಅಂತ ನಂಗೂ ಗೊತ್ತಿಲ್ಲ ಸರ್. ಆಗ್ಲಪ್ಪ, ಒಳ್ಳೇದಾಗ್ಲಿ. ಏನು ಮಾಡ್ಕೊಂಡಿರೋದು? ಸರ್ ನಾನೀಗ ಫೈನಲ್ ಇಯರ್ BA. BA. ಹಾ ಸರ್. ಇದು ಮೊದಲನೇ ಸಾರಿನ ಮಾತಾಡ್ತಿರೋದು ನನ್ನ ಜೊತೆ ನೀವು? ಹಾ ಸರ್, ಹೌದು ಸರ್. ಓಕೆ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಸುಮಾರು 2-3 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ವಿದ್ಯಾರ್ಥಿ ಸರ್. ಆಗಿದ್ದೀರಿ? ಅದಕ್ಕಿಂತ ಮುಂಚೆ ಸರ್ ನಂದೊಂದು ಪ್ರಶ್ನೆ ಇದೆ. ಸೊ ಈ ಪ್ರೋಗ್ರಾಮ್ಗೆ ಸೊ ತುಂಬಾ ಜನ ಕಾಲ್ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಅಥವಾ ತಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಸೊ ಅದೇ ತರ ನಾನು ಒಬ್ಬ ವಿಜುವಲಿ ಇಂಪೇರ್ಡ್ ಸರ್. ನಮಗೂ ಕೆಲವೊಂದು ಮನ್ಸುಗಳು ಅಥವಾ ಕೆಲವೊಂದು ಸಮಸ್ಯೆಗಳು ಇರುತ್ತೆ, ಅವುಗಳನ್ನು ಸಹ ಹೇಳ್ಕೊಳ್ಬೋದು. ನೀವೇನು ಅಂದ್ರಿ? ನನಗೆ ಅರ್ಥವಾಗಿಲ್ಲ. ವಿಜುವಲಿ ಇಂಪೇರ್ಡ್ ಅಂದ್ರೆ ಬ್ಲೈಂಡ್. ಓಕೆ ಓಕೆ, ಒಳ್ಳೇದು. ಹಾ ಸರ್. ಸರ್ ಆಕ್ಚುಲಿ ಸರ್ ಸಮಸ್ಯೆ ಅಂತ ಹೇಳಿದ್ರೆ ಸರ್, ಇವಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ. ಒಂದು ಹಾಸ್ಟೆಲ್ ಅಲ್ಲಿ ನಾನು ಇರೋದು. ಸರ್ ಇವಾಗ ನನ್ಗೆ ಓದೋದನ್ನ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ತಾ ಇರೋದು ನನ್ಗೆ ಒಂದು NGO ನೋಡ್ಕೊಳ್ತಾ ಇದೆ. ಓಕೆ. ಪ್ರೇಮಾಂಜಲಿ ಫೌಂಡೇಶನ್ ಅಂತ. ಅದು ನನ್ನ ಖರ್ಚನ್ನ ನೋಡ್ಕೊಳ್ತಾ ಇದೆ. JP ನಗರದಲ್ಲಿದೆ. ನಾನು ಓದ್ತಾ ಇರೋದು ಯಡಿಯೂರ್ ಕಾಲೇಜು ಸರ್, ಬನಶಂಕರಿ ಹತ್ರ. ಸರ್ ಅದು ಸರ್ ಸಮಸ್ಯೆ ಏನು ಅಂತ ಅಂದ್ರೆ, ನನ್ಗೆ ಮನೆ ಕಡೆಯಿಂದ ತುಂಬಾನೇ ಇಶ್ಯೂಸ್ ಅಂದ್ರೆ ಸಪೋರ್ಟಿವ್ ಇಲ್ಲ. ನಮ್ಗೆ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಇದು ಯಾಕೆ ಅಂತ ಗೊತ್ತಿಲ್ಲ. ಮನೆಗೆ ಹೋದ್ರೆ ತುಂಬಾ ಒಂದ್ ರೀತಿಯಾಗಿ ಹಿಂಸೆ ಮಾಡೋದು. ಯಾವಾಗ ಹೋಗ್ತೀಯಾ, ಇಲ್ಲೇನಕ್ಕೆ ಇರ್ತೀಯ, ಪದೇ ಏನಕ್ಕೆ ಬರ್ತೀಯ, ಆತರ ಎಲ್ಲ ಮಾತಾಡೋದು. ಮತ್ತೆ ತಿರ್ಗಾ ಪೇರೆಂಟ್ಸ್ ಕಡೆಯಿಂದ ಅಂದ್ರೆ ಒಂಚೂರು ಏನು ಸಪೋರ್ಟಿವೇ ಇಲ್ಲ ಸರ್. ದುಡ್ಡು ಏನಾದ್ರು ಕೇಳೋದಕ್ ಹೋದ್ರೆ ನೀನೇನಕ್ಕೆ ಇದನ್ ಮಾಡ್ತೀಯಾ, ನೀನ್ ಯಾರು ಮಾಡು ಅಂತ ಹೇಳಿದ್ದು, ನಿಮ್ ನೋಡ್ಕೊಳಕಂತ NGO ಇದೆಯಲ್ಲ ಅವ್ರನ್ನೇ ಕೇಳು, ಅವ್ರನ್ನೇ ಇದು ಮಾಡು. ಸೊ ಈ ರೀತಿಯಾಗಿ ಇದ್ ಮಾಡುವಂಥದ್ದು. ಮತ್ತೆ ಬಟ್ಟೆಗಳನ್ನ ಕೊಡಿಸಿ ಅಂತ ಕೇಳಿದ್ರೆ ಅದ್ರಲ್ಲಿ ಅವ್ರಿಗೆ ಒಂದ್ ರೀತಿ ಅವ್ರಿಗೆ ಯಾವ್ದು ದೋಸ್ತಂದ್ರೆ ಬೇಕು ಬೇಡ ಅನ್ನೋ ರೀತಿಯಾಗಿ ಕೊಡಿಸೋದು. ಬಟ್ಟೆಗಳನ್ನ ಹಾಕೊಳ್ಳೋದು ಹೋದ್ರೆ ಪಬ್ಲಿಕ್ ಒಂಥರ ನೋಡ್ತಾರೆ ಸರ್. ಅದು ಒಂಥರ ಏಜ್ ಆಗಿರೋ ವ್ಯಕ್ತಿ ತರ ಅಥವಾ ಇನ್ನ ಒಂಥರ ಡಿಫ್ರೆಂಟ್ ಆಗಿ ಏನೋ ಬೇರೆ ರೀತಿಯಾಗಿ ತರ ಎಲ್ಲ ನೋಡ್ತಾರೆ. ಸೊ ಈ ತರ ಎಲ್ಲ ನೋಡ್ತಾರೆ. ಚೆನ್ನಾಗಿರೋ ಬಟ್ಟೆ ಕೊಡ್ಸಿ ಅಂತ ಕೇಳಿದ್ರೆ ಅವ್ರು ಅದರಲ್ಲೂ ಇದು ಮಾಡೋದು ಇದ್ ಮಾಡ್ತಾರೆ. ತುಂಬಾನೇ ಹಿಂಸೆ ಆಗ್ತದೆ ಸರ್. ಯಾವ ತರ ನಾವು ಬದುಕ್ಬೇಕು ಸಮಾಜದಲ್ಲಿ ಅಥವಾ ಸಮಾಜದಲ್ಲಿ ನಮಗೂ ಸಹ ಬದುಕೋದಕ್ಕೆ ಸ್ವಾತಂತ್ರ್ಯ ಇಲ್ವಾ ಅಥವಾ ಏನು ಸರ್ ಇದು? ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ಸರ್ ಆಕ್ಚುಲಿ ನಮ್ ತಂದೆ ತಾಯಿಗೆ ಬಂದು ಆಕ್ಚುಲಿ ನಮ್ ತಂದೆಗೆ 2 ಮದುವೆ ಸರ್. ಮುಂಚಿನವರು ತೀರ್ಕೊಂಡಿದ್ದಾರೆ. ಮುಂಚಿನ ತಾಯಿ ತೀರೋಗಿದ್ದಾರೆ. ಅದಾದ್ಮೇಲೆ ನಮ್ಮಪ್ಪ ಇನ್ನೊಂದ್ ಮದ್ವೆ ಆಗಿದ್ದಾರೆ. ಅಂದ್ರೆ ನೀವು ಆ ಮುಂಚೆ ತೀರೋದ್ರಲ್ಲ ಅವ್ರ ಮಕ್ಳ ನೀವು? ಅಲ್ಲಲ್ಲ, ಇವಾಗೇನು ಪ್ರಸ್ತುತ ಮದ್ವೆ ಆಗಿದಾರಲ್ಲ ಅವ್ರ ಮಕ್ಕಳು. ಆಕ್ಚುಲಿ ಮುಂಚಿನವರು 1-2 ಜನ ಗಂಡ್ ಮಕ್ಕಳು, ಮತ್ತೆ ಈಗಿನ ಜನ 3 ಜನ ಇದೀವಿ. ಸೇರ್ಕೊಂಡು 5 ಜನ ಸರ್ ನಾವು. ನಾನೇ ಲಾಸ್ಟ್ನೇ ಒಂದ್ ಸರ್. ನಮ್ಮ ಮನೆಯಲ್ಲಿ ಆಕ್ಚುಲಿ ರಿಲೇಷನ್ಸ್ ಅಲ್ಲಿ ನಮ್ ತಂದೆಯವ್ರ ಮದ್ವೆ ಆಗಿದ್ದು, ನಮ್ ತಂದೆ ಮತ್ತೆ ನಮ್ ತಾಯಿಯವ್ರ ಮದ್ವೆ ಆಗಿತ್ತು. ಬಟ್ ನಿಮ್ಗೆ 2 ಕಣ್ಣು ಕಾಣಲ್ವಾ? ಹಾ ಸರ್, ಹೌದು, 2 ಕಣ್ಣು ಕಾಣಿಸಲ್ಲ. ಅಂದ್ರೆ ಸ್ವಲ್ಪನೂ ಕಾಣಲ್ವಾ? ಅಂದ್ರೆ ಸರ್ ಅದು ಸ್ವಲ್ಪ ಅಂತ ಅಂದ್ರೆ ಜಸ್ಟ್ ಬ್ರೈಟ್ನೆಸ್ ಅನ್ನ ನೋಡ್ಬೋದು, ಅಥವಾ ಕತ್ಲು ಬೆಳಕು ಇದೆಲ್ಲ ಗೊತ್ತಾಗತ್ತೆ. ಬಟ್ ಆದ್ರೆ ನೀಟಾಗಿ ಏನನ್ನ ಐಡೆಂಟಿಫೈ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಸರ್. ಓಕೆ. ಬಟ್ ನೀವು ಬಟ್ಟೆ ಹಾಕೊಂಡು ಹೋದಾಗ ನಿಮ್ಮನ್ನು ಏನೋ ಒಂಥರ ನೋಡ್ತಾರೆ ಅನ್ನೋ ಭಾವನೆ ನಿಮ್ಗೆ ಹೆಂಗ್ ಅರ್ಥವಾಗುತ್ತೆ ಸರ್? ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರಲ್ಲ ಸರ್ ಜನಗಳು. ಹೌದಾ? ನಿಮ್ ಬಟ್ಟೆ ಬಗ್ಗೆ ಹೇಳ್ತಾರಾ? ಹೌದು, ನೀನ್ ಯಾಕೆ ಈ ತರ ಬಟ್ಟೆ ಹಾಕೊಂಡಿದೀಯಾ, ನೀನ್ ಹಾಕಿರೋ ಬಟ್ಟೆ ಚೆನ್ನಾಗಿಲ್ಲ, ಬೇರೆ ಬಟ್ಟೆ ಹಾಕೊಂಬ. ಸೊ ಈ ತರನ ಹಾಕೊಳ್ಳೋದು ಇದು ಚೆನ್ನಾಗಿಲ್ಲ. ಯಾರು ಹೇಳೋದು? ಆ ಮಾತು ಹೇಳೋದು ಯಾರು? ಸುಮಾರು ಜನ
ಅಲ್ಲಪ್ಪ, ಜನ ನಿಂಗ್ ಹೇಳ್ತಾರೆ. ನಿಂಗ್ ಜಾಗ ಕೊಟ್ಟಿರೋರ, ನಿಂಗ್ ವಿದ್ಯೆ ಅಂದ್ರೆ ಕೊಡೋರ ಅಥವಾ ಜಾಗ ಕೊಟ್ಟಿರೋರಲ್ಲ ಸರ್, ಕಾಲೇಜಲ್ಲಿ ಕೆಲವೊಂದ್ಸರಿ ನಾರ್ಮಲ್ ಫ್ರೆಂಡ್ಸ್, ನಾರ್ಮಲ್ ಮತ್ತೀಗ ಜನಗಳು ಇರ್ತಾರೆ. ಈಗ ನೀನಿರು, ನನ್ಗೆ ಅರ್ಥವಾಗುತ್ತಪ್ಪ. ನೀನು ಎಲ್ಲ ಯು ಯು ಡಿಸರ್ವ್ ಮೋರ್, ಅಫ್ಕೋರ್ಸ್. ನಾನು ಅದಕ್ಕೆ ಹಾರೈಸ್ತೀನಿ. ಎಲ್ಲ ಒಳ್ಳೆಯದು ನಿನಗೂ ಬೇಕು, ನಿನಗೂ ಹಕ್ಕಿದೆ. ನೀನು ಎಲ್ಲ ರೀತಿಯಲ್ಲೂ ಭಗವಂತನ ದೃಷ್ಟಿಯಲ್ಲಿ ನೀನು ಒಂದು ಅದ್ಭುತ ಸೃಷ್ಟಿಯೇ ಹೌದು. ಆದರೆ ನಮ್ಮ ಪರಿಸ್ಥಿತಿಗಳು ಏನಿದ್ದಾವೆ, ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಾವೆಷ್ಟು ತಿರಸ್ಕಾರಕ್ಕೊಳಗಾಗ್ತಿದ್ದೀವಿ ಸದ್ಯದ ಜೀವಿತಾವಧಿಯಲ್ಲಿ, ನಮ್ಮ ಬದುಕಲ್ಲಿ ನಮಗೆ ಮನೆಯವರೇ ಹೆಂಗಂತಾರೆ ಅಂದರೆ, ಬಟ್ಟೆ ತಗೊಳ್ಳೋಕೆ ಇದಕ್ಕೆಲ್ಲ ಇಷ್ಟು ಕಷ್ಟ ಇದೆ ಅಂಥದ್ರಲ್ಲಿ ಈ ಫ್ರೆಂಡ್ಸ್ ಹೇಳಿದ್ದು ಈ ವಿಚಾರನೆಲ್ಲ ದೊಡ್ಡದು ಮಾಡೋ, ಇವನ್ ನಮಗೂ ಹೇಳ್ತಿದ್ರಪ್ಪ, ಎಲ್ಲ ಚೆನ್ನಾಗಿರೋ ನಾವೇ ಇದಕ್ಕೆ ತಲೆ ಕೆಡಿಸ್ಕೊಳ್ತಿಲ್ಲ, ನೀನಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ತೀಯ? ಸರ್ ಓಕೆ, ಈಗ ಅದನ್ನ ನಾವು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಮನೆಯಲ್ಲಿ ಸೇರ್ಸೋದೇ ಇಲ್ಲೇ ನಾನು ಸಾಕು ಅದಕ್ಕೆ ಬರ್ತೀನಿ. ಮೊದ್ಲು ಈ ಕೀಳಿರಿಮೆ ತೆಗೆದು ಹಾಕ್ಬೇಕು ಮೊದಲು ನೀವು. ಸರ್. ಇವಾಗ ನಮ್ಮಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ ಸರ್, ಈ ಬ್ಲೈಂಡ್ಸ್ ಗಳಲ್ಲಿ ಅಂದ್ರೆ 3 ತರ ಕ್ಯಾಟಗರೀಸ್ ಇರುತ್ತೆ. B1, B2, B3 ಅಂತ. B1 ಅಂತ ಹೇಳಿದ್ರೆ ಅದು ಫುಲ್ ಟೋಟಲಿ ಅಂದ್ರೆ ಅವ್ರಿಗೇನು ಕಾಣಿಸಲ್ಲ, 0% ಆಗಿರುತ್ತೆ. ಆ ಒಂದು ಕ್ಯಾಟಗರಿಗೆ B1 ಅಂತ ಹೇಳ್ತಾರೆ. ಮತ್ತೆ B2 ಅಲ್ಲಿ ಲೋ ವಿಷನ್ ಇರುತ್ತೆ, ಅಂದ್ರೆ ಇವಾಗ 100% ಅಲ್ಲಿ ಅಂದ್ರೆ 50%, 60% ಈ ತರ ಕಾಣಿಸುವಂತವ್ರು ಇರ್ತಾರೆ. ಮತ್ತೆ ಈಗ B3 ಅಂತ ಹೇಳಿದ್ರೆ ಹೈ ಪಾರ್ಷಿಯಲಿ, ಅಂದ್ರೆ ಈಗ 100 ಜಸ್ಟ್ ಅವ್ರಿಗೆ 10% ಮಾತ್ರ ಕಮ್ಮಿ ಆಗಿರುತ್ತೆ, ಮಿಕ್ಕಿರುವಂತ 90% ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಸೊ ಅವ್ರಿಗೂ ಸಹ ಗೊತ್ತಾಗುತ್ತಲ್ವಾ ಸರ್ ನಾವ್ ಹೇಗಿದೀವಿ ಅಂತ, ಅವರು ಸಹ ಹೇಳ್ತಾ ಇರ್ತಾರೆ. ಮತ್ತೆ ನಮ್ಮಲ್ಲೂ ಸಹ ಕೆಲವೊಂದ್ಸರಿ B1 ಅವ್ರು ಅಂದ್ರೆ ಫುಲ್ಲು 0% ಇರೋರು ಸಹ ನಮ್ಮ ಒಂದು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಅವರೊಂದು ಪೇರೆಂಟ್ಸ್ ಗಳು ನೋಡ್ಕೊಳ್ಳುವಂತ ಅವ್ನ ಜವಾಬ್ದಾರಿ ಎಲ್ಲ ನಂಗೆ ಅದು ಗೊತ್ತಾಗ್ತಾ ಇರುತ್ತಲ್ಲ ಸರ್. ಅದರ ಕೇಳಿಸ್ಕೊಳ್ಳಪ್ಪ, ನನ್ಗೆ ಅರ್ಥವಾಗುತ್ತೆ ನೀವೇನು ಹೇಳಲಿಕ್ಕೆ ಹೊರಟಿದ್ದೀರಾ ಅಂತ. ಆದರೆ ಇಷ್ಟು ಸಂಘರ್ಷದ ಅಥವಾ ಇಷ್ಟು ಈ ಇನಿಷಿಯಲ್ ಸ್ಟೇಜಲ್ಲಿ ನಮ್ಮ ಬದುಕುಗಳು ಇಷ್ಟು ದುಸ್ಥಿತಿಯಲ್ಲಿ ಇರೋ ಸಮಯದಲ್ಲಿ ಡ್ರೆಸ್ ಅನ್ನೋ ವಿಚಾರ ಎಂದಿಗೂ ಇನ್ನೊಬ್ಬರ ನಮ್ಗೆ ಭಗವಂತ ಏನು ಕೊಟ್ಟಿದ್ದಾನೆ ಅಂದರೆ ಡ್ರೆಸ್ ವಿಚಾರವಾಗಿ ಎಸ್ಪೆಷಲಿ ಮಾತಾಡಿ, ನಾನು ಇನ್ನೂ ಬೇರೆ ವಿಚಾರಕ್ಕೆ ಹೋಗೇ ಇಲ್ಲ. ನಿಮ್ಮ ಈ ಮನಸ್ಥಿತಿ ಅಥವಾ ಡ್ರೆಸ್ ವಿಚಾರವಾಗಿ ನನಗೆ ಮಾನ ಮುಚ್ಕೊಳ್ಳೋದಿಕ್ಕೂ ಅಂದರೆ ಎಲ್ಲವೂ ಚೆನ್ನಾಗಿದ್ದು ಹಿಂಗೇನೋ ಆದಾಗ ಆಯ್ತಪ್ಪ ನೀನು ತಲೆ ಕೆಡಿಸ್ಕೊಳ್ಳಪ್ಪ, ನೀನು ಓಕೆ ನನಗೆ ಇಷ್ಟವಾಗಲಿಲ್ಲ ಅದಕ್ಕೆ ನಾನು ಬೇರೆ ಡ್ರೆಸ್ ತಂದು ಹಾಕೊಳ್ಳೋ ಶಕ್ತಿ ಇದೆ ಎಂದಾಗ ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಣ. ಬಟ್ ಇವೆಲ್ಲ ಇನ್ನು ಈಗ ನಿಮಗೆ ಅಂತ ಮಾತ್ರ ಹೇಳ್ತಾ ಇಲ್ಲಪ್ಪ, ಈಗ ಇನ್ನು ಇಷ್ಟು ತಿರಸ್ಕಾರ ಮನೋಭಾವದಲ್ಲಿ ಇನ್ನೂ ನಾವೇನು ಸಾಧಿಸಿಲ್ಲ, ಇನ್ನೂ ನಮ್ಗೆ ಯಾರು ಏನು ಗೌರವ ಕೊಡ್ತಿಲ್ಲ. ಡ್ರೆಸ್ ಅನ್ನೋ ವಿಚಾರ ಅಲ್ಲಿ ಮುಖ್ಯ ಆಗಲೇಬಾರ್ದು. ಯಾವುದೋ ಒಂದು ಅಂದರೆ ಡ್ರೆಸ್ ಇಲ್ದಂಗೆ ಹೋಗೋದ್ರ ಬಗ್ಗೆ ಮಾತ್ರ ನೀನು ತಿರಸ್ಕಾರ ಮಾಡು, ನಾನು ಮಾತಾಡ್ತೀನಿ. ಹೌದಪ್ಪ, ಡ್ರೆಸ್ಸೇ ಇಲ್ದಂಗೆ ಹೋದ್ರೆ ಸರ್ ನನಗೆ ಅವರೆಲ್ಲ ಬೇಜಾರು ಮಾಡ್ತಾರೆ ಸರ್. ಹೌದು, ಅದು ಅನಾಗರಿಕ ಮನಸ್ಥಿತಿ. ಬಟ್ ಡ್ರೆಸ್ ವಿಚಾರವಾಗಿ ಎಂದೂ ಕೂಡ ಅದು ನಮ್ಮ ಮನಸ್ಥಿತಿಯನ್ನು ನನಗೆ ಇಷ್ಟೇ ಇರೋದು. ನಾನು ಯಾವುದೋ ಒಂದು ಕನ್ನಡ ಸಿನಿಮಾ ನೋಡ್ತಾ ಇದ್ದೆ, ಅದರಲ್ಲೊಬ್ಬ ತುಂಬ ಕಾಲೇಜ್ಗೆ ಟಾಪ್ ವಿದ್ಯಾರ್ಥಿ, ಪಾಪ ಅವರಮ್ಮ ಕಸ ಮುಸ್ರೆ ತಿಕ್ಕಿ, ಅಪ್ಪ ಇರಲ್ಲ, ಕಸ ಮುಸ್ರೆ ತಿಕ್ಕಿ ಮಗನನ್ನು ಚೆನ್ನಾಗಿ ಓದಿಸ್ತಿರ್ತಾಳೆ. ಮಗ ಭಗತ್ ಸಿಂಗ್ ಥರ ಆಗಬೇಕು, ಮಗ ಸುಭಾಷ್ ಚಂದ್ರ ಬೋಸ್ ಥರ ಆಗಬೇಕು ಅಂತ. ಅವನಿಗೆ ಪಾಪ ಬಟ್ಟೆ ಹರಿದೋಗಿರುತ್ತೆ. ಅವನು ಒಳಗಡೆ ಹರಿದೋಗಿರೋ ಬಟ್ಟೆ ಇಟ್ಕೊಂಡು ಮೇಲ್ಗಡೆ ಒಂದು ಸ್ವೆಟರ್ ಥರ ಇಟ್ಕೊಂಡಿರ್ತಾನೆ ಯಾವಾಗಲೂ. ದಿವಸ ಅದೊಂದೇ ಸ್ವೆಟ್ರು, ಒಳಗಡೆ ಮಾತ್ರ ಬಟ್ಟೆಗಳು ಚೇಂಜ್ ಆಯ್ತಾರೆ. ಪಾಪ ಅವೇ ಹರಿದೋಗಿರೋ ಒಂದಷ್ಟು ಬಟ್ಟೆ ಇರ್ತಿದ್ದು ಅವ್ನು ಡೈಲಿ ಇಟ್ಕೊಂಡು ಬರೋನು. ಬಟ್ ಆ ತೂತುಗಳು ಕಾಣ್ದಂಗೆ ಮೇಲ್ಗಡೆ ಒಂದು ಸ್ವೆಟ್ರ್ ಥರ ಒಂದು ಅದೇನು ಮೋದಿ ಕೋಟ್ ಅಂತಾರಲ್ಲ ಅಂಥದ್ದು ಇಟ್ಕೊಳ್ತಿದ್ದ. ಅಂದರೆ ಅವನ ಬಟ್ಟೆಗಳು ಅವನಿಗೆ ಎಂದಿಗೂ ಜನ ಖಂಡಿತ ಆ ಕಾಲೇಜಲ್ಲಿ ಅವನ್ನ ಆಡ್ಕೊಳ್ತಿದ್ರಂತೆ. ಆದರೆ ಅವನು ಯಾವ ಪರಿಸ್ಥಿತಿಲಿದ್ದೀನಿ, ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ಯಾಕಂದರೆ ಬಟ್ಟೆಗಳು ಮನುಷ್ಯನನ್ನು ಅಥವಾ ಬಟ್ಟೆಗಳು ಜೆಂಟಲ್ ಮ್ಯಾನನ್ನು ನಿರ್ಧಾರ ಮಾಡಲ್ಲ, ಗುಣಗಳು ಜೆಂಟಲ್ ಮ್ಯಾನ್ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಹೌದಲ್ಲಪ್ಪ? ಅದಕ್ಕೆ ಹೊರದೇಶಕ್ಕೆ ಹೋದಾಗ ವಿವೇಕಾನಂದರನ್ನು ಯಾರೋ ಒಬ್ಬ ಅಮೇರಿಕದವನು ಕೇಳಿದ್ನಂತೆ, ನೋಡಿ ನೀವಿಷ್ಟು ಜ್ಞಾನಿಗಳಿದ್ದೀರಿ, ಜಗತ್ತು ನಿಮ್ಮನ್ನು ಇಷ್ಟು ಗೌರವಿಸುತ್ತೆ, ನಿಮ್ಮನ್ನು ಜೆಂಟಲ್ ಮ್ಯಾನ್ ಅಂತ ಕರೀತಾರೆ ಜಗತ್ತು, ಆದ್ರೂ ನೋಡಿದ್ರೆ ನಿಮ್ಮ ಬಟ್ಟೆಗಳು ಏನು ಈ ಥರ ಇದ್ದಾವೆ ಅಂತ ವಿವೇಕಾನಂದರನ್ನು ಕೇಳಿದ್ರಂತೆ. ಆಗ ವಿವೇಕಾನಂದರು ಹೇಳಿದ ಮಾತನ್ನು ನಾವೆಲ್ಲ ನೆನ್ಪಿಟ್ಕೊಳ್ಬೇಕು. ಅವ್ರು ಹೇಳಿದ್ರು, ನೋಡ್ರಪ್ಪ, ನಿಮ್ಮಂಥ ಮುಂದುವರಿದ ದೇಶಗಳಲ್ಲಿ ಜೆಂಟಲ್ ಮ್ಯಾನ್ಗಳನ್ನು ಒಬ್ಬ ಟೈಲರ್ ನಿರ್ಧಾರ ಮಾಡ್ತಾನೆ.
ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕಾರಗಳು ಜೆಂಟಲ್ಮ್ಯಾನ್ ಅನ್ನೋದನ್ನ ನಿರ್ಧಾರ ಮಾಡ್ತವೆ ಅಂತ. Okay. ಒಬ್ಬ ಟೈಲರ್ ಚೆನ್ನಾಗಿರೋ ಬಟ್ಟೆ ಹೊಲ್ದು ಕೊಟ್ರೆ ಒಬ್ಬ ಕಚಡ ವ್ಯಕ್ತಿ ಕೂಡ ಜೆಂಟಲ್ಮ್ಯಾನ್ ಆಗಿ ಕಾಣ್ತಾನ ಅಂತ ಆ ದೇಶದಲ್ಲಿ. ಹ್ಮ್ ಆದ್ರೆ ಈ ದೇಶದಲ್ಲಿ ಬಟ್ಟೆ ಹರಿದೋಗಿದ್ರು ಅವನ ಗುಣದಿಂದ ನಾವು ಸಹ ಜೆಂಟಲ್ಮ್ಯಾನ್ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಹೊರತು ಟೈಲರ್ ಹೊಲ್ಕೊಡೋ ಹಾಕೊಂಡಿರೋ ಬಟ್ಟೆಯಿಂದ ಅಲ್ಲ ಅಂತ. ಅಫ್ಕೋರ್ಸ್ ನಿಮ್ಮ ಭಾವನೆಗಳು, ನಿಮ್ಮ ಫೀಲಿಂಗ್ಸ್ ಅಥವಾ ಅವ್ರ ನಡುವೆ ನಿಮಗೂ ಒಂದೊಳ್ಳೆ ಅಭಿಪ್ರಾಯ ಇರಬೇಕು, ನಾನು ಗೌರವಿಸ್ತೀನಿ. ಬಟ್ ನಮ್ಮ ಸ್ಥಿತಿ ನೋಡ್ಕೊಂಡು ನಾವು ಬದುಕಬೇಕೇ ಹೊರತು ಹೊರಗಿನ ಅಭಿಪ್ರಾಯ ತಗೊಂಡು ಹೋದ್ರೆ ಆಗಲ್ಲಪ್ಪ. ಇವನ್ ಸರ್, ಈಗ ನೀವು ನಮ್ ಜೊತೆಗಿರುವಂತವ್ರು ಕೆಲವು ಸರಿ ಈಗ ನಮ್ ತರನೇ ಇನ್ನೊಬ್ರು ಇರ್ತಾರೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಕೆಲವು ನೋಡುವ ದೃಷ್ಟಿಕೋನಗಳನ್ನ ಒಂದ್ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ. ಆಯ್ತು, ನೀನ್ ಇಲ್ಲಿ ಯಾಕೆ ಬಂದಿದ್ದೀಯ? ಯಾಕೆ ಓದ್ಲಿಕ್ಕೆ? ನೀನೇನು ಹಾ. ನಾಲ್ವರಂತೆ ನಾನು ನನಗೆ ಈ ದೋಷ ಇದೆ ಅಂದ್ಕೊಂಡು ಅದನ್ನೇ ನೆಪ ಮಾಡ್ಕೊಂಡು ಕೂತ್ಕೊಳ್ಬಾರ್ದು, ನಾನು ಏನೋ ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು, ನಾನು ಸಾಧಿಸಬೇಕು, ಏನೋ ಒಂದು ಮಹದಾಸೆ ಇಟ್ಕೊಂಡು ಎತ್ತರವಾದ ಆದರ್ಶ ಇಟ್ಕೊಂಡು ಬಂದಿದ್ದೀಯ, ಹೌದಲ್ಲಪ್ಪ? ಹಾ. ಅದನ್ನು ಮಾತ್ರ ನೋಡಬೇಕು. ನನಗೆ ಏನು ವ್ಯವಸ್ಥೆ, ನನಗೆ ವ್ಯವಸ್ಥೆ ಬಟ್ಟೆ ವಿಚಾರದಲ್ಲಿ, ಊಟದ ವಿಚಾರದಲ್ಲಿ ಈ ಸ್ಟೇಜಲ್ಲಿ ನಾನು ಇನ್ನೂ ಅವ್ರಿವ್ರ ಕೈ ಕೆಳಗಡೆ ಇರೋ ಸಮಯದಲ್ಲಿ ನನಗೇನು ಸಿಗುತ್ತೋ ಅದ್ರ ಬಗ್ಗೆ ನಾನು ಯಾವುದೇ ತಿರಸ್ಕಾರ ಮಾಡದೆ ನಾನು ಸ್ವೀಕರಿಸಬೇಕು. ಅಂದರೆ ಇದು ನೀನು ಹೇಗೆ ತಗೊಳ್ತೀಯೋ ಗೊತ್ತಿಲ್ಲಪ್ಪ, ಯಾಕೋ ಸ್ವಲ್ಪ ನಿನ್ನಲ್ಲ ಆ ಮನಸ್ಥಿತಿ ಯಾಕೋ ಬಂದುಬಿಟ್ಟಿದೆ. ನಾನು ಅದನ್ನು ಒಪ್ಪಲ್ಲ, ನಾನು ಸಮಾಜಕ್ಕೆ ಅದನ್ನು ಕೊಡ್ಲಿಕ್ಕೆ ಇಷ್ಟಪಡಲ್ಲ. ಬಟ್ ನಾನು ಹೇಳೋದು, ಈ ಇನಿಷಿಯಲ್ ಸ್ಟೇಜಲ್ಲಿ ಈ ಹೊರಗಿನವ್ರ ಅಭಿಪ್ರಾಯಗಳು ತಗೊಂಡು ನಾನು ಜೀವನ ಮಾಡ್ತೀನಿ ಅಂದ್ರೆ ಹೋದ್ರೆ ಅದಾಗಲ್ಲ. ಓಕೆ. ನಾನು ನನ್ನ ಮನೇಲಿ ನನ್ನನ್ನು ಇಷ್ಟು ತಿರಸ್ಕಾರ ಮಾಡ್ತಾರೆ, ನಾನು ಇಷ್ಟು ಸಂಘರ್ಷದ ನಡುವೆ ಬದುಕ್ತಾ ಇದ್ದೀನಿ ಅಂಥದ್ರಲ್ಲಿ ಈ ಬಟ್ಟೆದು ಇವೆಲ್ಲ ನನ್ನ ಮನಸ್ಸಿನ ಈ ಅಧೋಗತಿಗೆ ಅಥವಾ ನಾನು ನೋವಿಗೆ ಅಂದರೆ ನನ್ನ ಮನಸ್ಸು ಡಿಪ್ರೆಷನ್ ವಿಚಾರಕ್ಕೆ ಯಾವ ವಿಚಾರಕ್ಕೆ ಹೋಗಬೇಕು ಅಂದರೆ, ಅಯ್ಯೋ ನಾನು ಇಂಟರ್ವ್ಯೂಲ್ ಫೇಲ್ ಆದೆ ಅಥವಾ ಇನ್ಯಾವುದೋ ದೊಡ್ಡ ವಿಚಾರಕ್ಕೆ ಕೈ ಹಾಕಿ ನಾನು ಫೇಲ್ ಆದೆ, ಅಲ್ಲಿ ನನ್ನ ಮನಸ್ಸು ಕುಗ್ಗಬೇಕೆ ಹೊರತು ನನ್ನ ಬಟ್ಟೆ ವಿಚಾರವಾಗಿ ಯಾರು ಹಿಂಗೆ ಅರೆ ನನಗೆ ದೇವ್ರು ಇಷ್ಟೇ ಕೊಟ್ಟಿದ್ದಾನಪ್ಪ ನಾನು ಇದನ್ನೇ ಹಾಕೊಳ್ಳೋದು ಅವನು ಅಂದ ಅಂತ ನಾನು ನೋವು ಪಟ್ಕೊಂಡು ಕೂತ್ಕೊಂಡ್ರೆ ನನ್ನ ಬಟ್ಟೆ ಬದಲಾಗ್ತವ? ನನ್ನ ಬಟ್ಟೆಯಿಂದ ಅವನು ನನಗೆ ಯೋಗ್ಯತೆ ನಿರ್ಧಾರ ಮಾಡ್ತಾನೆ ಅಂದ್ರೆ ನಾನು ಅವನನ್ನು ದೂರ ಇಡ್ತೀನಿ. ಇವತ್ತು ನಾನು ಹೇಳ್ತೀನಿ ಸರ್, ನಿಮ್ಮ ಹಾಗೆ ನಾನು ಈ ಹಿಂದೆ ಯಾವತ್ತಾದರೂ ಆಶ್ರಮಕ್ಕೆ ಬಂದಾಗ ಅಥವಾ ಮುಂದೆ ಯಾವತ್ತಾದರೂ ಎಲ್ಲೋ ಸಂದರ್ಶನದಲ್ಲಿ ನಮ್ಮ ತಾಯಿ ಮಾತಾಡಿಸ್ಬೇಕಾದ್ರೆ ಅವ್ರನ್ನ ಕೇಳಿ ನನಗೆ ಒಂದು 3-4 ಜೊತೆ ಬಟ್ಟೆ ಅಂದರೆ ಬೀರಲ್ಲಿ ಎಷ್ಟೊಂದು ಬಟ್ಟೆಗಳಿದ್ರೆ ಅವು ನನಗೆ ಆಗ್ತಿರ್ಲಿಲ್ಲ. 1-2 ಪ್ಯಾಂಟು, 1-3 ಜೊತೆ, ಒಂದು 3 ಚೆನ್ನಾಗಿರೋ ಶರ್ಟ್, ಇವನ್ನ ಹಾಕ್ಕೊಂಡು ನನ್ನ ಜೀವನ ನಾನು ಮಾಡಿದ್ದೀನಿ. ಆದರೂ ಒಂದು ಜೊತೆನೂ ಇಲ್ಲದೆ ಅದನ್ನೇ ಪದೇ ಪದೇ ಹಾಕೊಳ್ಳೋ ಎಷ್ಟು ಮಕ್ಳುಗಳಿದ್ದಾವೆ. ಸೊ ಆ ವಿಚಾರವಾಗಿ ಬೇಜಾರು ಮಾಡ್ಕೊಳ್ಬೇಡಿ. ನೀವು ಇಲ್ಲಿ ಬಂದು ಯಾವುದೋ ದೊಡ್ಡ ಸಂಗತಿ ಚರ್ಚೆ ಮಾಡಬೇಕು ನಿಮ್ಮ ತಾಯಿ ಮನೆಯಲ್ಲಿ ಅಥವಾ ನಿಮ್ಮ ಮನೆಯವ್ರು ಯಾಕೋ ನಿಮ್ಮನ್ನು ಒಂಚೂರು ಬೇರೆ ಬೇರೆ ಥರ ವ್ಯತ್ಯಯವಾಗಿ ಅಥವಾ ಏನೋ ಚೆನ್ನಾಗಿ ಗೌರವಾನ್ವಿತವಾಗಿ ನಡೆಸ್ಕೊಳ್ಳಲ್ಲ, ಅದನ್ನು ಚರ್ಚೆ ಮಾಡೋಣ. ಈ ಬಟ್ಟೆ ವಿಚಾರವಾಗಿ ನಿಮಗೆ ಅವ್ರು ಕೊಡಿಸ್ಬೇಕು, ಅವ್ರು ಹೆತ್ತಿದ್ದಾರೆ, ಅದು ಅವ್ರ ಕರ್ತವ್ಯ, ಅವ್ರು ಮಾಡಬೇಕು, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ನನ್ನ ಬಟ್ಟೆ ನೋಡಿ ನಾವು ಈಗ ನೀನು ಹೇಳೋ ಪ್ರಕಾರ ನಿಂದು B2 ಅಲ್ಲಿ ಬರುತ್ತೆ, ಹೌದಲ್ಲಪ್ಪ? B2. ಓಕೆ, ನೀವು B2 ಅಲ್ಲಿ ಬರ್ರಿ, B1 ಅಲ್ಲಿ ಬರ್ರಿ, B3 ಅಲ್ಲಿ ಬರ್ರಿ. ಹಾಗೆ ನಿಮಗಿರೋ ದೋಷವನ್ನು ನೀವು ಎಷ್ಟೋ ಜನ ನೋಡಿದ್ದೀನಪ್ಪ, ಪಾಪ ಹೇಳಬಾರ್ದು, ಬಟ್ ಈ ರೀತಿ ಏನೋ ದೋಷ ಇದೆ ಎಂದಾಗ ಅದನ್ನೇ ನೆಪ ಮಾಡ್ಕೊಂಡು ಜೀವನ ಪೂರ್ತಿ ಇನ್ನೊಬ್ರಿಗೆ ಭಾರ ಆಗೋರ ನಡುವೆ ನೀವೇನೋ ಮಾಡಬೇಕು ಅಂತ ಬಂದಿದ್ದೀರಾ. ಈ ಕಾರಣಕ್ಕೆ ನೀವು ನಮಗೆಲ್ಲ ದೊಡ್ಡವರಾಗಿ ಕಾಣ್ತೀರಾ. ಅದರಿಂದ ಡ್ರೆಸ್ ವಿಚಾರ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಳೆ ದಿನ ನಿಮ್ಮ ದುಡಿಮೆಯಿಂದ ನಿಮಗೆ ಬೇಕಾದಿಕ್ಕೊಳ್ಳಿ, ಬಟ್ ಬೇರೆಯವ್ರು ಕೊಡಿಸ್ಬೇಕಾದ್ರೆ ನಾವು ಇದೇ ಬೇಕು ಅದೇ ಬೇಕು ಅಂತ ಆಡಬಾರ್ದು, ಆಯ್ತಲ್ಲ? ಇದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಅವ್ರು ಯಾರೋ ನಾಳೆ ಏನೋ ನಿನ್ನ ಡ್ರೆಸ್ ಹಿಂಗಿದೆ ಅಂತಂದರೆ, ನೋಡಪ್ಪ ನನಗೆ ಕೊಟ್ಟಿರೋದೇ ಅಥವಾ ನನಗಿರೋದೇ ಇಂಥದ್ದು. ನನ್ನ ಡ್ರೆಸ್ಸಿಂದ ನನ್ನ ಗುಣವನ್ನು, ನನ್ನ ಯೋಗ್ಯತೆಯನ್ನು ಯಾರೂ ಅಳೆಯೋಕ್ಕಾಗಲ್ಲ. ಇವತ್ತು ನಾವು ಅಂದರೆ ಇವತ್ತು ನಾನೊಂದು ಬಿಳೆ ಬಟ್ಟೆ, ಒಂದು ಬಿಳೆ ಪಂಚೆ ಹಾಕೊಂಡು ನಾನೊಂದು ಒಂದು ಜೊತೆ ಚಪ್ಪಲಿ ಹಾಕೊಂಡು ನನ್ನ ಪಾಡಿ ನಾನು ಮಾರ್ಕೆಟ್ ಇಲ್ಲಿ ಅಮ್ಮ ಎಲ್ಲಿ ಕಳಿಸ್ತಾರೋ ಅಲ್ಲಿ ಮಾರ್ಕೆಟ್ಗೆ ಹೋಗ್ಕೊಂಡ್ರು ನಾನು ಹಂಗೆ ಹೋಗ್ತೀನಿ. ಗುರುಗಳೇ ನೀವೇನು ಅಲ್ಲಿ ಹಂಗೆ ಕಾಣ್ತೀರಾ, ನೀವು ಇಲ್ಲಿ ಹಿಂಗಿದ್ದೀರಾ ಅಂದರೆ, ಅರೆ ನೀನು ನನ್ನ ದೇಹವನ್ನು ನನ್ನ ಬಣ್ಣವನ್ನು ನೋಡಿ ನೀನು ನನ್ನ ಅಳಿತಿ ಅಂದರೆ ನೀನು ದೂರನೇ ಇರಪ್ಪ. ನನ್ನ ನಿಜವಾದ ಶಕ್ತಿ ಇರೋದು ನನ್ನ ಜ್ಞಾನದಲ್ಲಿ ಅಥವಾ ನನ್ನ ಚಾರಿತ್ರ್ಯ, ನನ್ನ ಕ್ಯಾರೆಕ್ಟರ್, ನನ್ನ ವ್ಯಕ್ತಿತ್ವದಿಂದ ನಾನು ಹೊರತು ನನ್ನ ಇಲ್ಲಿ ಬೆಳ್ಳಗೆ ಕಾಣಿಸ್ತೀನಿ ಅಲ್ಲಿ ಕಪ್ಪಗಿದ್ದೀರಾ, ನೀನು ನನ್ನ ಹೊರಗಿನ ಗುಣದ ಅಥವಾ ಹೊರಗಿನ ಕಲರು ಬಟ್ಟೆ ಇವನ್ನ ನೋಡಿ ನನ್ನನ್ನು ಪ್ರೀತಿಸ್ತೀಯ ಅಂದರೆ ಆ ಪ್ರೀತಿ ಶಾಶ್ವತ ಅಲ್ಲ, ಇಂಪ್ರೆಷನ್ಗಳು ಹೋಗ್ಬಿಡ್ತವೆ. ಸೊ ಹಾಗಾಗಿ ಈ ಬಟ್ಟೆಯ ಕುರಿತು
ನಿಮಗೇನೋ ಹಂಗೆ ಹಿಂಗೆ ಏನಾದರೂ ಭಿನ್ನಾಭಿಪ್ರಾಯ, ಸ್ವಲ್ಪ ಅಸಮಾಧಾನ ಇದ್ದರೆ ನಾನು ದುಡಿದು ತಗೊಳ್ಳುವಂಥ ಕಾಲಕ್ಕೆ ಚೆನ್ನಾಗಿರೋವನ್ನೇ ತಗೊಳ್ಳೋಣ. ಈಗ ಜೈಲಲ್ಲಿರೋ ಒಬ್ಬ ಕೈದಿ ನನಗೆ ಇಂಥವೇ ಬಟ್ಟೆ ಬೇಕು ಅಂದ್ರೆ ಆಗುತ್ತಾ? ಅಂಥದೋ ಒಂದು ಬಟ್ಟೆ. ಹಾಗಾಗಿ ಆಸ್ಪತ್ರೆಯಲ್ಲಿರೋ ರೋಗಿ, ಜೈಲಲ್ಲಿರೋ ಕೈದಿ, ಮತ್ತೆ ಇನ್ನೊಬ್ರು ಕೈ ಕೆಳಗಡೆ ಇರೋ ವಿದ್ಯಾರ್ಥಿ ಕೊಟ್ಟದ್ದನ್ನು ಹಾಕೊಳ್ಬೇಕು. ಹೌದಲ್ಲಪ್ಪ? ಈ ಗುಣವನ್ನು ಬೆಳೆಸ್ಕೊ, ಒಳ್ಳೇದಾಗಲಿ. ಬಟ್ ಇಲ್ಲಿ ಏನೋ ತಾಯಿ ವಿಚಾರ ಅಥವಾ ಮನೆಯಲ್ಲಿ ಸ್ವಲ್ಪ ಅಂದ್ರೆ ಎಲ್ಲ ಮಕ್ಕಳನ್ನು ಹಾಗೆ ನೋಡ್ತಾರೆ, ನಿಮ್ಮನ್ನು ಮಾತ್ರನಾ? ಸರ್ ಅದು ಆಕ್ಚುಲಿ ನನ್ನನ್ನು ಮಾತ್ರ. ಓಹೋ. ಈಗ ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್, ಈಗ ಸೊ ಅಮ್ಮನ ಕಡೆಗೆ ಏನು ಇಲ್ಲ ಸರ್. ಯಾಕಂದ್ರೆ ಅಮ್ಮ ಬಂದು ಈಗ ಅಣ್ಣ ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಅವರ ಒಂದು ಕವಿ ಮುಷ್ಟಿಯಲ್ಲಿ ಅವ್ರು ಇರ್ತಾರೆ. ಅಣ್ಣ ಹೇಳ್ದಂಗೆ ಅಮ್ಮ ಕೇಳ್ತಾರೆ. ಮತ್ ಇಲ್ಲಿ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ, ನಮ್ಮ ಅಣ್ಣನ್ ಮದುವೆ ಆಗಿದೆ, ಅತ್ತಿಗೆಮ್ಮನು ಸಹ ಕಷ್ಟಕ್ಕಷ್ಟೇ ಅವರು ನೋಡ್ಕೊಳ್ಳಲ್ಲ. ಅವ್ರ ಮನೆಗೆ ಏನಾದ್ರು ಅವ್ರ ಮನೇಲಿ ಸ್ವಲ್ಪ ದಿನ ಇದ್ದೆ ಸರ್. ಅವ್ರ ಏನ್ ಮಾಡಿದ್ರು, ಸ್ವಲ್ಪ ದಿನ ಇದ್ದಾದ್ಮೇಲೆ ಅವ್ರು ಏನೋ ಇದ್ ಮಾಡ್ಕೊಂಡು ನನ್ನ ಮನೆಯಿಂದ ಕಳ್ಸಿದ್ರು. ಯಾವ್ದೋ ಒಂದ್ ವಿಷಯಕ್ಕೆ ಜಗಳ ಮಾಡ್ಕೊಂಡು ನನ್ನನ್ನ ಅಲ್ಲಿಂದ ಮನೆಯಿಂದ ಆಚೆ ಕಳ್ಸಿದ್ರು. ಅಲ್ಲಿಂದ ಅವರು ಅತ್ತಿಗೆ ಮತ್ತೆ ಅಣ್ಣ ಸರ್. ಸರ್ ವಿಷಯ ಅಷ್ಟೇ, ಅವತ್ತೇನಾಯ್ತು ಅಂತ ಅಂದ್ರೆ, ಅವತ್ತು ನಾನು ಅಂದ್ರೆ ಸ್ನಾನ ಮಾಡಕ್ಕೆ ಸೋಪ್ ಇರ್ಲಿಲ್ಲ ಸರ್. ಅದಕ್ಕೆ ನಾನು ನಮ್ಮಮ್ಮ ಮಾತಾಡ್ತಾ ಇದ್ರಲ್ವಾ, ಮಾತಾಡ್ತಾ ಸುಮ್ನೆ ಕ್ಯಾಶುವಲ್ ಆಗಿ ಹೇಳ್ದೆ ಸರ್ ಅವ್ರಿಗೆ. ಸುಮ್ನೆ ಹೇಳ್ದೆ ಅಷ್ಟೇ, ಈ ತರ ಇರ್ಲಿಲ್ಲ ಸೋಪು ಮನೆಯಲ್ಲಿ, ಹಂಗಾಗಿ ಸ್ನಾನ ಮಾಡಕ್ಕೆ ಇದು ಸೋಪ್ ಇರ್ಲಿಲ್ಲ, ಎಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ, ತಗೊಂಬಂದಿದ್ರ ಅಥವಾ ತಗೊಂಬಂದಿಲ್ವಾ ಅದು ನಂಗೆ ಗೊತ್ತಿಲ್ಲ. ಬಟ್ ಇದೇ ಟೋನ್ ಅಲ್ಲಿ ಹೇಳಿದ್ರ ಅಥವಾ ಬೇರೆ ತರ ಹೇಳಿದ್ರ? ಇದೇ ಟೋನ್ ಎಲ್ಲ ಹೇಳ್ರಿ ಸರ್. ಇಸ್ ಇಟ್? ಹೌದಾ? ಸತ್ಯ ಹೇಳ್ಬೇಕು ನೀವು. ಇಲ್ಲ ಸರ್, ಅದೇ ಟೋನ್ ಎಲ್ಲ ಹೇಳ, ಆದ್ರೆ ಸ್ವಲ್ಪ ರ್ಯಾಶ್ ಆಗಿ ಏನು ಹೇಳಿಲ್ಲ ಸರ್. ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ನನಗೆ ಸ್ನಾನಕ್ಕೆ ಹೋಗಿದ್ದೆ, ಸೋಪ್ ಇರ್ಲಿಲ್ಲ ಅನ್ನೋದನ್ನು ಇಷ್ಟು ಮೃದುವಾಗಿ ಹೇಳಿಲ್ಲ ನೀವು. ಒಂಚೂರು ಟೋನ್ ಬದಲಾಗಿದ್ದು. ಹೌದಲ್ಲಪ್ಪ ಸರ್? ಅಂದ್ರೆ ಅದು ಮಾತಾಡ್ತಾ ಅದು ನಿಮ್ಮ ಅಣ್ಣನಿಗೋ ಅತ್ತಿಗೆಗೋ ದೂಷಿಸುವ ಉದ್ದೇಶ ಅಲ್ಲ, ಬಟ್ ಟೋನ್ ಮಾತ್ರ ನಿಮ್ ತಾಯಿ ಜೊತೆ ಸ್ವಲ್ಪ ಬೇರೆ ಇತ್ತು. ಸೊ ಆ ಸಮಯದಲ್ಲಿ ನಮ್ಮ ಅಮ್ಮನು ಸಹ ಅಕ್ಸೆಪ್ಟ್ ಮಾಡಿದ್ರು ಸರ್. ಅಕ್ಸೆಪ್ಟ್ ಮಾಡಿದ್ಮೇಲೆ ನಾನಿದ್ದೇನೆಲ್ಲ ಅವ್ರಿಗೆ ಹೇಳ್ಬೇಡಿ, ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳಿದೆ. ಇಲ್ಲ ಬಿಡಪ್ಪ ಆಯ್ತು, ಏನು ಹೇಳಲ್ಲ, ಸ್ವಲ್ಪ ದಿನ ಅಲ್ಲಿರೋ, ಅದಾದ್ಮೇಲೆ ಹಾಸ್ಟೆಲ್ ಯಾವ್ದಾರ ಸಿಕ್ಕರೆ ಅಲ್ಲಿಗೆ ಹೋಗ್ಬಿಡು ಅಂತ ಅಂದ್ರೆ, ಸರಿ ಬಿಡಮ್ಮ ಅಂತ ಅಂದೆ. ಅದು ಹೆಂಗ ಆಗಿದೆ ಅಂತಂದ್ರೆ ನಮ್ಮಮ್ಮ ಅವ್ರಿಗೆ ಹೇಳಿದ್ದಾರೆ ಸರ್. ಓಹೋ, ಅಂದ್ರೆ ಅಮ್ಮ ಹೇಳಿದ್ದರ ಉದ್ದೇಶ ಏನಾಗಿರ್ಬೋದು ನಿಮ್ಮ ಅಂದಾಜು ಪ್ರಕಾರ? ಅಂದ್ರೆ ಉದ್ದೇಶನೋ ಅಥವಾ ಇವನ್ ಹಿಂಗೆ ದುರಂಕಾರ ಇವನ್ ಈ ತರ ನನ್ನ ಹತ್ರ ಹೇಳಿದ ಅನ್ನೋ ತರ ಇರ್ಬೋದು ಸರ್. ಯಾಕಂದ್ರೆ ಅಮ್ಮನೂ ಸಹ ಒಂದ್ ಕಡೆಗೆ ಅವ್ರ ದೃಷ್ಟಿಯಲ್ಲೇ ಇರ್ತಾರೆ, ಅವ್ರ ತರನೇ ದೃಷ್ಟಿಯಲ್ಲಿ ನೀನ್ ಕೆಟ್ಟವನಾಗೋ ತರ. ಹೌದು, ಅವ್ರ ದೃಷ್ಟಿಯಲ್ಲೇ ನೋಡ್ತಾರೆ. ಅಂದ್ರೆ ಇರೋದ್ರಲ್ಲಿ ಅಂಚರಿಸ್ಕೊಂಡು ಹೋದ್ರ ಬದಲು ಏನೇನೋ ಹೇಳ್ತಾನೆ ಅನ್ನೋ ಭಾವನೆ ಅವ್ರಿಗೆ ಬರ್ಬೇಕಂಗಾರೆ. ಸರಿ ಆಯ್ತು, ಅಮ್ಮ ಹೇಳಿದ್ರು, ಅದಾದ್ಮೇಲೆ ಏನಿತ್ತು? ಅದು ಹೇಳಿದಾದ್ಮೇಲೆ ತಿರ್ಗಾ ನಾನು ಅವತ್ತು ಕಾಲೇಜಿಂದ ನಾನು ವಾಪಸ್ ಮನೆಗ್ ಬಂದೆ ಸರ್. ಮನೆಗ್ ಬಂದಾಗ ಶುರು ಮಾಡ್ಕೊಂಡು ಜಗಳ ಮಾಡಿದ್ರು. ನೀನೆಲ್ಲ ಒಂದ್ ಸ್ವಲ್ಪ ಸಣ್ಣ ಸೋಪಿಗೆಲ್ಲ ನೀನು ಅಲ್ಲಿಗೆ ಹೋಗ್ಬಿಟ್ಟು ಇದು ಕಂಪ್ಲೇಂಟ್ ಮಾಡ್ತೀಯಾ, ಅವ್ರ ಅಮ್ಮನಿಗೆ ಹೇಳ್ತೀಯಾ, ಅವ್ರಿಗೆ ಹೇಳ್ತೀಯಾ, ಇವ್ರಿಗೆ ಹೇಳ್ತೀಯಾ, ನೀನು ಸ್ನಾನ ಮಾಡ್ಕೊಂಡೇ ಹೋಗ್ಬೇಕಾ, ನೀನು ನೀಟಾಗಿ ನೀನು ತಲೆ ಬಾಚ್ಕೊಂಡೇ ಹೋಗ್ಬೇಕಾ, ನೀಟಾಗಿ ನೀನ್ ಬಟ್ಟೆ ಹಾಕೊಂಡೇ ಹೋಗ್ಬೇಕಾ ಅಂತೆಲ್ಲ ತುಂಬಾ ಜಗಳ ಮಾಡಿದ್ರು. ಅದಾದ್ಮೇಲೆ ಇದೇ ಲಾಸ್ಟ್. ಯಾರು ಜಗಳ ಮಾಡಿ? ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆ. ಇಬ್ರು ಕೂಡ? ಅಂದ್ರೆ ನಮ್ಮ ಅತ್ತಿಗೆ ಏನು ಮಾತಾಡ್ಲಿಲ್ಲ, ನಮ್ಮ ಅಣ್ಣ ಮಾತಾಡಿದಾದ್ಮೇಲೆ ತಿರ್ಗಾ ನೀನ್ ಇದೇ ಲಾಸ್ಟ್, ಇನ್ ಮುಂದೆ ನೀನು ಮನೆಯಿಂದ ಆಚೆ ಹೋದ್ರೆ ಇನ್ ಯಾವ್ದಲ್ಲ ಹಾಸ್ಟೆಲ್ ನೋಡ್ಕೊಂಡು ಹೋಗು, ಇನ್ ಮುಂದೆ ನೀನ್ ಹೋದೆ ಅಂತಂದ್ರೆ ಮನೆಗೆ ಇನ್ ಯಾವತ್ತೂ ನೀನ್ ಕಾಲಿಡ್ಬೇಡ ಅಂತ. ಅಂದ್ರೆ ಹೋಗು ಅಂತಲ್ಲ, ಅಥವಾ ನೀನು ಈ ಹಿಂದೆ ಯಾವಾಗಾದ್ರೂ ಹೋಗಿದ್ರ ಆತರ ಮನೆ ಬಿಟ್ಟು? ಇಲ್ಲ ಸರ್. ಮತ್ತೆ ಇದೇ ಲಾಸ್ಟ್, ಇನ್ನೊಂದ್ಸರಿ ಹೋದ್ರೆ ಮತ್ತೆ? ಅಂದ್ರೆ ಮುಂಚೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ ಸರ್. ಆ ಹಾಸ್ಟೆಲ್ ಅಲ್ಲಿ ಚಂದಾಪುರದಲ್ಲಿ ಒಂದು ಹಾಸ್ಟೆಲ್ ಇತ್ತು. ಅಂದ್ರೆ ಅಲ್ಲಿ ನಾನಿದ್ದೆ. ಅವರು ಎಲ್ಲ ಇಲ್ಲಿ ಬೆಂಗಳೂರಿಗೆ ಬಂದು ಶಿಫ್ಟ್ ಆಗಿದ್ದಾರೆ, ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆಮ್ಮ. ಬೆಂಗಳೂರಿಗೆ ಬಂದು ಶಿಫ್ಟ್ ಆದ್ಮೇಲೆ ನಾನು ಚಂದಾಪುರದಲ್ಲಿ ಇದ್ದೆ ಸರ್. ಚಂದಾಪುರದಲ್ಲಿ ಏನಾಯ್ತು ಅಂತಂದ್ರೆ, ಅವ್ರ ಹಾಸ್ಟೆಲ್ ಓಪನ್ ಮಾಡಿರೋರಿಗೆ ಮತ್ತೆ ಪಕ್ಕದ ಮನೆಯವ್ರಿಗೆ ಏನೋ ಸ್ವಲ್ಪ ಇಶ್ಯೂಸ್ ಆಗಿದೆ. ಅದೇನು ಅಂತ ನಮ್ಗೆ ಗೊತ್ತಿಲ್ಲ. ಆ ಒಂದು ಇದಕ್ಕೋಸ್ಕರ ಹಾಸ್ಟೆಲ್ ಕ್ಲೋಸ್ ಮಾಡಿದ್ರು ಸರ್.
ಸೊ ಕ್ಲೋಸ್ ಮಾಡಿದಕ್ಕಾಗಿ ಏನಾಯ್ತು ಅಂತಂದ್ರೆ ನಮ್ಮ ಅಣ್ಣಗೆ ನಾನು ಫೋನ್ ಮಾಡಿದೆ, ಸರ್ ಈ ತರ ಕ್ಲೋಸ್ ಮಾಡಿದ್ದಾರೆ, ನಂಗೆ ಸ್ವಲ್ಪ ದಿನ ಇರೋದಕ್ಕೆ ಜಾಗ ಬೇಕು, ಬೇರೆ ಹಾಸ್ಟೆಲ್ ನೋಡ್ತೀನಿ ಅಂತ ಅಂದೆ. ಆಮೇಲೆ ಸರಿ ಆಯ್ತು ಬನ್ನಿ ಅಂತ ಕರೆದ್ರು ಸರ್. ಅಂದ್ರೆ ಅವರು ಮೊದಲನೇ ಹೆಂಡತಿ ಮಕ್ಕಳ ಅವರು? ಇಲ್ಲ, ಇವಾಗಿನ ಹೆಂಡತಿ. ಅಂದ್ರೆ ನಿಮ್ ಸ್ವಂತ ನಿಮ್ ತಾಯಿಗೆ ಜನಿಸಿದವ್ರು ಅವರು ಕೂಡ? ಹೌದೌದು ಸರ್. ಆಯ್ತು, ಬನ್ನಿ ಅಂದ್ರು, ಬಂದ್ರಿ? ಬಂದೆ ಸರ್. ಬಂದ ಮೇಲೆ ಸ್ವಲ್ಪ ದಿನ ಇದ್ದೆ ಸರ್. ಆ ಟೈಮಲ್ಲಿ ನಮ್ ಸೆಕೆಂಡ್ PUC ಎಕ್ಸಾಮ್ ಇತ್ತು ಸರ್. ಎಕ್ಸಾಮ್ ಆಗೋವರೆಗೂ ನಾನು ಇಲ್ಲಿ ಇರ್ತೀನಿ, ಎಕ್ಸಾಮ್ ಮುಗಿದ ತಕ್ಷಣ ನಾನು ಹಾಸ್ಟೆಲ್ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸೊ ಕಾಲೇಜ್ಗೆ ಹೋಗೋದು ಎಲ್ಲ ನೀವು ಸ್ವಯಂ ನಿಮ್ ಶಕ್ತಿಯಿಂದಲೇ ಮಾಡ್ತಿದ್ರೆ ಅಥವಾ ಯಾರ್ದಾದ್ರು ಹೆಲ್ಪ್ ಬೇಕಿತ್ತ? ಇಲ್ಲ ಸರ್, ನಮ್ ಶಕ್ತಿಯಿಂದನೇ ಮಾಡ್ತೀವಿ. ಕೇನ್ ಇರುತ್ತೆ, ಕೇನೇನ ಹಿಡ್ಕೊಂಡು ಹೋಗ್ತೀವಿ. ಯಾರಾದ್ರೂ ಅಡ್ರೆಸ್ ತೋರಿಸ್ತೀವಿ, ಕೇಳ್ತೀವಿ. ಸೊ ಅವರು ಸ್ವಲ್ಪ ಗೈಡ್ ಮಾಡ್ತಾರೆ, ಅದರಿಂದ ಓಡಾಡ್ತೀವಿ. ಓಕೆ ಓಕೆ ಓಕೆ. ಸೊ ಅದಂಗ ಆಯ್ತು. ಸೊ ಆ ಬಾರಿ ಹೇಳಿದ್ರು ಇನ್ನೊಂದ್ಸಾರಿ ಹಿಂಗಾದ್ರೆ ನೀನ್ ಬೇರೆ ಯಾವ್ದಾದ್ರು ಹಾಸ್ಟೆಲ್ ನೋಡ್ಕೊಂಡು ಹೋಗ್ಬಿಡು ಅಂತ. ಅದಾದ್ಮೇಲೆ ಬಂದಿದ್ದೆ ಸರ್. ಸ್ವಲ್ಪ ದಿನ ಅಂದ್ರೆ ತುಂಬಾ ದಿನ ಏನು ಇದಿಲ್ಲ ಸರ್, ಜಸ್ಟ್ ಅಲ್ಲಿ 1 month ಅಷ್ಟೇ ಸರ್ ಅಲ್ಲಿ ಇದ್ದಿದ್ದು ನಾನು. 1 month ಇದ್ದು ಮಧ್ಯದಲ್ಲಿ ಅವ್ರವ್ರ ಮನಸ್ಸು ಒಳಗೆ ಒಂಥರ ಕೋಪ ಮಾಡ್ಕೊಳ್ಳೋದು, ಅದೆಲ್ಲ ಅವ್ರ ಜಗಳ ಮಾಡ್ಕೊಳ್ಳೋದು ಒಳಗೆಲ್ಲ ನಡೀತಾ ಇತ್ತು ಇಂಡೈರೆಕ್ಟ್ ಆಗಿ. ಅದೆಲ್ಲ ನೋಡ್ಕೊಂಡು ನಾನೇನು ಮಾತಾಡಕ್ ಹೋಗ್ಲಿಲ್ಲ ಸರ್, ನಂಗೆ ಅರ್ಥ ಆಗ್ತಾ ಇತ್ತು. ಸೊ ಇವರು ಆಕ್ಚುಲಿ ನಂಗೋಸ್ಕರನೇ ಜಗಳ ಮಾಡ್ತಾ ಇರ್ಬೋದೇನೋ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅನ್ಕೊಂಡ್ ಸುಮ್ನೆ ಆಗ್ತಾ ಇದ್ದೆ ನಾನು ನನ್ನ ಪಾಡಿಗೆ ನಾನು. ಅಂದ್ರೆ ಅವ್ರ ವರ್ತನೆಯಲ್ಲಿ ನಾನು ಭಾರ ಆಗಿದ್ದೀನಿ ಇವ್ರಿಗೆ ಆಲ್ರೆಡಿ ಅಂತ ಗೊತ್ತಾಗ್ತಿತ್ತು? ಖಂಡಿತ ಸರ್, ಗೊತ್ತಾಗ್ತಾ ಇತ್ತು. ಸೊ ಅದಾದ್ಮೇಲೆ ಈ ಸೋಪಿನ ವಿಚಾರ ಬಂದಾಗ ಅವ್ರು ಸ್ಟ್ರಾಂಗ್ ಆಗಿ ನನ್ ಜೊತೆಗೆ ಜಗಳ ಮಾಡಿದ್ರು ಸರ್. ಈ ತರ ಎಲ್ಲ ಹೇಳಿದ್ರು, ಅದೇ ನೀವು ಸ್ನಾನ ಮಾಡ್ಕೊಂಡೆ ಹೋಗ್ಬೇಕಾ, ನೀವ್ ನೀಟಾಗಿ ತಲೆ ಬಚ್ಕೊಂಡೆ ಹೋಗ್ಬೇಕಾ, ಹಂಗೆ ಹಿಂಗೆ ಅಂತೆಲ್ಲ. ಇಲ್ಲ ಅಂತ ಅಂದ್ರೆ ಕೇಳ್ಬೇಕು, ಇವ್ರ ಹತ್ರ ಎಲ್ಲ ಏನು ಕೇಳಿದೆ ಅಂತಂದು ಹೇಳ್ಬಿಟ್ಟು ಜಗಳ ಮಾಡಿ ಇವತ್ತೇ ಲಾಸ್ಟು, ನಿನ್ ಮನೆಯಿಂದ ಹೋದ್ರೆ ಇನ್ ಮುಂದೆ ಯಾವತ್ತು ನೀನು ಮನೆ ಕಾಲಿಡ್ಬೇಡ ಅಂತಂದೇಳಿ ಹೇಳಿದೆ ಸರ್. ಅದಾದ್ಮೇಲೆ 1 ವಾರ ಅಲ್ಲಿದ್ದೆ. ಅದಾದ್ಮೇಲೆ ತಿರ್ಗಾ HSR ಅಲ್ಲಿ ಒಂದು ಹಾಸ್ಟೆಲ್ ಸಿಕ್ತು, ಸಮರ್ಥನಂ ಅಂತ. ಅಲ್ಲಿ ನಾನು ಬಂದು ಶಿಫ್ಟ್ ಆದ ಸರ್. ಅವತ್ತಿಂದ ಅಲ್ಲಿ ಹೋಗಕ್ಕೂ ಮನ್ಸೇ ಆಗಲ್ಲ ಸರ್ ನಂಗೆ. ಅಂದ್ರೆ ಹಾಸ್ಟೆಲಿಗೆ ಶಿಫ್ಟ್ ಅಂದ್ರೆ ಎಷ್ಟು ಕೊಡ್ಬೇಕಪ್ಪ ಅವ್ರಿಗೆ? ಅಂದ್ರೆ ಇಲ್ಲ, ಅದು ಫೀಸ್ ಏನು ಕೊಡೋಂಗಿಲ್ಲ ಸರ್, ಅವರೇ ನಮ್ಗೆ ಕಾಲೇಜ್ ಫೀಸ್ ಮತ್ತೆ ಊಟದ ಖರ್ಚು ಇರೋದಕ್ಕೆ ವ್ಯವಸ್ಥೆ ಎಲ್ಲ ಈ ರೀತಿ ಸ್ವಲ್ಪ ವಿಶೇಷ ಚೇತನರಿಗೆ ಅಂತಲೇ ಅವರು ನೆರವಾಗ್ಲಿಕ್ಕೆ ಅಂತ ಟ್ರಸ್ಟ್ಗಳು ಇರ್ತವೆ. ಹೌದು ಸರ್, ಹೌದು. ಸೊ ಆ ಮೂಲಕ ನಿಮಗೆ ಅಲ್ಲೊಂದು ಸೀಟ್ ಸಿಕ್ತು, ನೀವು ಅಲ್ಲಿಗೂ ಶಿಫ್ಟ್ ಆದ್ರಿ? ಹೌದು ಸರ್. ಸೊ ಅದಾದ್ಮೇಲೆ ಅಂದ್ರೆ ಈಗ ಪ್ರಸ್ತುತ ನೀವು ಎಲ್ಲಿದ್ದೀರಿ? ಅಲ್ಲಲ್ಲ, ಅದಕ್ಕೂ ಮುಂಚೆ ಬೇರೆದ್ರ ಬಗ್ಗೆ ಹೇಳ್ತಾ ಇದ್ದೀರಿ ಅಲ್ವಾ? ಹೌದು ಸರ್. ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದಿದ್ದೀರಾ? ಇಲ್ಲ, ಆಕ್ಚುಲಿ ನಾನು ಇವಾಗ ಅಂದ್ರೆ ಅಣ್ಣನ ಮನೆಯಿಂದ ಇಲ್ಲಿ ಸಿಗ್ತಾರೆ ಸರ್. ಇವಾಗ ನಾನು ಪ್ರಸ್ತುತ ಮಾತಾಡ್ತಾ ಇರೋದು HSR ಲೇಔಟ್. ಈ ಸಮರ್ಥನಂ ಅಂದ್ರಲ್ಲ, ಅದೇನಾ ಈಗಿರೋದು? ಹೌದು ಸರ್, ಅದೇನ ಸರ್ ಇರೋದು. ಸೊ ಈಗ ಮನೆಗೆ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀರಾ? ಮನೆಗೆ ಅಂದ್ರೆ ಇವಾಗ ಅಣ್ಣನ ಮನೆಗೆ ಹೋಗಲ್ಲ ಸರ್. ಇಲ್ಲಿ ಈಗ ನಮ್ಮ ಅಕ್ಕ ನಮ್ಮ ಭಾವ ಇದ್ದಾರೆ, ಅವ್ರು ಬಂದು ಈ GD ಮರ ಇದೆಲ್ಲ ಮೆಗಾ ಸಿಟಿ ಮಾಲ್, ಅಲ್ಲಿ ಬಂದು ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಅವ್ರೇನೋ ನಮ್ಮ ಭಾವ ಒಂದ್ ಬಿಲ್ಡಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಸೆಕ್ಯೂರಿಟಿ ಆಗಿ. ನಮ್ಮ ಅಕ್ಕ ಬಂದು ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರ ಜೊತೆ ಅವರು ನಮ್ಮ ಭಾವ ಮತ್ತೆ ನಮ್ಮ ಅಕ್ಕನ ಮಕ್ಕಳನ್ನ ನೋಡ್ಕೊಳಕ್ಕೆ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿಗೆ ನಾನು ಯಾವಾಗ್ಲಾದ್ರೂ ವಾರಕ್ಕೊಂದ್ಸರಿ, ಇಲ್ಲ ಅಂದ್ರೆ 15 ದಿನಕ್ಕೊಂದ್ಸರಿ ಬಟ್ಟೆ ಏನಾದ್ರು ವಾಶ್ ಮಾಡ್ಕೊಳ್ಳೋದು ಅಥವಾ ಏನಾದ್ರು ಇತ್ತು ಅಂತಂದ್ರೆ ತಗೊಂಡ್ ಹೋಗ್ತೀನಿ. ತಗೊಂಡೋಗಿ ಒಂದು 2 ದಿನನೋ ಅಥವಾ 3 ದಿನ ಅಥವಾ 4 ದಿವಸ ಈ ತರ ಇದ್ಬಿಟ್ಟು ಬರ್ತೀನಿ. ಸೊ ಇವಾಗ ಅಲ್ಲಿ ಸಹ ಹೋಗ್ಲಿಕ್ಕೆ ತುಂಬಾ ದಿನ ಏನಾದ್ರು ಅಲ್ಲಿ ಇದ್ರೆ ಅಲ್ಲಿ ಸಹ ಮಾತಾಡ್ತಾರೆ, ಹಾಸ್ಟ್ಲಿಗೆ ಹೋಗು, ಏನಕ್ಕೆ ಪದೇ ಬರ್ತೀಯಾ, ನೀವ್ ಬಂದ್ರೆ 1 ದಿನ 2 ದಿನ ಇರ್ಬೇಕು, ಇಲ್ಲ ಅಂತ ಅಂದ್ರೆ ಅಲ್ಲೇ ಯಾವ್ದಾದ್ರು ಅಂಗಡಿಯಲ್ಲಿ ಏನಾದ್ರು ಈ ಬಟ್ಟೆ ವಾಶ್ ಮಾಡ್ಕೊಡೋ ಯಾವ್ದಾದ್ರು ಅಂಗಡಿಗಳಿದ್ರೆ ಅಲ್ಲೇ ನೀನ್ ವಾಶ್ ಮಾಡ್ಕೋಬೇಕು. ಬೇಕಾದ್ರೆ ಕಾಸು ಬೇಕಾದ್ರೆ ಅಣ್ಣನ ಹತ್ರ ಕೇಳು, ಅವ್ನ್ ಬೇಕಾದ್ರೆ ಹಾಕ್ತಾನೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಬಂದ್ರೆ ಒಂಥರ ಅಂದ್ರೆ ಬೇಗ ಹೋಗು ಅಂತ ಹೇಳೋದು, ಅಥವಾ ಬಂದಿಲ್ ಮೂಲ ಆಗಿದೆಯಾ,
ನಮ್ಗೆಲ್ಲ ಬಂದ್ ತೊಂದ್ರೆ ಕೊಡ್ತೀಯಾ ಅಂತೆಲ್ಲ ಮಾತಾಡೋದು. ಅಂದ್ರೆ ಸ್ವಂತ ಅಕ್ಕನ? ಹಾ, ಸ್ವಂತ ಅಕ್ಕನು ಅಂತಾರೆ, ಮತ್ತೆ ಭಾವನು ಅಂತಾರೆ, ಮತ್ತೆ ಅಮ್ಮನೂ ಸಹ ಅಂತಾರೆ. ಅವರೆಲ್ಲ ಈ ತರ ಮಾತಾಡ್ತಾರೆ. ಏನಕ್ ಬರ್ತೀಯಾ ನೀನು, ಬಂದಿರೋದೆ ಇದಕ್ಕೆ, ನಿನ್ನಂತ ಹಾಸ್ಟೆಲ್ ಅಲ್ಲಿ ನೋಡ್ಕೊಂಡು ಹೋಗು, ಎಲ್ಲಿ ನೆಮ್ಮದಿ ಸಿಗುತ್ತೆ ಅಲ್ಲಿರು. ಬಟ್ ತಾಯಿಗೆ ನಿಮ್ಮ ಬಗ್ಗೆ ಆ ಮಟ್ಟಿನ ಪ್ರೇಮ, ಆ ಮಟ್ಟಿನ ಕಾಳಜಿ ಇಲ್ವಾ? ಅಂದರೆ ಒಂದು ಮಗುವನ್ನು, ಅಂದರೆ ಅಕ್ಕ ದೂಷಿಸ್ಬೋದು, ಅಣ್ಣ ದೂಷಿಸ್ಬೋದು, ಸಮಾಜ ದೂಷಿಸ್ಬೋದು, ಹೆತ್ಕರುಳು, ಅದು ಹಾಗೇನಾ ಹೆಚ್ಚು ಕಡಿಮೆ? ಸರ್ ಅವ್ರಿಗೆ, ಬಟ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಸರ್. ನಮಗ್ ನಡ್ಕೊಳ್ಳೋ ರೀತಿಯಲ್ಲಿ ಆತರ ಅಂತರಂಗದಲ್ಲಿರೋದೇ ವರ್ತನೆಯಾಗಿ ಆಚೆ ಬರಬೇಕಲ್ಲಪ್ಪ. ಆಯಿತು, ಈಗ ವರ್ತನೆ ರೂಢಾಗಿ ಮಾಡಿಕೊಂಡು ಬಂದಿರೋವಾಗ ನೋಡ್ಕೊಳ್ಳೋ ರೀತಿ ಎಲ್ಲ ಚೆನ್ನಾಗೇ ಇರುತ್ತೆ. ಊಟ ತಿಂಡಿ ಕೊಡಿಸೋದು, ಮತ್ತೆ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡಿಸೋದು, ಬಟ್ ಆತರ ಎಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಆದ್ರೆ ಅದು ಮೇಲ್ನೋಟಕ್ಕೆ ಇರುತ್ತೆ, ಅದ್ರ ಒಳನೋಟಕ್ಕೆ ಆಗ್ಲಪ್ಪ. ಆಯಿತು, ನಂಗೆ ಅರ್ಥವಾಯಿತು. ಬಟ್ ಇಲ್ಲಿ ಅವತ್ತು ಬಂದಿದ್ದೆ ಲಾಸ್ಟ್ ಅಣ್ಣನ ಮನೆಗೆ, ಮತ್ತೆ ಯಾವತ್ತು ಹೋಗಿಲ್ವಾ? ಮತ್ತೆ ಯಾವತ್ತೂ ಹೋಗಿಲ್ಲ ಸರ್. ಕರೆದು ಇಲ್ವಾ ಫೋನ್ ಮಾಡಿ? ಇಲ್ಲ ಸರ್, ಕರ್ತಿಲ್ಲ. ಅವ್ರ ಏನಾದ್ರು ಫಂಕ್ಷನ್ ಏನಾದ್ರು ಇದ್ರೆ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಭಾವನ್ ಕರೀತಾರೆ, ಅವರೆಲ್ಲ ಹೋಗ್ತಾರೆ. ಒಂದ್ ವೇಳೆ ಅವರು, ನಮ್ಮ ಅಕ್ಕ ನಮ್ಮ ಭಾವ ಏನಾದ್ರು ಈಗ ಹಬ್ಬ ಅಥವಾ ಏನಾದ್ರು ಇದ್ದಾಗ ಇಲ್ಲಿ ಮನೆಗ್ ಬಂದಾಗ, ಅವ್ರ ಮನೇಲಿ ಏನಾದ್ರು ಇದ್ದಾಗ, ಏನಾದ್ರು ಇಲ್ಲಿಂದ ಏನಾದ್ರು ಕರ್ಸ್ಕೋಬೇಕು ಅಂದ್ರೆ ಅವ್ರನ್ನಷ್ಟೇ ಕರ್ಸ್ಕೊಳ್ತಾರೆ. ಅವ್ರು ಫೋನ್ ಮಾಡಿ ಹೇಳ್ತಾರೆ ಬನ್ನಿ ಈ ತರ ಮನೆಗೆ ಅಂತ ಕರೀತಾರೆ. ಅದಾದ್ಮೇಲೆ ಇವ್ರು, ನಾನ್ ಬಂದಾಗ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮಮ್ಮ ಅವರೆಲ್ಲರೂ ಹೋಗ್ಬಿಟ್ಟು ತಿರ್ಗಾ ಹೋಗ್ಬಿಟ್ಟು ವಾಪಸ್ ಬರ್ತಾರೆ ಸರ್. ಅಲ್ಲಿವರೆಗೂ ನಾನು ಇಲ್ಲೇ ಮನೆಯಲ್ಲೇ ಇರ್ತೀನಿ. ಹೋಗ್ಬಿಟ್ಟು ಅಲ್ಲೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ನಂಗೆ ಅಲ್ಲಿಂದನೇ ತಗೊಂಡ್ಬರ್ತಾರೆ. ಇಲ್ಲೇ ತಗೊಂಡ್ಬಂದು ಇಲ್ಲೇ ಊಟ ಮಾಡ್ಬಿಟ್ಟು ಇಲ್ಲೇ ಮಲ್ಕೊಂಡು ತಿರ್ಗಾ ಹೋಗೋದು. ಆಗ್ಲಪ್ಪ, ಈಗ ಊಟ ತರದೆ ಹೋದ್ರು ಪ್ರೀತಿ ತಂದ್ರೆ ಸಾಕು ಅನ್ನೋ ಪಾಪ. ಅಂದ್ರೆ ನೀವು ಕೇಳ್ತಿರೋದು ಪ್ರೀತಿ ಬಗ್ಗೆ ಅಷ್ಟೇ. ಕೆಲವು ಸರಿ ಏನಾಗುತ್ತೆ ಗೊತ್ತಾ ಸರ್, ನಂಗೆ ಹಾಸ್ಟೆಲ್ಗಿಂತ ಮನೆಯ ಒಂದು ನೆಮ್ಮದಿ ಇರುತ್ತೆ ಸರ್. ಮನೆಗ್ ಬಂದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಇರುತ್ತೆ. ಅದೊಂದು ನೆಮ್ಮದಿಯನ್ನು ಹುಡ್ಕೊಂಡು ಬರ್ತಾ ಇರ್ತೀನಿ. ಮತ್ತೆ ಮನೆಗೆ ಹೋದಾಗ ಹಾಸ್ಟೆಲ್ ನೆಮ್ಮದಿ ಅನ್ಸುತ್ತೆ. ಇವ್ರದ್ದು ವರ್ತನೆ ಎಲ್ಲ ನೋಡಿ ಇಲ್ಲಿಗ್ ಬಂದಾಗ ಇವ್ರ ವರ್ತನೆ ನೋಡಿದಾಗ ಹಾಸ್ಟೆಲ್ ಹೋಗ್ಬೇಕು ಅಂತ ಅನ್ಸುತ್ತೆ. ಒಂದೊಂದ್ಸರಿ ಬೇಡ ಅಂತ ಅನ್ಸುತ್ತೆ. ಒಂದ್ಸರಿ ಅವ್ರು ಬೈದ್ರೆ ಬೈಲಿ, ಹೊಡೆದೇ ಹೋಗ್ಲಿ, ಸುಮ್ನೆ ಏನೋ ಒಂದ್ ಅನ್ಕೊಂಡು ಇದ್ಬಿಡೋಣ ಅಥವಾ ಅವ್ರ ಅಂದಂಗ ಅನ್ಸ್ಕೊಂಡು ಅಥವಾ ಬೈಸ್ಕೊಂಡು ಸುಮ್ಮನೆ ಏನ್ ಮಾಡಿದ್ರು ಮಾಡ್ಕೊಳ್ಳಿ ಇದ್ಬಿಡೋಣ ಅಂತ ಒಂದೊಂದ್ಸರಿ ಭಾವನೆ ಬರುತ್ತೆ. ಎಷ್ಟು ವಯಸ್ಸಪ್ಪ ನಿಮ್ಗೆ? ನಿಮ್ಗೆ 26 ಸರ್. ಓಹೋ, ಓಕೆ. ಈಗ ನೀವು ಹಾಸ್ಟೆಲಲ್ಲಿ ಇದ್ದೀರಲ್ವಾ, ಏನಂದ್ರೆ ಎಷ್ಟು ವರ್ಷ ಇರ್ಬೋದು ಇಲ್ಲಿ ನೀವು? ಸರ್ ಡಿಗ್ರಿ ಮುಗಿಯೋವರೆಗೂ ಇರ್ಬೋದು ಸರ್. ಅದ್ರ ಮೇಲೆ ಇರಂಗಿಲ್ಲ. ಏನಾದ್ರು ಎಮ್ಮೆ ಏನಾದ್ರು ಮಾಡ್ತೀನಿ ಅಂತ ಅಂದ್ರೆ ಇರ್ಬೋದು. ಮತ್ತೆ ಅಂದ್ರೆ ಓದೋದ್ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಇರ್ಬೋದು. ಅಥವಾ ಇಲ್ಲ ನಂಗೆ ಓದೋದಕ್ಕೇನು ಬೇಡ, ಮುಂದೆ ಏನಾದ್ರು ಕೆಲ್ಸ ಏನೋ ನೋಡ್ತೀನಿ, ಅದಕ್ಕೆ ಪರ್ಮಿಷನ್ ಕೊಡಿ ಅಂತಂದ್ರೆ ಅದಕ್ಕಿಲ್ಲ ಸರ್. ಅಂದ್ರೆ ಕೆಲ್ಸ ಎಲ್ಲ ಕೊಡಿಸ್ತಾರ ಅಥವಾ? ಅಂದ್ರೆ ಇವ್ರು ಕೊಡ್ಸಲ್ಲ ಸರ್. ಆಕ್ಚುಲಿ ನಮ್ಗೆ ಏನಾದ್ರು ಬೇಕಿದ್ರೆ ನಾವೇ ಹುಡ್ಕೋಬೇಕು ಸರ್. ಸರಿ ಗಾರ್ಮೆಂಟ್ಸ್ ಗಳಲ್ಲಿ ಅಂದ್ರೆ ಬಟನ್ ಹಾಕೋದು ಅಥವಾ ಬಟ್ಟೆಗಳನ್ನ ಫೋಲ್ಡ್ ಮಾಡೋದು ಆ ತರದ್ ಏನಿದ್ರೆ ಹುಡ್ಕೋಬೇಕು. ಇಲ್ಲಾಂದ್ರೆ ನಮ್ಗೆ ಅಂತಾನೆ ಇಲ್ಲಿ ಕೆಲವೊಂದು ಟ್ರೈನಿಂಗ್ಸ್ ಗಳನ್ನೆಲ್ಲ ಕೊಡ್ತಾರೆ. ನಾವು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಟೈಪಿಂಗ್ ಮಾಡೋದು, ಮತ್ತೆ ಕಾಲ್ ಸೆಂಟರ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಕೋಚಿಂಗ್ ಕೊಡ್ತಾರೆ. ಅದು ಬೇಕಾದ್ರೆ ಅದು ಮಾಡ್ಕೊಂಡು ಯಾವ್ದಾದ್ರು ಕಾಲ್ ಸೆಂಟರ್ ಇದೇ ಒಂದು ಹಾಸ್ಟೆಲ್ ಮಾಡ್ಬೋದು ಸರ್. ಇದೇ ಒಂದು NGO ದಲ್ಲೇ ಮಾಡ್ಬೋದು ಕಾಲ್ ಸೆಂಟರ್ ಅವ್ರು ತಗೊಂಡ್ರೆ. ಅವ್ರು ಅದಕ್ಕೆ ಅಂತ ನಮ್ಗೆ ಇಷ್ಟು ಅಂತ ಸ್ಯಾಲ್ರಿ ಕೊಡ್ತಾರೆ. ತಿಂಗಳಿಗೆ ಒಂದು 10,000ನೋ ಅಥವಾ 11,000ನೋ ಈ ತರ ಕೊಡ್ತಾರೆ. ಓಕೆ, ಬಟ್ ಅಂದ್ರೆ ನೀವು ಇನ್ನು ಎಷ್ಟು ವರ್ಷ ಓದಬೇಕು ಅಂದ್ಕೊಂಡಿದ್ದೀರಿ ಸರ್? ಇನ್ನು 1 year ಇದೆ ಸರ್. ಈ ಜೂನ್ ವರೆಗೂ ಇದೆ. ಓಕೆ, ಅಂದ್ರೆ 2025 ಜೂನ್ ವರೆಗೂ? ಹಾ ಸರ್. ಅದಾದ್ಮೇಲೆ ಕೆಲಸ ಮಾಡಬೇಕು ಅಂತ ಇಚ್ಛೆ ಇದೆಯಾ ಅಥವಾ? ಮಾಡ್ಬೇಕು ಸರ್, ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅಂತ. ಓಕೆ, ಯಾವತ್ತೂ ಕೂಡ ಹೌದಪ್ಪ ಯಾಕೋ ಮನೆಗೆ ಹೋದ್ರೆ ಈ ರೀತಿ ಹಂಗಿಸ್ತಾರೆ ಅಥವಾ ಈ ರೀತಿ ಭಾರ ಆಗಿದ್ದೀನಿ ಅನ್ನೋ ಥರ ನನ್ನ ಪರಿಸ್ಥಿತಿ, ನನ್ನ ಭಗವಂತ ಈ ಸ್ಥಿತಿಯಲ್ಲಿ ನನಗೆ ಕೊಟ್ಟಿದ್ದೆಲ್ಲ ನೋಡಿದ ಮೇಲೂ ಅವ್ರು ಹಂಗಂತಾರೆ, ಇಲ್ಲಪ್ಪ ಹೋಗೋದೇ ಬೇಡ, ಇಲ್ಲೇ ಓದೋಣ, ಹೆಂಗೋ ಓದಿಸ್ಲಿಕ್ಕೆ ದಾರಿ ಕೊಟ್ಟಿದ್ದಾನೆ ಭಗವಂತ, ಇಲ್ಲೇ ಒಂದು ಕೆಲಸ ಹುಡುಕೋಣ,
ನಾನು ಅಂತ ನನ್ನ ಕಾಲ ಮೇಲೆ ನಿಂತು ಆಮೇಲೆ ಬೇಕಾದರೂ ಹೋಗೋಣ ಅಂದರೆ ಆ ಮಟ್ಟಿನ ಅಂದರೆ ನನಗೆ ಅರ್ಥವಾಗುತ್ತೆ. ಅಲ್ಲಿಂದ ಪ್ರೀತಿಯನ್ನು ವಂಚಿತರಾಗಿ ಇರೋದು ನನಗೆ ಅರ್ಥವಾಗುತ್ತೆ. ಬಟ್ ಈ ಎಲ್ಲ ಅವಮಾನಗಳು ಯಾವ ಮನುಷ್ಯನಿಗೆ ಎಂಥವನಿಗೆ ಆದರೂ ಒಂದು ಗಟ್ಟಿತನ ಕೊಟ್ಟುಬಿಟ್ಟಿರ್ತವೆ. ಇಲ್ಲ ಹೋಗೋದು ಬೇಡ, ಅದು ಏನಾಗುತ್ತೋ ಆಗಲಿ, ನಾನು ಇಲ್ಲಿ ಓದು ಮುಗಿಸ್ತೀನಿ, ಒಂದು ಕೆಲಸ ಇವ್ರನ್ನ ಕೇಳಿ ಇವ್ರನ್ನ ಗಾಡಿ ಬೇಡಿ ಒಂದು ಕೆಲಸ ತಗೊಳ್ತೀನಿ, ನಂದೇ ಅದನ್ನು ಸಂಬಳ ತಗೊಳ್ತೀನಿ ಅಂದರೆ ನೋಡಪ್ಪ ಹೀಗೆ ಒಂದು ಹೋಗ್ಲೇಬಾರ್ದು, ಅದು ಏನಾಗುತ್ತೋ ಆಗಲಿ ಅನ್ನೋ ಒಂದು ಗಟ್ಟಿ ನಿರ್ಧಾರ ಯಾವತ್ತೂ ಬಂದೇ ಇಲ್ವಾ? ಅಂದರೆ ನಿಮ್ಮ ಬಾಯಲ್ಲೇ ಬಂತು ಈಗ ಏನು ಅಂದ್ರೆ ಈಗ ನಾವ್ ಆತರ ಅನ್ಕೊಂಡಿದ್ನು ಫೋರ್ಸ್ ಇಂದ ಕಳಿಸ್ತಾರೆ, ಡೈರೆಕ್ಟ್ ಆಗೇ ಹೇಳ್ತಾರೆ. ಯಾರು ಮನೆಯಲ್ಲಿ ಏನಂತ? ಹೋಗು ಅಂತ. ಅಲ್ಲಪ್ಪ ನಾನು ಅದನ್ನೇ ಹೇಳ್ತಾ ಇಲ್ಲ, ಅಲ್ಲಿಂದ ಬರೋದ್ರ ಬಗ್ಗೆ ಹೇಳ್ತಿಲ್ಲ, ಇಲ್ಲಿಂದ ಹೋಗ್ಲೇಬಾರ್ದು ಅಂತ ಅನ್ಸಿಲ್ವಾ ಅಂತ ಹೇಳಿದೆ. ಯಾಕಂದ್ರೆ ಈಗ ಅವೆಲ್ಲ ನೋಡಿ ಅವರು ಅಲ್ಲಿಗೆ ಹೋಗೋದ ಹೋದ್ಮೇಲೆ ಕಳಿಸೋದ್ರ ಬಗ್ಗೆ ಅಥವಾ ಹೋಗು ಅನ್ನೋದ್ರ ಬಗ್ಗೆ ಮಾತಾಡೋದು ಅಥವಾ ಹಂಗ್ಸೋದು ಯಾಕೆ ಬೇಕು? ನಾನು ಇಲ್ಲೇ ಇದ್ದು ನನಗೆ ಅರ್ಥವಾಗುತ್ತೆ. ತಾಯಿ, ಸಂಬಂಧಿಕರು, ಅಕ್ಕ ಇವರೆಲ್ಲರೂ ಪ್ರೀತಿಯಿಂದ ಅವ್ರ ಪ್ರೀತಿ, ಅವರು ಒಳ್ಳೆ ಮಾತುಗಳು ನಿಮಗೆ ಬೇಕು, ನನಗೆ ಅರ್ಥವಾಗುತ್ತೆ. ಬಟ್ ಯಾಕೋ ಭಗವಂತ ನನಗೆ ಈ ಸ್ಥಿತಿ ಕೊಟ್ಟುಬಿಟ್ಟಿದ್ದಾನೆ, ಸುಮ್ಮನೆ ಅಲ್ಲಿಗೆ ಹೋಗಿ ಅಂಗಿಸ್ಕೊಂಡು ಆತ್ಮವಿಶ್ವಾಸ ಕಳೆದೋಗು ಹಾಳು ಮಾಡಿಕೊಳ್ಳೋದಕ್ಕಿಂತ ಇಲ್ಲೇ ಇದ್ಬಿಡೋಣ, ಅಲ್ಲಿಗೆ ಹೋಗೋದು ಬೇಡ ಅಂತ ಯಾವತ್ತೂ ನಿರ್ಧಾರ ಮಾಡಿ ಹೋಗೋದನ್ನು ನೀವು ನಿಲ್ಸಿಲ್ವಾ ಅಂದೆ. ಇಲ್ಲಿ ಹಾಸ್ಟೆಲ್ ಇದ್ದಾಗ ಆ ಒಂದು ಈ ಮನಸ್ಥಿತಿನೇ ಬರ್ತಾ ನೋಡಪ್ಪ, ಇಲ್ಲಿ ವಿಚಾರ ಇರೋದು ನೋಡಿ, ಎಲ್ಲಿ ನಮಗೆ ಗೌರವ ಇಲ್ಲ, ಎಲ್ಲಿ ನಮಗೆ ಒಂದು ಅಟ್ಲೀಸ್ಟ್ ಕನಿಷ್ಠ ಒಂದು ಮನುಷ್ಯನಿಗೆ ಕೊಡಬೇಕಾದ ಗೌರವ ಕೂಡ ನಮಗೆ ಕೊಡಲ್ಲ, ಅಥವಾ ಕೊಟ್ಟರೂ ಕೂಡ ಏನೋ ಬೇಕಾಬಿಟ್ಟಿಯಾಗಿ ಅಂದಾಗ ನೋಡಪ್ಪ, ಬದುಕಲ್ಲಿ ಅವ್ರು ನಮ್ಮನ್ನು ಹೆತ್ತಿದ್ದಾರೆ, ಅವ್ರ ಕರ್ತವ್ಯ ಅಲ್ವಾ, ಅವ್ರು ನಮ್ಮನ್ನು ಸಲಹಬೇಕಲ್ವಾ? ಹೌದು, ಇದೇನೇ ಇರ್ಬೋದು ಕತೆಗಳು. ಆದರೆ ಭಗವಂತ ಕೂಡ ಅವ್ರನ್ನ ಅಂದರೆ ಒಂದು ಮಿನಿಮಮ್ ಒಂದು 3 ಹೊತ್ತು ಊಟ, ಒಂದು ಎಜುಕೇಷನ್ನು, ಇರೋಕ್ಕೊಂದು ಜಾಗ, ಇಷ್ಟಕ್ಕಂತೂ ದೇವರು ತೊಂದರೆ ಮಾಡಿಲ್ಲ. ಅರ್ಥ ಆಯ್ತಲ್ಲಪ್ಪ? ಈ ಪರಿಸ್ಥಿತಿಗಳಲ್ಲಿ ನೀವು ಸ್ವಲ್ಪ ನಿಮಗೆ ನೀವು ಕೆಲವೊಂದು ನಿಯಮಗಳನ್ನ ಹಾಕ್ಕೊಂಡು ಕೆಲವೊಂದು ಅರ್ಥವಾಗುತ್ತೆ. ಇಲ್ಲಿ ಭೀಷ್ಮ ಪ್ರತಿಜ್ಞೆ ಥರ ಕೆಲವೊಂದು ಆಗಬೇಕಾಗುತ್ತೆ. ಯಾಕಂದರೆ ಈ ಪರಿಸ್ಥಿತಿಗಳಿದ್ದಾವಲ್ಲಪ್ಪ, ಅಯ್ಯೋ ಬಿಡು, ಏನೋ ನನ್ನ ಜನ್ಮ ಇಷ್ಟೇ, ನನ್ನ ಹಣೆ ಬರವೇ ಇಷ್ಟು ಅಂದ್ಕೊಂಡು ಅವ್ರು ಬೈದಂಗೆ ಬೈಸ್ಕೊಂಡು ಹೋಗೋದು, ಅವ್ರ ಕೈಯಲ್ಲಿ ಬೈಸ್ಕೊಳೋದು ಬರೋದು. ಅಂದರೆ ಇಂಥ ಸಮಯಗಳಲ್ಲೇ ನಾವು ಈಗ ನಾನು ಸುಮ್ಮನೆ ಹೇಳೋದಾದರೆ, ಯಾರೋ ನಮ್ಮನ್ನು ಭಾಳ ಹಿಂದೆ ನಿನ್ನನ್ನು ನಾವು ಟಿ ವಿ ಮುಂದೆಲ್ಲ ಅಥವಾ ಕ್ಯಾಮ್ರಾ ಮುಂದೆಲ್ಲ ಬಿಡ್ಲಿಕ್ಕಾಗಲ್ಲ, ನೀನು ನೋಡ್ಲಿಕ್ಕೆ ಸ್ವಲ್ಪ ಕಪ್ಪಿದ್ದೀಯಾ, ನೀನೇನು ಅಷ್ಟು ಚೆನ್ನಾಗಿಲ್ಲ, ನೀನು ಹಂಗೆಲ್ಲ ಮಾಡ್ಲಿಕ್ಕಾಗಲ್ಲ, ನೀನು ಸುಮ್ಮನೆ ಯಾವುದಾದ್ರು ಒಂದು ನೈಟ್ ಡ್ಯೂಟಿ ಮಾಡ್ಕೊಂಡು ಇಲ್ಲಿ ಕೆಲಸ ಕೊಡ್ತೀವಿ ಮಾಡ್ಕೊಂಡಿರು ಅಂತ ನನಗೆ ಯಾರೋ ಬಂದಿದ್ದ, ಅಥವಾ ಹಂಗೆ ಅಂದ್ಕೊಳ್ಳೋಣ. ಅಂದರೆ ಆ ಸಮಯಗಳಲ್ಲಿ ತುಂಬ ದೊಡ್ಡ ನಿರ್ಧಾರ ಮಾಡೋ ಅಂದರೆ ಅವಮಾನಗಳೇ ಹಾಗೆ. ಒಂದು ನಿಮ್ಮ ಸಾವಿನ ಕಡೆ ದಾರಿ ತೋರಿಸ್ತವೆ, ಇಲ್ಲ ಸಾಧನೆ ಕಡೆ ದಾರಿ ತೋರಿಸ್ತವೆ. ಹೌದು. ಇನ್ನೊಂದು ಸರ್, ಕೆಲವೊಂದ್ ಸರಿ ಏನನ್ಸ್ಬಿಡುತ್ತೆ, ಸುಮ್ನೆ ಅಂದ್ರೆ ಈ ಸಮಾಜದಲ್ಲಿ ಅಥವಾ ಈ ಒಂದು ಪ್ರಪಂಚದಲ್ಲಿ ನಮ್ಗೆ ಅಂತ ಯಾವ್ದೇ ತರ ಸ್ವಾತಂತ್ರ್ಯ ಇಲ್ಲ, ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಡೋಣ, ಸಾಕು ಇಷ್ಟೇ ಜೀವನ ಅಂತ ಒಂದೊಂದ್ಸರಿ ಅನ್ಸ್ಬಿಡುತ್ತೆ. ನೋಡಪ್ಪ, ಹಾಗನ್ಸುವ ಪರಿಸ್ಥಿತಿ, ಹಾಗನ್ನಿಸುವಷ್ಟು ಅಥವಾ ಅಂಥದ್ದು ದೊಡ್ಡ ಬದುಕನ್ನೇ ಮುಗಿಸಿಕೊಳ್ಳಬೇಕು ಅನ್ನೋ ಯೋಚನೆಗಳು ಬರುವಷ್ಟು ನೋವು ಅವಮಾನಗಳು ಆಗಿರ್ತವೆ. ಪಾಪ ಬರ್ತಾವ, ಆ ಯೋಚನೆ ಇಲ್ಲ ಅಂತ ಹೇಳಲ್ಲ. ಆದರೆ ಹೀಗೆ ಬದುಕನ್ನು ಕಳೆದುಕೊಳ್ಳುವ ಪ್ರಯತ್ನ ನೀವೇನು ಮಾಡಿದ್ರು ಕೂಡ, ಇವತ್ತಾದರೆ ಹಂಗಿಂಗೆ ಓಡಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಇದ್ದೀರಾ, ಏನೋ ಮಾಡ್ಕೊಳ್ಳೋಕೆ ಅರ್ಧಂಬರ್ಧ ಜೀವ ಆಗ್ಬಿಟ್ರೆ ಯಾರಿಗೂ ಬೇಡವಾಗ್ಬಿಡ್ತೀರ. ಈ ಕಡೆ ಸಾವು ಇಲ್ಲ, ಈ ಕಡೆ ಬದುಕೂ ಇಲ್ಲ. ನೋಡಪ್ಪ, ಇಲ್ಲಿ ನನಗೆ ಅರ್ಥವಾಗುತ್ತೆ, ನೀನು ಅಲ್ಲಿಂದ ಪ್ರೀತಿ ಬಯಸ್ತೀಯ, ನೀನು ಅದಕ್ಕೆ ಯು ಡಿಸರ್ವ್ ಆಲ್ಸೋ, ನೀನು ಅದಕ್ಕೆ ಅರ್ಹ ಕೂಡ. ಆದರೆ ಸಿಗ್ತಾ ಇಲ್ಲ ಅಂದಾಗ ನಾನು ಕಡೆಗೆ ನಂಬಬೇಕಾಗಿರೋದು ನನ್ನಿಂದ. ಈಗ ಅವರಿಂದ ಪ್ರೀತಿ ಬೇಕು, ಅವ್ರು ನನಗೊಂಚೂರು ಬೆಂಬಲ ನೀಡಿದ್ರೆ ನಾನು ಮುಂದೆ ಬರ್ತೀನಿ, ಅವ್ರು ನನಗೆ ಪ್ರೀತಿ ಕೊಡಬೇಕು, ಒಂದೆರಡು ಒಳ್ಳೆ ಮಾತಾಡಬೇಕು, ನಿರೀಕ್ಷೆ ಮಾಡೋಣ, ಮನುಷ್ಯನಂಗೆ ಸಹಜ, ಸಂಘಜೀವಿ ಅವನು. ಆದರೆ ಬರ್ತಿಲ್ಲ ಅಂದಾಗ ಅವೆಲ್ಲವನ್ನು ನನ್ನೊಳಗಡೆನೇ ನಾನು ಕಂಡುಕೊಳ್ಳೋಕೆ ಶುರು ಮಾಡಬೇಕು. ಅದಕ್ಕೆ ನಮ್ಮ ಸಂತರು, ಯೋಗಿಗಳು ಇವರೆಲ್ಲ ಏನು ಹೇಳಿದ್ರು, ಅಂತಿಮವಾಗಿ ನೀವು ಹೊರಗಿನಿಂದ ಯಾರ್ಯಾರು ನಿಮ್ಮನ್ನು ಸಂತೋಷವಾಗಿ ಇಡ್ತಿದ್ದಾರೆ, ಹೊರಗಿನಿಂದ ಎಷ್ಟು ಸಂತೋಷ ಸುಖಗಳನ್ನು ನೀವು ಪಡ್ಕೊಳ್ತಿದ್ದೀರಿ, ಇವೆಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಅವರೆಲ್ಲ ನಿಮ್ಮನ್ನು ನಗಿಸೋದು, ಅವರೆಲ್ಲ ನಿಮ್ಮನ್ನು ಸಂತೋಷವಾಗಿಡೋದು ಯಾವಾಗ? ನಿಮ್ಮಿಂದ ಏನಾದರೂ ಲಾಭ ಇದ್ದರೆ. ನಿಮ್ಮಿಂದ ಏನೂ ಲಾಭ ಇಲ್ಲ ಅಂದರೆ ಅವ್ರು ನಿಮ್ಮನ್ನು ನಗಿಸಲ್ಲ, ಅವ್ರು ನಿಮ್ಮನ್ನು ಸಂತೋಷವಾಗಿಡಲ್ಲ, ನಿಮಗೆ ಪ್ರಿಯವಾಗೋ ಮಾತಾಡಲ್ಲ. ಯಾಕೆ? ಇದು ಪ್ರಕೃತಿಯ ಗುಣ, ಹೌದಿಲ್ಲಪ್ಪ? ಈಗ
ಸುಮ್ಮನೆ ಹೇಳ್ತೀನಿ, ನಿಮ್ಮ ಸಂಸ್ಥೆ ಬಗ್ಗೆ ನಾನು ಮಾತಾಡಲ್ಲ. ಯಾವುದೋ ಒಂದು ಸಂಸ್ಥೆ ಹಿಂಗೇನೋ ಒಬ್ಬರಿಗೆ ಸಮಾಜ ಸೇವೆ ಮಾಡಬೇಕು ಅಂದ್ರೆ ಅವ್ರಿಗೂ ಏನೋ ಎಲ್ಲಿಂದ ಬರಬೇಕಲ್ಲಪ್ಪ. ಹೌದು. ಯಾರಿಗೂ ಆದಾಯ ಇಲ್ಲದೆ, ಯಾರಿಗೂ ಅಂಥದ್ದೊಂದು ಒಳಹರಿವು ಇಲ್ಲದೆ ಹೊರಹರಿವನ್ನೇ, ಅಂದರೆ KRS ನೀರೇ ಬರ್ತಾ ಇಲ್ಲ, ಸುಮ್ಮನೆ KRS ಇಂದ ತಮಿಳ್ನಾಡಿಗೆ ಬಿಡ್ತಾ ಇದ್ದಾರೆ. ಬಟ್ KRS ಒಳಗೆ ನೀರು ಬಂದ್ರೆ ತಾನೆ KRS ಇಂದ ಇನ್ನು ರೈತರಿಗೆ ಬಿಡ್ಲಿಕ್ಕೆ ಸಾಧ್ಯ. ಅಲ್ಲಿಗೆ ನೀರು ಬರ್ತಿಲ್ಲ ಅಂದ್ರೆ ಇನ್ನು ಹೊರಗಡೆಗೆ ಇರೋವಷ್ಟು ಬಿಡ್ಬೋದು, ಆಮೇಲೆ ಖಾಲಿ ಆಗ್ತಲ್ಲ. ಅಂದ್ರೆ ಏನೋ ಒಳ ಅರಿವು ಇಲ್ದೇನೆ ಯಾರು ಹೊರಗಡೆಗೆ ಏನೂ ಕೊಡಲ್ಲ. ಹಂಗೆ ನಮ್ಮ ಜೀವನದಲ್ಲಿ ನಾವೇ ಒಂದಂತ ದುಡಿಮೆ ಬರಬೇಕು. ನಾನಾಗಲೇ ಹೇಳಿದ್ನಲ್ಲಪ್ಪ, ನೀನು ಕಪ್ಪಿದ್ದೀಯಾ, ನೀನು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಅನ್ಫಿಟ್ ಅಂತ ಯಾರೋ ಹೇಳಿದಾಗ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡೆ. ನನ್ನ ಬದುಕಲ್ಲಿ ಅವತ್ತು ಹೌದು ನಾನು ನೈಟ್ ಡ್ಯೂಟಿ ಮಾಡಬೇಕಾಯಿತು, ಅಥವಾ ನಾನು ಆ ಪರಿಸ್ಥಿತಿ ಬೀಳಬೇಕಾಯಿತು. ಇಟ್ಸ್ ಓಕೆ. ನಾನು ಗಾರ್ಮೆಂಟ್ಸಲ್ಲಿ ಈ ಕಾಲರ್ಗಳನ್ನ ಐರನ್ ಮಾಡ್ತಿದ್ದೆ. ತಿಂಗಳಿಗೆ 3,000 ಸಂಬಳ ಕೊಡೋರು. ನಮ್ಮವ್ವನು ಗಾರ್ಮೆಂಟ್ಸ್ಗೆ ಹೋಗೋರು, ನಾನು ಹೋಗೀನಿ. ಈ ಕಾಲರ್ಗಳು ಅಂದರೆ ಗಾರ್ಮೆಂಟ್ಸ್ ಅಂದರೆ ಆ ಬಟ್ಟೆ ಹೊಲಿಯೋ ಪ್ರೋಸೆಸ್ಸು. ಆ ಕಾಲರ್ ಒಬ್ಬರು, ಅಂದರೆ ಇನ್ನು ಬೇರೆ ಬೇರೆ ಕಾಜಾ ಬಟನ್ ಅಂತ ಬರ್ತವೆ, ಗುಂಡಿ ಹಾಕೋರೊಬ್ಬರು, ತೋಳು ಹೊಲಿಯೋರೊಬ್ಬರು. ಹಿಂಗೆ ಆ ಕಾಲರ್ ಹಾಕೋಕ್ಕಿಂತ ಮುಂಚೆ ನಾನು ಅದನ್ನು ಐರನ್ ಮಾಡಿ ಅವ್ರಿಗೆ ಕೊಡಬೇಕಿತ್ತು. ಮಾಡಿದ್ದೊಂದಷ್ಟು ತಿಂಗಳು ಹೌದು. ಬಟ್ ನನಗೆ ಈ ಗಾರ್ಮೆಂಟ್ಸಲ್ಲಿ ವರ್ಷಾನುಗಟ್ಲೆ ದುಡಿದು ಎರಡೆರಡು ಮಕ್ಳನ್ನ ಸಾಕಿ, ಗಂಡ ಸರಿ ಇಲ್ಲ, ಗಂಡ ಕುಡುಕ, ಗಂಡ ಹಾಳಾಗಿ ಹೋದ್ರೂ ಹೋಗಲಿ, ನಾನು ಮಕ್ಳನ್ನ ಸಾಕಬೇಕು ಅಂತ ಬಟ್ಟೆ ಕಟ್ಟಿ ಗಾರ್ಮೆಂಟ್ಸಲ್ಲಿ ದುಡಿದು ಮಕ್ಳನ್ನ ಸಾಕೋ ತಾಯಂದಿರ ಕಷ್ಟ ನನಗೆಲ್ಲ ಅರ್ಥ ಆಯಿತು. ಯಾವಾಗ ಬದುಕಲ್ಲಿ ನಿಮ್ಮವರು ಅನಿಸಿಕೊಂಡವರೇ ನಿಮ್ಮ ವಿರುದ್ಧ ಆಗ್ತಾರೆ, ನಿಮಗೆ ಅಪ್ರಿಯವಾದ ಮಾತುಗಳನ್ನು ಆಡ್ತಾರೆ, ನಿಮ್ಮನ್ನು ನೋಯಿಸುವ ಹಾಗೆ ಮಾತಾಡ್ತಾರೆ, ನಿಮ್ಮ ಅಂತರಂಗದ ನೋವು ಅಥವಾ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳದಷ್ಟು ಅಮಾನವೀಯರಾಗ್ತಾರೆ, ಇವು ನಿಮ್ಮಂಥವರಿಗೆ ಛಲವನ್ನು ಕೊಡಬೇಕೆ ಹೊರತು ಬದುಕನ್ನು ಮುಗಿಸಿಕೊಳ್ಳುವ ಕಡೆ ಯಾವ ಮಾರ್ಗವನ್ನು ತೋರಬಾರ್ದು. ಪರವಾಗಿಲ್ಲಪ್ಪ, ನಿಮ್ಮದೇ ರೀತಿಯಲ್ಲಿ ದೃಷ್ಟಿ ವಿಕಲಚೇತನರಾಗಿ ಅಥವಾ ವಿಶೇಷ ಚೇತನರಾಗಿ ಜನಿಸಿ ಎಷ್ಟು ಜನ ದೊಡ್ಡ ಸಾಧನೆ ಮಾಡಿದ್ದಾರೆ. ಆ ರೀತಿ ನಾವು ಮಾಡೋಕ್ಕಾಗದೇ ಇದ್ರೂ ಇರ್ಬೋದು. ಆದರೆ ನಾಳೆ ನಿಮ್ಮನ್ನು ನಾನೊಂದು ಉದಾಹರಣೆ ಕೊಡಬೇಕು. ಹೀಗೆ ನೋಡಿ, ಭಗವಂತ ಯಾವ ಜನ್ಮದ ಪಾಪವೋ ಏನೋ ಈ ಜನ್ಮದಲ್ಲಿ ಹೀಗೆ ಸ್ವಲ್ಪ ದೃಷ್ಟಿಹೀನರಾಗಿ ಜನಿಸಿ, ದೃಷ್ಟಿಹೀನರಾಗಿ ಜನಿಸಿದ್ದು ಶಾಪ ಅಲ್ಲ ಅಂದ್ಕೊಳ್ಳೋಣ. ಆದರೆ ಅಂಥ ಮಗುವನ್ನು ಹುಟ್ಟಿಸಿ ಅಥವಾ ಅಂಥ ಮಗುವನ್ನು ಭಗವಂತ ಇಲ್ಲಿಗೆ ಕಳಿಸಿದಾಗ ಆ ಮಗುವಿಗೆ ಸಂತೋಷ, ಅಟ್ಲೀಸ್ಟ್ ಸುತ್ತ ಇರೋರಾದರೂ ಬೆಂಬಲ ನೀಡಿದ್ರೆ ಭಗವಂತ ನಮ್ಮನ್ನು ಹಿಂಗೆ ಹುಟ್ಟಿಸ್ಬಿಟ್ನಲ್ಲ ಅನ್ನೋ ನೋವನ್ನಾದರೂ ಮರಿಬೋದು. ಆ ಪ್ರೀತಿನೂ ಇಲ್ಲ ಅಂದರೆ ಭಗವಂತ ಇನ್ಯಾವುದ್ರಲ್ಲಪ್ಪ ನಾನು ನೆಮ್ಮದಿ ಕಂಡುಕೊಳ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಇಷ್ಟೇ, ಅಟ್ಲೀಸ್ಟ್ ನನಗೆ ಯಾರೋ ಓದಿಸ್ಲಿಕ್ಕೆ ಮಹನೀಯರು ಒಂದು ಜಾಗ ಕೊಟ್ಟಿದ್ದಾರೆ, ಓದೋ ಖರ್ಚು ನೋಡ್ಕೊಳ್ತಿದ್ದಾರೆ, ನನ್ನ ತವರು ಅಥವಾ ನನ್ನ ಅಪ್ಪ ಅಮ್ಮ ಅಥವಾ ನನ್ನ ಅಮ್ಮ ಅಕ್ಕ ಇವರು ಪ್ರೀತಿ ಕೊಡ್ತಿಲ್ಲ ಅನ್ನೋ ಈ ಎಮೋಷನಲ್ ವಿಚಾರಗಳು ಕೆಲವೊಮ್ಮೆ ನೀನು ತ್ಯಾಗ ಮಾಡಿ ನಿನ್ನ ವಿದ್ಯಾಭ್ಯಾಸ ನೋಡ್ಕೊಂಡು ನೀನೊಂದು ದುಡಿಮೆ ಮಾಡಿಕೊಂಡು ನೋಡಪ್ಪ, ಇಲ್ಲಿ ಒಂದು ಹಂತಕ್ಕೆ ನನಗೆ ಯಾರೂ ಇಲ್ಲ ಅಂದ್ಕೊಂಡು ನೀನು ಬದುಕಿದ್ರೆ ನಾಳೆ ನೀನು ಒಂದು ಎತ್ತರದ ಸ್ಥಾನಕ್ಕೆ ಹೋಗಿ ನೀನು 4-6 ಜನಕ್ಕೆ ಮಾದರಿ ಆಗ್ತೀಯ. ಈಗ ನೀನು ಎಮೋಷ್ನಲಿ ಈ ಕಡೆ ಡ್ಯಾಮೇಜ್ ಮಾಡಿಕೊಂಡ್ರೆ ಈ ಕಡೆ ನೀನು ಓದೋದನ್ನು ಸರಿ ಮಾಡಲಿಕ್ಕಾಗಲ್ಲ, ಮುಂದಿನ ಭವಿಷ್ಯ ಕೂಡ ಕತ್ಲಾಗ್ಬಿಡುತ್ತೆ. ಹಾಗಾಗಿ ಯಾರಿಗೆ ನೀನು ಭಾರ ಆಗಿದ್ದೀಯೋ ಸರಿ ನಿಮ್ಮ ಅಮ್ಮ ಅಥವಾ ಅವ್ರ ಮನೆಗೆ ಅಕ್ಕನ ಮನೆಗೆ ಕೂಡ್ತಾ ಇಲ್ಲ ಅಂತ ಭಗವಂತ ನಿನ್ನೇನು ಬೀದಿಲಿ ಬಿಟ್ಟಿಲ್ಲ, ಅವ್ರು ಹಂಗೆ ಮಾಡ್ತಾರೆ ಅಂತಲೋ ಏನೋ ನಿನಗಿಲ್ಲೊಂದು ಸೇಫ್ ಜಾಗ ಕೊಟ್ಟಿದ್ದಾನೆ. ಈ ಎರಡು ಅಂದರೆ ಇಲ್ಲೂ ಸೇಫ್ ಸಿಕ್ಕಿದೆ ಮತ್ತು ಈ ಕಡೆನೂ ಸರಿ ಹೋಗಿದ್ರೆ ನನಗಿನ್ನೂ ಚೆನ್ನಾಗಿರುತ್ತೆ ಅಂತ ನಿನಗೆ ಅನಿಸ್ಬೋದು. ಆದರೆ ಒಂದು ಕೊಟ್ಟು ಒಂದು ಕಿತ್ಕೊಂಡಿರ್ತಾನಪ್ಪ. ಹಾಗಾಗಿ ಭಗವಂತ ನನಗೆ ಈ ಸಮಯದಲ್ಲಿ ತಾಯಿ ಅಥವಾ ಅಕ್ಕ ಅಥವಾ ಭಾವ ಅಥವಾ ಅಣ್ಣ ಅಥವಾ ಅತ್ತಿಗೆ ಇವರಿಂದ ಯಾಕೋ ನೋವು ಕೊಡೋ ಹಾಗೆ ಮಾತಾಡಿಸ್ತಾ ಇದ್ದಾನೆ. ಮೋಸ್ಟ್ಲಿ ನನ್ನನ್ನು ಗಟ್ಟಿ ಮಾಡಿ ನನ್ನನ್ನು ಸನ್ಯಾಸಿ ಥರ ತಯಾರು ಮಾಡಿ, ಯಾಕಂದರೆ ಸಂಬಂಧದೊಳಗಡೆ ಇವರು ನನ್ನವರು ಇವ್ರು ನನಗೆ ಆಗ್ತಾರೆ ಅನ್ನೋ ಭ್ರಮೇಲೇ ಬದುಕಿ ನಾಳೆ ಒಂದು ದಿವಸ ಯಾರೂ ಕೈ ಹಿಡದೇ ಇರೋ ಪಾತಾಳಕ್ಕೆ ಹೋಗೋದಕ್ಕಿಂತ ಈಗಲೇ ಅವರೆಲ್ಲರ ಬುದ್ಧಿ ತೋರಿಸಿ ನಿನಗೊಂದು ಶಕ್ತಿ ತುಂಬಲಿಕ್ಕೆ ಹಿಂಗೆ ಮಾಡ್ತಾವನೋ ಏನೋ. ಹಾಗಾಗಿ ನಾನೇ ದುಡಿಮೆ ಮಾಡಿ ನಾನೇ 4 ಕಾಸು ದುಡ್ಕೊಂಡು ಯಾರಿಗೂ ಭಾರವಾಗದಂಗೆ ನೀನು ಯೋಚನೆ ಮಾಡಿ ಇನ್ನೇನು ಚಿಂತೆಗೊಳಗಾಗಿ ರೋಗ ಬರೆಸ್ಕೊಳ್ಳೋದಕ್ಕಿಂತ ಈಗ ಆರೋಗ್ಯವಾಗಿದ್ದೀಯಪ್ಪ, ಓದ್ತಾ ಇದ್ದೀಯ, ಯಾರೋ ಮಹನೀಯರ ಆಶ್ರಯ ಕೊಟ್ಟಿದ್ದಾರೆ, ದಾರಿ ತೋರಿಸ್ತಾ ಇದ್ದಾರೆ, ಇವರೇ ನಿನಗೆ ತಂದೆ ತಾಯಿ, ಇವರೇ ನಿನಗೆ ಬಂಧು ಬಳಗ, ಅದಕ್ಕೆ ನೀನು ಬದ್ಧನಾಗಿದ್ದು ಈ ಕಡೆ ಯಾವಾಗಾದರೂ ಹೋಗ್ಬೇಕು ಅನ್ಸಿದ್ರೆ ಹೋಗು, ಅವರನ್ನು ಮಾತಾಡಿಸ್ಕೊ ಬಾ, ನಿನ್ನ ಗೂಡು ನಿನ್ನ ದಾರಿ ಇದು.
ಯಾಕಂದ್ರೆ ಎಲ್ಲ ಚೆನ್ನಾಗಿರೋರಿಗೆ ನಿನ್ನ ನೋವು ಅರ್ಥವಾಗದೇ ಇರಬಹುದು. ಹಾ ಸರ್. ಹಾಗಾಗಿ ಹೊಟ್ಟೆ ತುಂಬಿದವ್ರಿಗೆ ನಿಮ್ಮ ನೋವು ಅರ್ಥ ಆಗಲ್ಲಪ್ಪ. ನೀನು ಅದೇ ಒಂದು ಪಕ್ಷ ಈಗ ನೀನು ತಿಂಗಳಿಗೆ ಒಂದು 15,000 ದುಡಿತಾ ಇದ್ದೆ, ತಿಂಗಳ ಹೋಗಿ ಒಂದು 5,000 ತಗೊಳಕ ಮಡಿಕೋ, ನಿನ್ನ ಸಂಸಾರ ನೋಡ್ಕೊಳಕ ಅಂತ ಕೊಟ್ಟು ಬರ್ತಿದ್ರೆ ಅವರೇ ಫೋನ್ ಮಾಡ್ತಿದ್ರು, ಎಲ್ಲೋ ಈ ಬರ್ಲೇ ಇಲ್ಲ ಅಂತ ಅವರೇ ಫೋನ್ ಮಾಡ್ತಿದ್ರು. ಹೌದು ಸರ್. ಈಗ ನೀನು ಈಗಾದ್ರಷ್ಟೇ ಏನಾದ್ರು ಒಂದು ಬೆನಿಫಿಟ್ ಇದ್ರೆ ಅದನ್ನ ತಗೊಳ್ತಾರೆ. ಸರ್ಕಾರದಿಂದ ಏನಾದ್ರು ಯೋಜನೆಗಳು ತಮ್ಮ ಮನೆಗೇನೆ ಬಂದ್ರೆ ಅದನ್ನೆಲ್ಲ ಅವರೇ ತಗೊಳ್ತಾರೆ. ಬಟ್ ನನ್ ಕೈಲಿ ಸಿಗೋದು ಬರೀ 1,400 ಪೆನ್ಷನ್ ಮಾತ್ರ. ಬಟ್ ಅವರಿಗೆ ದೊಡ್ಡ ಆಯ್ತು ನನಗೆ ಅರ್ಥವಾಯ್ತು. ನಿನ್ನಿಂದ ಅವ್ರು ಏನೇನು ಉಪಕಾರ ಮಾಡ್ಕೊಳ್ತಾರೆ, ನಿನ್ಗೆ ಅದ್ರ ಬಗ್ಗೆ ಸಮ್ಮತಿ ಇದ್ರೆ ಬಿಡು, ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಇಲ್ಲ ಸಂಬಂಧಿ ಆತರ ಏನಿಲ್ಲ ಸರ್, ನಮಗೂ ಕೊಡ್ಬೇಕು ಅಂತ ಅನ್ಸುತ್ತೆ. ಆಯ್ತು ಬಿಡಪ್ಪ, ತೊಂದರೆ ಇಲ್ಲ. ನಿನ್ನ ಕಾರಣಕ್ಕೆ ಅವರು ಏನೋ ಉಪಕಾರ ತಗೊಳ್ತಾರೆ ಅಂದ್ರೆ ನಿನ್ನ ಪಾಲಿಗೆ ಅದು ಪುಣ್ಯ ಅಂದ್ಕೋ. ಆದ್ರೆ ದಯವಿಟ್ಟು ನೀನಿರುವ ಪರಿಸ್ಥಿತಿ ಇಲ್ಲಿ ನಿನ್ನ ಬಟ್ಟೆ ಬಗ್ಗೆ ಅಥವಾ ನಿನಗೆ ಈ ಅಕ್ಕ, ಭಾವ, ಅಮ್ಮ ಇವರೆಲ್ಲರೂ ನಿನಗೆ ಪ್ರೀತಿ ಕೊಡ್ಲಿ ಬೇಡಪ್ಪ. ಅಂದ್ರೆ ತಿನ್ನಲಿಕ್ಕೆ ಯೋಗ್ಯವಲ್ಲದ ಹಣ್ಣನ್ನ ಯಾರು ಫ್ರಿಡ್ಜ್ ಒಳಗಡೆ ಇಟ್ಕೊಳ್ಳಲ್ಲ, ನಿನಗೂ ಗೊತ್ತಲ್ವನಪ್ಪ. ಹಾಗಂತ ನೀವು ಯೋಗ್ಯ ಅಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಅವರ ದೃಷ್ಟಿಯಲ್ಲಿ ನೀವೀಗ ಅಷ್ಟಕ್ಕಷ್ಟೇ. ಇವನ್ ನನ್ನ ಬದುಕಾದ್ರೂ ನಿನ್ನ ಬದುಕಾದ್ರೂ ಎಲ್ಲಾರ್ದು ಅಷ್ಟೇ. ಈಗ ಆಯ್ತು, ನಾವು ಏನೋ ದಾರಿ ಕಂಡುಕೊಂಡು ನಮಗೂ ಏನೋ ಭಗವಂತ ಈ ಜನರ ಪ್ರೀತಿಯಿಂದ ನಾವಿಲ್ಲಿಗೆ ಬಂದು ಇದೇನೋ ಮಾಡದೆ ಹೋದ್ರೆ ನಮಗೆ ಯಾರು ಗೌರವ ಕೊಡೋರಪ್ಪ. ಹಾಗಾಗಿ ನಮ್ಮನ್ಗೆ ಎಲ್ಲರೂ ನಮ್ಮನ್ನು ತಂಡೋಗಿ ಪ್ರೀತಿ ಕೊಡ್ಲಿ, ನಮ್ಮನ್ನ ಕಾಳಜಿ ಮಾಡಲಿ, ನಮಗೆ ಎಲ್ಲರೂ ನಮಗೆ ಜೈಕಾರ ಹಾಕ್ಲಿ ಅನ್ನೋದಕ್ಕಿಂತ ಆ ಯೋಗ್ಯತೆಯನ್ನು ನಾವು ಪಡ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಯಾವುದನ್ನೂ ನಿರೀಕ್ಷೆ ಮಾಡಬಾರ್ದಪ್ಪ. ಹಾಗಾಗಿ ನೀವು ಇಷ್ಟು ಕಷ್ಟಗಳ ಅಥವಾ ಇಷ್ಟು ದೋಷದ ನಡುವೆ ಈ ವಿಶೇಷ ಚೇತನರಾಗಿಯೂ ನೀವು ಎಲ್ಲೂ ಪ್ರಾಣ ಕಳ್ಕೊಳ್ಳದೆ ಇಷ್ಟೆಲ್ಲದರ ನಡುವೆಯೂ ಓದ್ತಾ ಇದ್ದೀರಾ, ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಾ, ನಾಳೆ ನಾನು ದುಡಿತೀನಿ ಅನ್ನೋ ಛಲ ಇಟ್ಕೊಂಡಿದ್ದೀರಾ. ಎಷ್ಟೋ ಇವತ್ತು ಕಾಲೇಜಲ್ಲಿ ಎಲ್ಲ ಚೆನ್ನಾಗಿದ್ದು, ಅಪ್ಪ ಅಮ್ಮ ಲಕ್ಷ ಫೀಸ್ ಕಟ್ಟಿ ಕಾಲೇಜಿಗೆ ಕಳಿಸಿ, ಬೈಕ್ ಕೊಡಿಸಿ, ಎಲ್ಲ ಕೊಟ್ಟು ಗಾಂಜಾ ಸಿಗರೇಟು ಅಂತ ಹೋಗಿ ಅಪ್ಪ ಅಮ್ಮನ ತಲೆ ತಗ್ಸಿ, ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಪೊಲೀಸ್ನವರು ಬಂದ್ರಿ ನಿಮ್ಮ ಮಗ ಪೊಲೀಸ್ನವರು ಸ್ಟೇಷನಲ್ಲಿದ್ದಾನೆ ಬನ್ರಿ ಒಂಚೂರು ಮಾತಾಡಬೇಕು ಅಂತ ಹೇಳುವಷ್ಟು ತಲೆ ತಗ್ಸೋ ಹಾಗೆ ಮಾಡ್ತಿರೋರ ನಡುವೆ ನಿನ್ನಂಥವರು ಮಹನೀಯರಪ್ಪ. ನಾನು ಅದನ್ನು ಒಪ್ಕೊಳ್ತೀನಿ. ಯಾಕಂದರೆ ನಾನು ಏನೋ ಭಗವಂತ ಒಂಚೂರು ತಿಳುವಳಿಕೆ ಕೊಟ್ಟಿರ್ಬೋದು, ಅದನ್ನು ಬಿಟ್ಟರೆ ನೀವೆಲ್ಲ ನಮಗೆ ನಮ್ಮ ಪ್ರವಚನಗಳಲ್ಲಿ ನಮ್ಮ ಭಾಷಣಗಳಲ್ಲಿ ಹೇಳೋಕ್ಕೆ ನೀವೆಲ್ಲ ಒಂದು ಜೀವಂತ ಮಾದರಿಗಳು. ಹಾಗಾಗಿ ನಾನು ಹೇಳೋದು ಇದು ಅತಿಶಯೋಕ್ತಿ ಅಲ್ಲ, ಅಥವಾ ನಿಮಗೇನೋ ಹೊಗಳಬೇಕು ಅಂತಲ್ಲ. ಈ ಎಲ್ಲ ಚೆನ್ನಾಗಿರೋರು ಮಾಡ್ತಿರೋ ಎಡವಟ್ಟುಗಳು ಒಂದಲ್ಲ ಎರಡಲ್ಲ ಇವತ್ತು. ಅಂಥದ್ರಲ್ಲಿ ನೀವು ನೋಡಿ, ನೀವು ಪ್ರಕೃತಿಗಾಗಲಿ ಇತರರಿಗಾಗಲಿ ಏನೂ ನೋವು ಕೊಡೋರಲ್ಲ. ನೀವು ನಿಮ್ಮ ಬದುಕನ್ನು ಕಟ್ಟಿಕೊಂಡು ನಿಮ್ಮ ಬದುಕನ್ನು ಸವಿಸಿ ನಿಮ್ಮ ಬದುಕನ್ನು ಮುಗಿಸ್ಕೊಂಡ್ಬಿಡೋರು. ಅಂದರೆ ನೋಡಿ, ನೀವು ಬರ್ತೀರಾ ಇಲ್ಲಿ ಅದನ್ನೇನೋ ಖುಷಿಯಿಂದ ಅನುಭವಿಸ್ತೀರಾ, ನೋವಿದ್ರೆ ನೋವು, ಖುಷಿ ಇದ್ದರೆ ಖುಷಿ ಅನುಭವಿಸ್ತೀರಾ. ಯಾರಿಗೂ ಏನನ್ನು ಒಂದೇ, ಯಾರಿಗೂ ಏನನ್ನು ಅಂದರೆ ಎಲ್ಲ ಚೆನ್ನಾಗಿದ್ರೆ ನೀವು ಮಾಡ್ತಿದ್ರು ಏನೋ. ಆದರೆ ಭಗವಂತ ನಿಮ್ಮನ್ನು ಅಂಥ ಸಜ್ಜನರಾಗಿ ಬಾಳಿಸಿ, ಸಜ್ಜನರಾಗಿ ಬದುಕಿಸಿ ಹಂಗೆ ಕಳಿಸಿಬಿಡ್ತಾನೆ. ನಿಮ್ಮಿಂದ ಇಲ್ಲೊಂಚೂರು ಲಾಭ ಆಗ್ಬೋದೇ ಹೊರತು, ಈ ಲೋಕಕ್ಕೆ ಇನ್ನೊಂಚೂರು ಏನಾದ್ರು ಉಪಯೋಗ ಆಗ್ಬೋದೇ ಹೊರತು ನಿಮ್ಮಿಂದ ನಷ್ಟವಾಗಲ್ಲ. ಆ ಕಾರಣಕ್ಕೆ ನೀವು ಮಹನೀಯರಿದ್ದೀರಿ. ಅದ್ರ ಬಗ್ಗೆ ನಿಮಗೆ ಖುಷಿ ಇರಲಿ. ನಾನು ಎಲ್ಲರಂತಿಲ್ವಲ್ಲ, ಇಲ್ಲಪ್ಪ. ನಿಮಗೆ ಈ ಲೋಕದಲ್ಲಿ ಖಂಡಿತ ಹಕ್ಕಿದೆ, ಬದುಕೋ ಶಕ್ತಿ ಇದೆ. ಪ್ರಕೃತಿ ನನಗೆ ಕೊಟ್ಟ ಸೂರ್ಯನ ಕಿರಣ, ಸೂರ್ಯನ ಬೆಳಕು ನಿನಗೂ ಬರುತ್ತೆ, ಚಂದ್ರನ ತಂಪು ನನಗೆ ಹೇಗೋ ನಿನಗೂ ಹಾಗೆ ಬರುತ್ತೆ. ಆದರೆ ನೀವು ಮಾತ್ರ ಅಂದುಕೊಳ್ಬೇಡಿ ನನಗೆ ಮಾತ್ರ ಈ ಮನೆಯಲ್ಲಿ ಬೆಲೆ ಸಿಗ್ತಾ ಇಲ್ಲ ಅಂತ. ಎಲ್ಲ ಚೆನ್ನಾಗಿರೋರ ಮನೆಯಲ್ಲೂ ಇದು ನಡೀತಾ ಇದೆ. ಆದರೆ ಎಷ್ಟೋ ಜನ ಯಾಕಂದರೆ ನೋಡಪ್ಪ, ಈಗ ಒಂದು 25 ವಯಸ್ಸು, ಎಜುಕೇಷನ್ ಎಲ್ಲ ಮುಗಿದಿದೆ, ಅವನಿನ್ನೂ ಏನು ಕೆಲ್ಸಕ್ಕೂ ಹೋಗ್ತಿಲ್ಲ, ₹1 ಇಂತ ದುಡಿತಾ ಇಲ್ಲ, ಕಣ್ಣು ಕಿವಿಗೆ ಮೂಗು ಕಾಲು ಎಲ್ಲ ಚೆನ್ನಾಗೇ ಇದೆ. ಆದರೂ ಅವ್ರ ಮನೆಯವ್ರಿಗೆ ಅವನು ಕಂಡ್ರೆ ಆಗಲ್ಲ. ಯಾಕೆ? ಅವನು ದುಡಿಮೆ ಮಾಡ್ತಾ ಇಲ್ಲ. ನನ್ನ ಕಣ್ಣು ಹಿಂಗಿರೋದಕ್ಕೆ ತಾನೇ ಅಂತ ಅಂದ್ಕೊಳ್ಳೇಬೇಡ. ಎಲ್ಲ ಚೆನ್ನಾಗಿರೋ ಮಕ್ಕಳು ಕೂಡ ಇದನ್ನ ಅನುಭವಿಸ್ತಾವ್ರೆ. ನಾನು ಈ ಸಾವಿರಾರು ಕಥೆಗಳಲ್ಲಿ ನಾನು ಕೇಳಿದ್ದೀನಿ ಅಂಥವನ. ಅರ್ಥ ಮಾಡ್ಕೋ. ನೀನು ಕಪ್ಪಿದ್ಯೋ ಬಿಳುಪಿದ್ಯೋ, ಕಣ್ಣಿದೆಯೋ ಕಣ್ಣಿಲ್ವೋ ಯಾರಿಗೂ ಮುಖ್ಯ ಅಲ್ಲ. ಅಂದರೆ ಸೋಪ್ ಯಾವ ಕಂಪ್ನಿದು ಅನ್ನೋದಕ್ಕಿಂತ ಅದರಿಂದ ಕೊಳೆ ಹೋಗುತ್ತಾ ಅನ್ನೋದನ್ನೇ ನೋಡ್ತಾರೆ. ಹೌದಲ್ಲಪ್ಪ? ಅದು ಈ ಸೌದೆ ಯಾವುದೋ ಒಲೆ ಉರಿದ್ರೆ ಸಾಕು, ಉಪಕಾರ ಆಗಬೇಕು. ನೀನು ಕಣ್ಣಿದೆಯೋ ಇಲ್ವೋ, ನೀನು ಕಪ್ಪೋ ಬಿಳುಪೋ ನನಗೆ ಬೇಡ. ನಿನ್ನಿಂದ ಲಾಭ ಇದ್ದರೆ ನಿನ್ನನ್ನು ಪ್ರೀತಿಸ್ತೀವಿ, ಲಾಭ ಇಲ್ವೋ ನಿನ್ನ ದೂರ ಇಡ್ತೀವಿ. ಹಿಂಗೆ ಬಂದು ನಿಂತಿದೆ ಕಾಲ.
ಹಾಗಾಗಿ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವ ಕಡೆ ನೀವು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀರಿ, ಸರಿಯಾದ ಪ್ರಯತ್ನವನ್ನೇ ಮಾಡ್ತಾ ಇದ್ದೀರಿ, ಅದೆಲ್ಲವೂ ಚೆನ್ನಾಗೇ ಇದೆ. ಬಟ್ ತಾಯಿ ಅಥವಾ ಈ ನಿನ್ನವರು ಪ್ರೀತಿ ಕೊಡ್ತಿಲ್ಲ ಅಥವಾ ನಿನ್ನವರು ನಿನ್ನನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋ ವಿಚಾರ ಇದು ನಿನಗೆ ಮಾತ್ರ ಅಲ್ಲ, ನಾವೆಲ್ಲರೂ ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಇನ್ನೂ ಎಷ್ಟೋ ಮಕ್ಕಳು ಅದನ್ನು ನೋಡ್ತಲೇ ಇದ್ದಾರೆ. ಆದರೆ ನಾನು ಹೇಳೋದು ಅಟ್ಲೀಸ್ಟ್ ಇಂತಹ ನೋಡಿ, ನೀವೇನು ಹಣ ಕೇಳ್ತಿಲ್ಲ, ಆಸ್ತಿ ಕೇಳ್ತಿಲ್ಲ, ನೀವು ಕೇಳ್ತಿರೋದು ಪ್ರೀತಿ ಅಥವಾ ಎಲ್ಲರಂತೆ ನನ್ನನ್ನು ಕಾಣಿ ಅಂತ. ನಾನೊಂದು 3 ದಿವಸ ಬರ್ತೀನಿ, ಇರ್ತೀನಿ, ಹೋಗ್ತೀನಿ. ಆ 3 ದಿವಸದಲ್ಲೂ ನಾನೇನು ಇರ್ಲಿಕ್ಕೆ ಬಂದವನಲ್ಲ, ನನ್ನ ಹಾಸ್ಟ್ಲಿದೆ, ನಾನು ಹೋಗ್ತೀನಿ. ಬಟ್ ಅವರಿಂದಲೇ ನೀನು ಹೋಗು ಅನ್ನೋ ಮಾತು ಬಂದಾಗ ಅದು ಇನ್ನೂ ಭಯಂಕರ ಅದು. ಹಾಗಾಗಿ ಇಲ್ಲಿ ನಿಮಗಾಗ್ತಿರೋ ಈ ಅನುಭವ ಇದೆಯಲ್ಲ, ಇದೇ ಮನೆಗೆ ಬೇರೆ ಯಾರಾದ್ರೂ ಅದೇವ್ರ ಪರಿಚಯದವ್ರು ಬಂದ್ರೆ ಅವ್ರನ್ನ ಪ್ರೀತಿಯಿಂದ ಇರಿಸ್ಕೊಳ್ತಾರೆ. ನೀ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ನಾನ್ ನಿಮ್ಗೆ ಆಶ್ರಯ ಕೊಡ್ತೀನಿ, ಇಲ್ಲೇ ನಿಮ್ ಕೆಲ್ಸ ಇದು ಮಾಡಿಸ್ತೀನಿ, ಏನ್ ಬೇಕಾದ್ರೂ ಮಾಡು, ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಅವ್ರು ಬಲವಂತಾಗಿ ಇರಿಸ್ಕೊಳ್ತಾರೆ. ಬಟ್ ನಾನ್ ಏನಾದ್ರು ಬಂದ್ರೆ ಒಂದ್ ರೀತಿಯಾಗಿ ತಿರಸ್ಕಾರದ ಭಾವನೆ, ಯಾಕೆ ಬಂದಿದೀಯಾ ಅಂತ ಕೇಳೋದು. ಇಲ್ಲಾಂದ್ರೆ ಈ ಓನರ್ ಬೈತಾರೆ, ಬಿಲ್ಡಿಂಗ್ ಓನರ್ ಬೈತಾರೆ, ಜಾಸ್ತಿ ಜನ ಬಂದ್ರೆ ಬಿಲ್ಡಿಂಗ್ ಓನರ್ ಬರ್ತಾರೆ, ಇಲ್ಲಿರೋ ಜಾಗ ಇಲ್ಲ, ಹೋಗು ಅಂತ ಇದು ಮಾಡೋದು. ಆತರ ಯಾಕೆ ನೋಡ್ತಾರೆ ಅಂತ ಗೊತ್ತಿಲ್ಲ ಸರ್. ಹಾಗೇನಿಲ್ಲಪ್ಪ, ಅದಕ್ಕೆ ನಿನಗೆ ಗೊತ್ತಿಲ್ದಿರೋದೇನಿಲ್ಲ. ಸಹಜವಾಗಿ ನಿನ್ನ ಬಗ್ಗೆ ಒಂದು ಅದೇ ಹೇಳ್ತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ಮನೆಗೆ ಬಂದಿರೋ ಕಾಯಿಲೆ ಅಥವಾ ಮನೆಯವ್ರಿಗೆ ಯಾರಿಗೋ ಒಬ್ಬನಿಗೆ ಏನೋ ಒಂದು ಕಾಯಿಲೆ ಬಂದಿದೆ, ಅದಕ್ಕೆ ಔಷಧಿ ಮನೆ ಹಿಂದೆನೇ ಇರುತ್ತಂತೆ. ಆದರೆ ಯಾರೋ ಇಂಗ್ಲಿಷ್ ಡಾಕ್ಟರ್ ಅಂದ್ರೆ ಬಂದ್ರೇನೆ ಅದು ಮದ್ದು. ಹಂಗೆ ಕೆಲವೊಮ್ಮೆ ಮನೆ ಮಕ್ಕಳಿಗೆ ಮನೆಯವರೇ ಶತ್ರುಗಳಾಗ್ಬಿಡ್ತಾರೆ. ಹೊರಗಡೆಯವ್ರಿಗೆ ಕೊಡೋ ಗೌರವ ನಿಮಗೆ ಕೊಡ್ತಾ ಇರೋದಿಲ್ಲ. ಆದರೆ ಅದ್ರ ಬಗ್ಗೆ ಬೇಸರ ಬೇಡಪ್ಪ. ಈ ಸಮಯದಲ್ಲಿ ಭಗವಂತ ಇನ್ನೂ ಏನೇನು ಕೊಡ್ತೀಯ ಕೊಟ್ಟುಬಿಡು. ಹಳೆಯ ಪಾಪಗಳು ಇನ್ನೂ ಎಷ್ಟಿದಾವೋ ಏನೋ ಗೊತ್ತಿಲ್ಲ. ಆದರೆ ಎಂದಿಗೂ ಯಾರಿಗೂ ಅಂದರೆ ಒಂದು ತುತ್ತು ಅನ್ನಕ್ಕೆ ಅಯ್ಯೋ ನನಗೆ ಅನ್ನ ಇಕ್ಕಿ ನಾನು ಊಟ ಮಾಡ್ಕೊಂಡು ಹೊಂಟೋಗ್ಬಿಡ್ತೀನಿ ಅನ್ನೋ ಹಂತಕ್ಕೆ ನಿನ್ನನ್ನು ಭಗವಂತ ಬಿಟ್ಟಿಲ್ಲಪ್ಪ, ಬಿಡೋದೂ ಇಲ್ಲ. ಹಾಗಾಗಿ ಇವೆಲ್ಲವನ್ನ ನೀನು ಛಲವಾಗಿ ತಗೋ. ಇವತ್ತು ಇವ್ರು ಹಿಂಗೆ ಮಾಡ್ತಿರ್ಬೋದು, ನಾಳೆ ಹಿಂಗೆ ಇರಲ್ಲಪ್ಪ. ನಿನಗೂ ನೀನು ಇವರೇ ಕರೆಯೋ ಹಂತಕ್ಕೆ ನೀನು ಬೆಳಿತೀಯ. ಆ ಛಲ ಇಟ್ಕೋ. ಯಾಕಂದರೆ ಇವೆಲ್ಲ ಏನು ನಡೀತಾ ಇದ್ದಾವೆ, ಯಾವುದೇ ಒಬ್ಬ ಮನುಷ್ಯನ ಬದುಕಲ್ಲಿ ಯಾರೂ ರೆಡ್ ಕಾರ್ಪೆಟ್ ಹಾಕಿ ಸಾಧನೆ ಮಾಡದೆ ಅಥವಾ ಏನೂ ಗುರುತಿಸ್ಕೊಳ್ಳದೆ ಏನೂ ಸ್ವಂತದ್ದು ಅಂತ ಏನೂ ಮಾಡದೇ ಇದ್ದಾಗ ಯಾವನಿಗೂ ಈ ಜಗತ್ತಲ್ಲಿ ಸಾಧನೆ, ಪ್ರಶಸ್ತಿಗಳು, ಸನ್ಮಾನಗಳು ಆಗಿಲ್ಲ. ಜಗತ್ತಿನ ಎಲ್ಲ ಸನ್ಮಾನಗಳು ಸಾಧನೆಯ ನಂತರವೇ ಸಿಗ್ತವೆ ಹೊರತು ಇವನು ಮುಂದಿನ ವರ್ಷ ಸಾಧನೆ ಮಾಡ್ತಾನಂತೆ ಅಂದ್ಕೊಂಡು 1 ವರ್ಷ ಮುಂಚೆನೆ ಯಾರಾದರೂ ಸನ್ಮಾನ ಮಾಡ್ತಾರ? ಹಾಗಾಗಿ ಹಾಗೆ ನಾನೊಂದು ಕಾಲಕ್ಕೆ ಚೆನ್ನಾಗಾದ ಕಾಲಕ್ಕೆ ಇವ್ರನ್ನ ಅವತ್ತಿವ್ರು ಹಂಗೆ ಅಂದಿದ್ರಲ್ವ ಅಂತ ದ್ವೇಷ ಮಾಡಬೇಡ. ನೀನು ಚೆನ್ನಾಗಾಗ್ತೀಯ, ನೀನು ಎಲ್ಲರಂತೆ ಬದುಕ್ತೀಯಪ್ಪ, ಬೇಸರ ಬೇಡ. ನನಗೆ ಖಂಡಿತ ಅದ್ರ ಬಗ್ಗೆ ಅನುಕಂಪ ಇದೆ. ನಿಮ್ಮಂಥವ್ರ ಬದುಕು ನೆನೆಸ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ಹೆಂಗಪ್ಪ, ಈಗ ಮನೆಯಲ್ಲಿ ನಾವು ಊಟ ಮಾಡೋ ಟೈಮಲ್ಲಿ ಸಡನ್ನಾಗಿ ಕರೆಂಟ್ ಹೋದ್ರೇ ಒಂಥರ ಆಗುತ್ತೆ. ಅದರ ಜೀವನ ಪೂರ್ತಿ ಆ ಕತ್ತಲೆಯ ಬದುಕಲ್ಲ, ಅದು ಹೆಂಗೆ ಬದುಕ್ತಾರೆ ಅಂತ. ಬಟ್ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನೀವು ನಮಗೆ ಅಥವಾ ನನ್ನ ಈ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಮುಂದೆ ಹೇಳಲಿಕ್ಕೆ ನೀವೊಂದು ಕಥೆಯಾಗಿ ಉಳ್ಕೊಂಡ್ಬಿಟ್ರಿ. ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ. ತಾಯಿ ಅಥವಾ ಇವರ ವರ್ತನೆ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿದೆ ಸರ್? ಈ ನಂಬರ್ ಫೋನ್ ಮಾಡಿದೆಯಲ್ಲಪ್ಪ, ಇದಕ್ಕೆ ವಾಟ್ಸಪ್ ಮಾಡು. ಅವರು ನಿಮಗೆ ಸಂಪೂರ್ಣವಾಗಿ ಅಡ್ರೆಸ್ಸನ್ನು, ವಾಯ್ಸ್ ಮೆಸೇಜ್ ಮತ್ತು ಲೊಕೇಶನ್ ಎರಡನ್ನೂ ಕಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ನೀನು ಕೇಳಿ ಒಂದ್ ದಿವಸ ಆಶ್ರಮಕ್ಕೆ ದಯವಿಟ್ಟು ಬಾರಪ್ಪ, ನಿನ್ನ ಜೊತೆ ನಾವಿದ್ದೀವಿ ಆಯ್ತಾ. ನೀನು ಚೆನ್ನಾಗಿ ಓದ್ತಾ ಇದ್ದೀರಾ, ಓದಿ ಒಂದು ಕೆಲಸ ಇಟ್ಕೊಳ್ಳಿ. ಯಾವ್ದು ಅದು ಇದು ಅಂತ ಅಲ್ಲ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಿ. ಒಂದೇ ಸಲ ಅದು ಇದು ಅಂತ ಬೇಡ. ಏನು ಬಟ್ಟೆ ಇದಾವೋ ಹಾಕೊಳ್ಳಿ, ಏನು ಸವಲತ್ತಿದಾವೋ ಅದನ್ನ ಪಡ್ಕೊಳ್ಳಿ. ಮುಂದೆ ನನಗೆ ಬೇಕಾದಂತ ತಗೊಳ್ಳೋಕೆ ಇನ್ನೂ ಸಮಯ ಬರುತ್ತೆ. ಈಗ ನಾವಾದರೂ ಅಷ್ಟೇ, ಇವತ್ತು ಏನೋ ನನಗೆ ಬೇಕು ಅಂತ ತಗೊಳ್ಳೋ ಶಕ್ತಿ ಭಗವಂತ ಕೊಟ್ಟಿರ್ಬೋದು. ಬಟ್ ಈ ಹಿಂದೆ ನಾನು ಏನಿತ್ತು ಅದನ್ನು ತಿನ್ಕೊಂಡು ಏನು ಕೊಟ್ಟರು ಅದನ್ನು ಉಟ್ಕೊಂಡು ಬಂದವರು ನಾವೆಲ್ಲ. ಯಾಕಂದ್ರೆ ನಾವು ಹಳ್ಳಿಯಿಂದಲೇ ಬಂದವರು. ನಮ್ಗೆ ಎಣ್ಣೆ ಕೆಲವು ಸರಿ ಜನಗಳು ಸರ್, ಈಗ ಯಾವ್ದಾದ್ರು ಅಂಗಡಿ ಹತ್ರ ಅಥವಾ ಯಾವ್ದಾದ್ರು ಇದಕ್ಕೆ ಹೋದಾಗ ನಮ್ನೊಂದು ರೀತಿಯಾಗಿ ಭಿಕ್ಷಿಕರ ತರ ನೋಡ್ತಾ ಇರ್ತಾರೆ. ₹1 ಕೊಡಕ್ ಬರೋದು ಅಥವಾ ₹2 ಕೊಡಕ್ ಬರೋದು ಆತರ. ಅಥವಾ ಕೆಲವರು ಏನ್ ಅಂದ್ಕೊಳ್ಬೇಕು ಗೊತ್ತಪ್ಪ, ಸಮಾಜ ಎಷ್ಟು ಕರುಣೆಯಿಂದ ತುಂಬಿದೆ ಅಂತ ಅಂದ್ಕೊಳ್ಬೇಕಪ್ಪ ನೀನು. ನೋಡಪ್ಪ,
ಅವ್ರ ದೃಷ್ಟಿಕೋನದಲ್ಲಿ ಪಾಪ ಅಂತ ಅನ್ಸಿತಾನೆ. ಒಬ್ಬ ತನ್ನ ಒಂದು ದುಡಿಮೆಯ ₹1 ನಿಮಗೆ ಕೊಡೋಕೆ ಬರ್ತಾನೆ ಅಂದರೆ ಅವನ ದೃಷ್ಟಿಲಿ ಅವ್ನ ಭಿಕ್ಷುಕನು ಏನೋ ಗೊತ್ತಿಲ್ಲ, ಬಟ್ ಸಹಾಯ ಮಾಡೋರು ಒಳ್ಳೆ ಗುಣವನ್ನಂತೂ ಪ್ರಶಂಸೆ ಮಾಡ್ಬೋದಲ್ಲಪ್ಪ. ಎಷ್ಟೋ ಜನ ಹೀಗೆ ಕಣ್ಣು ದೃಷ್ಟಿ ಇಲ್ಲದವರು ಆರ್ಕೆಸ್ಟ್ರಾಗಳೆಲ್ಲ ಹಾಡ್ಕೊಂಡು ರಸ್ತೆ ಬದಿಯಲ್ಲಿ ಜೀವನ ಮಾಡ್ತಾರೆ, ಹೌದಲ್ಲಪ್ಪ? ಹೌದು ದಯವಿಟ್ಟು ಈ ಜನರ ವರ್ತನೆಗಳು, ಯಾರೋ ನಿಮಗೆ ₹1 ಕೊಡೋಕೆ ಬಂದಾಗ ನಾನು ಇವ್ರು ಭಿಕ್ಷುಕರು ಮಾಡ್ಕೊಂಬಿಟ್ರ ಅಂತ ದುಃಖ ಪಡೋದಕ್ಕಿಂತ, ಅಯ್ಯೋ ಜನರಲ್ಲಿ ಇನ್ನೂ ಎಷ್ಟು ಮಾನವೀಯತೆ ಇದೆ ಅಂತ ನೀವು ಖುಷಿ ಪಡಬೇಕು. ಅಯ್ಯೋ ಸ್ವಾಮಿ ನಾನು ಭಿಕ್ಷುಕ ಅಲ್ಲ ಅಂತ ಹೇಳಿ ಆಮೇಲೆ ಅದನ್ನು ಬೇರೆ ಥರ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಅಯ್ಯೋ ನಂಗೆ ನೋಡ್ತಾರಲ್ಲ ಅಂದ್ಕೊಂಡ್ಬಿಟ್ರೆ ಅದು ನನ್ನ ಯೋಚನೆ ವಿಷಯ ಆಯಿತು, ಅದು ನನಗೆ ದುಃಖ ಕೊಡುತ್ತೆ, ಅದರಿಂದ ಲಾಭ ಇಲ್ಲ. ಇವತ್ತು ನಮ್ಮನ್ನಾದರೂ ಅಷ್ಟೇ ಯಾರೋ ಸ್ವಾಮೀಜಿ ಅಂತಾರೆ, ಯಾರೋ ಗುರುಗಳೇ ಅಂತಾರೆ, ಯಾರೋ ಇನ್ನೊಬ್ಬ ಪೂಜಾರಿ ಅಂತಾರೆ. ಅವ್ರಿಗೆ ನಾನು ಏನೂ ಅಲ್ಲ, ನನ್ನನ್ನು ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿರೋರು ಪ್ರಭುಜಿ ಅಂತ ಕರೆದ್ರೆ ನನಗೆ ಬಹಳ ಖುಷಿ, ಅಥವಾ ಶ್ರೀನಿವಾಸ ಅಂತ ಅಥವಾ ಸೋನು ಅಂತ ಕರೆದ್ರೆ ಖುಷಿ. ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ, ಇಂದ ಆಡ್ಕೊಳ್ಳೋರು ಇದ್ದಾರೆ, ಮುಂದೆ ಗೌರವದಿಂದ ನೋಡೋರು ಇದ್ದಾರೆ. ನಾನು ಹೊರಗಡಿನ ಅಭಿಪ್ರಾಯ ನೋಡ್ತಾ ಲಾಸ್ಟ್ ಟೈಮ್ ನೀವು ಯೂಟ್ಯೂಬ್ ಅಲ್ಲಿ ಯಾರೋ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಲಾಸ್ಟ್ ಟೈಮ್ ಮಾತಾಡುವಾಗೇನು ನಾ ಕೇಳಿಸ್ಕೊಂಡೆ ಸರ್. ಈಗ ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ರು ನಿಮ್ಗೆ ಇಷ್ಟೆಲ್ಲಾ ಮಾತಾಡಕ್ ದುಡ್ಡು ತಗೋತೀರಾ ಅಂತ ಕೇಳಿದಾರೆ ಅಂತ ಕಮೆಂಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅದ್ ನಮಗೂ ಬಿಟ್ಟಿದ್ದಿಲ್ಲ. ಈಗ ನಾವೊಂದು ಉದ್ದೇಶದಿಂದ, ಈಗ ನೋಡಪ್ಪ ನಾನು ನಿನ್ನ ಹತ್ರ ಗಂಟೆಲ್ಲ ಮಾತಾಡ್ತೀನಿ, ನಾನು ಮಾತಾಡಿದ್ದೀನಿ, ನಾನು ಸಮಯ ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ನಿಮ್ಮಂಥವ್ರ ಜೊತೆ ಮಾತಾಡುವ ಸೌಭಾಗ್ಯ ಈ ರಾತ್ರಿಯ ದಿನ ನನಗೆ ಸಾರ್ಥಕ. ನಾನು ಈ ಭಾವನೆಯಲ್ಲಿ ಕೂತು 5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಹಿಂಗೆ ನಾನು ಗಂಟೆಗಟ್ಟಲೆ ಮಾತಾಡ್ಲಿಕ್ಕೆ, ಹೌದು ಇವತ್ತು ಕೌನ್ಸಿಲಿಂಗ್ಗೆ ಲಕ್ಷ ಹಣ ತಗೊಳ್ತಾರೆ. ಹೌದು ಸರ್. ಒಂದು 20 ನಿಮಿಷ ಕೊಟ್ಟಿರೋ ಸಮಯಕ್ಕಿಂತ 1 ನಿಮಿಷ ಜಾಸ್ತಿ ಇದ್ರೆ, ಇಲ್ರಿ ಬೇರೆ ಬರ್ತಾರೆ, ನಡ್ರಿ ನೀವು ಸಮಯ ಆಯ್ತು ಮುಗಿದ್ ನಡ್ರಿ, ಮಾತ್ರ ಕೊಟ್ಟಿದ್ನಲ್ಲ ನುಂಗ್ರಿ ಹೋಗ್ರಿ ಅಂತಾರೆ. ಸಹನೆಯಿಂದ ಮಾತಾಡೋರೇ ಇಲ್ಲ. ಅಂಥದ್ರಲ್ಲಿ ನಾನು 11 ಗಂಟೆ ತನಕ ನಾನು ದೊಡ್ಡತನ ಅಂತ ಹೇಳಲ್ಲ, ಬಟ್ ನನ್ಗೆ ಅದ್ರ ಬಗ್ಗೆ ಖುಷಿ ಇದೆ. ನಾನು ಯಾರ ಹತ್ರ ₹1 ತಗೊಳ್ಳೋದಂಗೆ ನಾನು ಮಾತಾಡ್ತೀನಿ. ನಮಗೆ ನಮ್ಮ ಅಂತರಂಗದಲ್ಲಿ ನಾವು ಯಾವ ಸಂಕಲ್ಪ ಮಾಡ್ಕೊಂಡು ಹೊರಟಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಬಟ್ ಹೊಸ್ದಾಗಿ ಯಾರಿಗೂ ನೋಡೋರ್ಗೆ ಅದು ನಾಟಕ ಅನಿಸ್ಬೋದು, ಅಥವಾ ನಾನೇನೋ ವ್ಯವಹಾರ ಮಾಡ್ತಿದ್ದೀನಿ ಅನಿಸ್ಬೋದು. ಬಟ್ ಅವ್ರ ಭಾವನೆಗಳು ಯಾಕೆ, ಅವ್ರಿಗೆ ಅಜ್ಞಾನ ಇದೆ ಅಥವಾ ಅವ್ರಿಗೆ ಆ ಪೂರ್ಣ ತಿಳುವಳಿಕೆ ಇಲ್ಲ ಅಂತಾರೆ. ಬಟ್ ನಾವು ಅದ ತಕ್ಷಣ ಇವನು ಕೆಟ್ಟವನು ಅಂತ ನಾವು ಅವ್ರನ್ನ ಬೈತಾ ಕೂರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ನಿಗೆ ತಿಳುವಳಿಕೆ ಇದ್ರೆ ಮಾಡ್ತಿರ್ಲಿಲ್ಲ. ಹಾಗಾಗಿ ನೋಡಪ್ಪ, ನಾನೊಂದು ದೊಡ್ಡ ಕನಸಿಟ್ಟುಕೊಂಡು ಹೊರಟಿದ್ದೀನಿ ಎಂದಾಗ ನನ್ನ ಗುರಿ, ನನ್ನ ದೃಷ್ಟಿ, ನನ್ನ ಪ್ರಯತ್ನ ಹಾಗೂ ನನ್ನ ಸಕಲ ಕಣವೂ ಕೂಡ, ನನ್ನ ಯೋಚನೆಯಿಂದ ಹಿಡಿದು ನನ್ನ ಉಸಿರಾಟ, ನನ್ನ ಎಲ್ಲ ನಡೆ ನುಡಿ ಎಲ್ಲವೂ ಆ ಕುರಿತು ಪ್ರಯತ್ನ ಮಾಡಿದ್ರೆ ನನ್ನ ವೇಗ ಹೆಚ್ಚಾಗುತ್ತೆ, ನಾನು ಬೇಗ ತಲುಪ್ತೀನಿ, ನಾನು ಅಂದ್ಕೊಂಡಿರೋ ಕಡೆ ನಾನು ಹೋಗ್ತೀನಿ. ಬಟ್ ಎತ್ತರದ ಗುರಿ ಇಟ್ಕೊಂಡ್ಬಿಟ್ಟು ಚಿಲ್ಲರೆ ಥರ ಆಡಿದ್ರೆ, ಚಿಲ್ಲರೆ ಥರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಸಾಧನೆ ತಲುಪೋಕ್ಕಾಗಲ್ಲ, ಹೌದಲ್ಲ? ಕನಸುಗಳು, ಯೋಚನೆಗಳು ದೊಡ್ಡದಿದ್ರೆ, ಗುರಿಗಳು ದೊಡ್ಡದಿದ್ದಾಗ ನಮ್ಮ ವರ್ತನೆಗಳು ದೊಡ್ಡತನದಲ್ಲೇ ಇರಬೇಕು. ಸಂಬಂಧಿಕರು ಕೇಳಿದಾಗ ಏನು ಮಾಡ್ತಿದ್ಯೋ, IAS ಮಾಡ್ತೀನಿ ಅಂತ ಅಂದ್ರೆ ಗುರಿ ಮಾತ್ರ ದೊಡ್ಡದು ಇಟ್ಕೊಂಡ್ಬಿಟ್ಟು ದಿನ ಎಲ್ಲ ರಗ್ಗೊಚ್ಕ ಮನಿಕೊಂಡ್ರೆ, ಅಂದ್ರೆ ಸಂಬಂಧಿಕರಿಗೆ ಹೇಳಕ್ಕೆ ಅಂತ ಒಂದು ಗುರಿ ಇಟ್ಕೊಂಡಿದ್ದಾನೆ ಅಷ್ಟೇ ಅವನು. ಆದರೆ ದೊಡ್ಡ ಗುರಿ ಇಟ್ಕೊಂಡಾಗ ಕೆಲವು ಇವ್ರು ಪ್ರೀತಿ ಕೊಡಲಿಲ್ಲ, ಇವಳು ಮೆಸೇಜ್ ಮಾಡಲಿಲ್ಲ, ಇವ್ರು ನನ್ನ ಹಿಂಗೆ ಅಂದ್ಬಿಟ್ರು, ಈ ಎಲ್ಲ ಚಿಲ್ಲರೆ ಆಲೋಚನೆಗಳನ್ನ ಕಟ್ಟಿಟ್ರೇನೆ ನಾನು ಛಲದಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಾನು ಇವುಗಳಿಗೆ ಉತ್ತರ ಕೊಟ್ಟುಕೊಂಡು ಇವುಗಳಿಗೆ ಕೊರಗ್ತಾ ಇಲ್ಲಿ ಕೂತ್ಕೊಂಡ್ರೆ ನನ್ನ ಗುರಿ ಅಲ್ಲೇ ಅನಾಥವಾಗಿ ಉಳ್ಕೊಂಡ್ಬಿಡುತ್ತೆ, ನಾನು ಇಲ್ಲೇ ಬಿಕಾರಿಯಾಗಿ ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ. ಹಾಗಾಗಿ ಜನ ಅವರವ್ರ ಬುದ್ಧಿ, ಅವ್ರಿಗೆ ನಿಮ್ಮ ಬಗ್ಗೆ ಪ್ರೀತಿ ಇದ್ದರೆ ಒಳ್ಳೇದು ಮಾತಾಡ್ತಾರೆ, ನಿಮ್ಮ ಬಗ್ಗೆ ದ್ವೇಷ ಇದ್ದರೆ ಕೆಟ್ಟದ್ದು ಮಾತಾಡ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅದು ಅವ್ರವ್ರ ವಾಕ್ ಸ್ವಾತಂತ್ರ್ಯ. ಈಗ ನಿಮ್ಮ ಬಟ್ಟೆ ನೋಡಿ ಅಥವಾ ನನ್ನ ಮುಖ ನೋಡಿ ಇವನೇ ಅಂದರೆ ಹಿಂಗೆ ಕಪ್ಪಗಿದ್ದಾನೆ ಅನ್ಬೋದು, ಅಥವಾ ಇವನೇ ಅಂದರೆ ಇವನು ಈ ಥರ ಮಾತಾಡ್ತಾನೆ ಅನ್ಬೋದು. ನನ್ನ ಈ ಸಜ್ಜನ ಅಥವಾ ಒಳ್ಳೆ ಮಾತುಗಳೇ ಇನ್ನೊಬ್ರಿಗೆ ಯಾರಿಗೂ ಕೆಟ್ಟದಾಗ ಕೇಳಿಸ್ಬೋದು. ಒಬ್ಬ ದುರಾತ್ಮನಿಗೆ ಉಪದೇಶಗಳೇ ಅಂದರೆ ಹೇಗೆ ಒಬ್ಬ ಬಡವನಿಗೆ ಶ್ರೀಮಂತನೇ ಶತ್ರು ಅಂತೆ, ಒಬ್ಬ ಯಾರು ವೇಶ್ಯೆಗೆ ಪತಿವ್ರತೆಯೇ ಶತ್ರು. ಗಂಡನಿಗೆ ಮೋಸ ಮಾಡಿ ಮೈ ಮಾರ್ಕೊಂಡು ಬದುಕೋ ಒಂದು ಹೆಣ್ಣಿಗೆ ಗಂಡನಿಗೆ ನಿಯತ್ತಾಗಿರೋ ಒಂದು ಹೆಣ್ಣನ್ನು ಕಂಡ್ರೆ ಆಗಲ್ವಂತೆ. ಅದೇ ಒಬ್ಬ ಬಡವನಿಗೆ ಶ್ರೀಮಂತನ ಕಂಡ್ರೆ ಆಗಲ್ವಂತೆ. ಹಾಗೆ ಒಬ್ಬ ಅಜ್ಞಾನಿ, ಒಬ್ಬ ದುರಾಚಾರಿ, ಒಬ್ಬ ದುಷ್ಟನಿಗೆ ಒಳ್ಳೆಯವ್ರು ಮಾತಾಡೋನ್ ಕಂಡ್ರೆ ಆಗಲ್ಲ. ಜಗತ್ತು ಹೀಗಿದೆಯಪ್ಪ. ಹಾಗಾಗಿ ನಾವು ನಮ್ಮ ಪರಿಸ್ಥಿತಿ ಏನು,
ನಮ್ಮ ಸ್ಥಿತಿ ಹೇಗಿದೆ, ಅದಕ್ಕೆ ತಕ್ಕಂಗೆ ನಾವು ಹೆಂಗಿರಬೇಕು, ಈ ಸಮಯದಲ್ಲಿ ವಿಷಕಂಠನ ಹಾಗೆ ಹೇಗೆ ಈಶ್ವರ ವಿಷವನ್ನು ನುಂಗುದ್ನೋ ಹಾಗೆ ನಾವು ಈ ಜನರ ಈ ಮಾತುಗಳನ್ನು ನುಂಗಿದ್ರೆ ನಾವು ಹೇಗೆ ಶಿವ ವಿಷವನ್ನು ನುಂಗಿ ವಿಷಕಂಠ ಅಂತ ಹೆಸರು ತಗೊಂಡು ಇವತ್ತು ಪೂಜಿಸಲ್ಪಡ್ತಾನೆ ಭಗವಂತ. ಹಾಗೆ ನಾವು ಈ ತಿರಸ್ಕಾರ, ಈ ಅವಮಾನದ ಮಾತುಗಳನ್ನು ಈ ಸಮಯದಲ್ಲಿ ವಿಷದ ಥರ ನುಂಗಿ ಅದನ್ನು ಸುಮ್ಮನೆ ಆಗ್ಬಿಡ್ಬೇಕೇ ಹೊರತು ನಾವು ಅದನ್ನೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನಾವು ಪೂಜೆಗೆ ಯೋಗ್ಯರಾಗೋ ಥರ ಆಗಲ್ಲ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮವರು, ನಿಮ್ಮ ತಾಯಿ ಅಥವಾ ನಿಮ್ಮವರೇ ಆಡುವ ಮಾತುಗಳು ಇವೆಲ್ಲ ಶಿವ ವಿಷ ಕೊಡ್ದಂಗೆ ಸಹಿಸ್ಕೊಳ್ಳಿ. ಒಂದು ಕಾಲ ಬರುತ್ತೆ, ಅವತ್ತು ನಿಮ್ಮ ಕೆಲಸದ ಮೂಲಕ ಉತ್ತರ ಕೊಡಿ. ಅದನ್ನು ಬಿಟ್ಟು ಅಯ್ಯೋ ನನ್ನ ಬಟ್ಟೆ ಹಿಂಗಿದ್ದಾವೆ, ನನ್ನನ್ನು ಹಿಂಗೆ ಆಡ್ಕೊಳ್ತಾರೆ, ಬೇಡಪ್ಪ, ನನಗೆ ಓದಲಿಕ್ಕೆ ಎಷ್ಟೋ ಜನಕ್ಕೆ ಓದಲಿಕ್ಕೆ ಅವಕಾಶ ಇಲ್ಲ, ಓದ್ತೀನಿ ಅಂದರೂ ಓದಲಿಕ್ಕೆ ಅವಕಾಶ ಇಲ್ಲ, ಫೀಸ್ ಕಟ್ಟೋರಿಲ್ಲ, ಸಪೋರ್ಟ್ ಮಾಡೋರಿಲ್ಲ. ಈ ಸಮಯದಲ್ಲಿ ನಿನಗೆ ನೀನೇ ತಂದೆ, ನಿನಗೆ ಆಶ್ರಯ ಕೊಟ್ಟಿರೋರು, ನಿನಗೆ ಫೀಸ್ ಕಟ್ತಿರೋರು ಇವರೇ ನಿನಗೆ ತಂದೆ ತಾಯಿ ಸಮಾನರು. ಯಾವ ಜನ್ಮದ ಪುಣ್ಯವೋ ಏನೋ ಅವರು ಬಂದು ನಿಮಗೆ ನೆರವಾಗಿದ್ದಾರೆ. ಅವ್ರದ್ದು 1000 ಕಂಡೀಷನ್ಸ್ಗಳಿರಲಿ, ಬಟ್ ಅಷ್ಟೋ ಇಷ್ಟೋ ಏನೂ ಇಲ್ಲ ಅಂದವನಿಗೆ ಅಂದರೆ ಬದುಕೇ ಹಾಗಪ್ಪ, ನನಗೆ ಅದಿಲ್ಲ ಇದಿಲ್ಲ ಅನ್ನೋದಕ್ಕೆ ಏನೂ ಇಲ್ಲ ಅನ್ನೋದಕ್ಕಿಂತ ಏನೋ ಒಂಚೂರು ಇದೆ ಅನ್ನೋದು ಬೆಟರ್ ಅಲ್ವಾ? ಹೌದು. ಹಾಗಾಗಿ ಏನಿದೆಯೋ ಅದನ್ನು ಭಗವಂತ ಕೊಟ್ಟ ಪ್ರಸಾದ ಅಂದುಕೊಂಡು ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಅಂತ DVG ಅವರು ಹೇಳಿದ್ದಾರೆ. ಹರುಷಕ್ಕಿದೆ ದಾರಿ, ಬದುಕಲ್ಲಿ ಸಂತೋಷ, ಹರುಷವಾಗಿರಬೇಕು ಮನುಷ್ಯ ಅಂದರೆ ಇರೋದು ಏನೇನು ಅಂತ ಮೊದಲು ಲಿಸ್ಟ್ ಮಾಡಬೇಕು. ಈಗ ನನ್ನ ಹತ್ರ ಭಗವಂತ ಏನೇನು ಕೊಟ್ಟಿದ್ದಾನೆ, ಇದು ಇನ್ನೂ ಎಷ್ಟೋ ಜನರ ಕನಸು, ಅವ್ರಿಗಿನ್ನೂ ಅದು ಸಿಕ್ಕೇ ಇಲ್ಲ. ನಿನಗೆ 3 ಹೊತ್ತು ಊಟ ಇದೆ, ಆ 3 ಹೊತ್ತು ಊಟ ಇನ್ನೂ ಎಷ್ಟೋ ಜನಕ್ಕೆ ಕನಸು. ನಿಮಗೆ ಓದ್ಲಿಕ್ಕೆ ಯಾರು ಫೀಸ್ ಕಟ್ತಿದ್ದಾರೆ, ನೀವು ಓದ್ತಾ ಇದ್ದೀರಾ, ಈ ಓದು ಅನ್ನೋದು ಇನ್ನೂ ಎಷ್ಟೋ ಜನರ ಕನಸು. ಸೊ ಹಾಗಾಗಿ ನೀವು ಬದುಕ್ತಾ ಇರೋ ಬದುಕು ಇನ್ನೂ ಎಷ್ಟೋ ಜನರ ಕನಸು ಅನ್ನೋದಾದರೆ ನೀವು ಭಗವಂತನ ದೃಷ್ಟಿಯಲ್ಲಿ ಅಥವಾ ಲೋಕದಲ್ಲಿ ಅದೃಷ್ಟವಂತರೆ. ಆ ದೃಷ್ಟಿ ಇಟ್ಕೊಂಡು ತಾಯಿ ಅಥವಾ ಇವರ ವರ್ತನೆಯ ಕುರಿತು ಏನೂ ನಿರ್ಧಾರಕ್ಕೆ ಬರಬೇಡಿ. ಅವ್ರು ಕೆಟ್ಟವರು ಅಲ್ಲ, ಅವ್ರು ಒಳ್ಳೆಯವರು ಅಲ್ಲ. ಅದೇ ಹೇಳ್ತೀನಲ್ಲ, ನೀವು ನಾಳೆ ಮುಂದಿನ ತಿಂಗಳಿಂದ 20,000 ಸಂಬಳ ಬರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ ಬರೋಕ್ಕೆ ಶುರು ಆಯಿತು ಅಂದ್ಕೊಳ್ಳಿ, ಪರಿಸ್ಥಿತಿ ಎಲ್ಲ ಇದಕ್ಕಿದ್ದಂಗೆ ಬದಲಾಗ್ಬಿಡುತ್ತೆ. ಹಾಗಾಗಿ ಮುಖ ನೋಡಿ ಮಣೆ ಹಾಕೋ ಕಾಲ ಬಂದಿದೆಯಪ್ಪ. ಹಾಗಿರ್ಬೇಕಾದ್ರೆ ಇದು ನನ್ನೊಬ್ಬನಿಗೆ ಮಾತ್ರವಲ್ಲ, ಈ ಪರಿಸ್ಥಿತಿ ಅಥವಾ ಈ ದುಃಖವನ್ನು ಅನುಭವಿಸ್ತಿರೋ ಎಲ್ಲರ ಬದುಕು ಅಷ್ಟೇ ಅಂದುಕೊಂಡು ನೀನು ನಿನ್ನ ಉನ್ನತಿಯನ್ನು ಸಾಧಿಸುವ ಕಡೆ ನೀನೇ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು. ನೀನೇ ಚೆನ್ನಾಗಿ ತಿಳ್ಕೊಳ್ಬೇಕು. ಚೆನ್ನಾಗಿ ಅಂದರೆ ಕಣ್ಣಿಲ್ದಿದ್ರೇನು ಮಾತಾಡಿ ಅದ್ಭುತ ಅನ್ಸ್ಕೊಳ್ಬೋದು. ನೀನು ಚೆನ್ನಾಗಿ ಮಾತಾಡ್ತೀಯ ಅಂದರೆ ಕೂತ್ಕೊಂಡು ನಾನೇ ನೀನು ಕರೆದು ಕಾರ್ಯಕ್ರಮ ಮಾಡಿಸ್ತೀನಿ. ನಾನು ಹೇಳ್ತಿರೋದು ಅಂದರೆ ಯಾರೋ ಒಬ್ಬನಿಗೆ ತೊದಲಿತ್ತಂತೆ, ಆ ತೊದಲಿದ್ದಾಗಲೂ ಅವನು ಯಾರೋ ಅಂದರೆ ಅಮೇರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅನ್ನೋ ಒಬ್ಬ ವ್ಯಕ್ತಿ ಅಥವಾ ಯಾರೋ ಒಬ್ಬ ಇಂಗ್ಲೆಂಡಿನ ಒಬ್ಬ ಪ್ರಧಾನಿ, ಆತನಿಗೆ ತೊದಲಿತ್ತಂತ. ಆದರೂ ಅವನು ಎಷ್ಟು ಚೆನ್ನಾಗಿ ಭಾಷಣ ಮಾಡೋನು ಅಂದರೆ ಇಡೀ ದೇಶವೇ ಏನು ತುಂಬ ನಿಶಬ್ದವಾಗಿ ಕೂತು ಅವನ ಮಾತನ್ನು ಆಲಿಸೋದಂತೆ. ಯಾರೋ ಕೇಳಿದ್ರಂತೆ, ಅಲ್ಲ ಸರ್ ನಿಮಗೆ ತೊದಲಿದೆ, ಆ ತೊದಲು ನೀವು ಇದ್ರೂ ಕೂಡ ಇಷ್ಟು ಚೆನ್ನಾಗಿ ಭಾಷಣ ಮಾಡ್ತಿರಲ್ವಾ, ಆ ತೊದಲು ನಿಮಗೆ ಎಂದಿಗೂ ಕೂಡ ನಿಮ್ಮ ಭಾಷಣದ ಈ ಬದುಕಿಗೆ ಮಾರಕ ಆಗಲಿಲ್ವಾ, ಅಥವಾ ಆ ತೊದಲು ನಿಮಗೆಂದು ತೊಂದರೆ ಆಗಲಿಲ್ವಾ ಅಂದಾಗ ಅವನು ಹೇಳ್ತಾನೆ, ನನಗೆ ತೊದಲು ಇರುವುದರಿಂದಲೇ ವರ. ಅದು ಹೆಂಗೆ ತೊದಲಿರೋದು ಅಂದ್ರೆ ಅರ್ಥ, ಒಂದು ಮಾತುಗೂ ಇನ್ನೊಂದು ಮಾತಾಡೋಕ್ಕೂ ಮಧ್ಯೆ ತುಂಬ ಗ್ಯಾಪ್ ಆಗುತ್ತೆ. ಆ ಗ್ಯಾಪಲ್ಲಿ ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಯೋಚನೆ ಮಾಡಿ ಮಾತಾಡೋದ್ರಿಂದ ನನ್ನ ಮಾತು ಅಷ್ಟು ತೂಕವಾಗಿರ್ತವೆ ಎಂದ ಅವನು. ಅಂದ್ರೆ ತೊದಲು ಕೂಡ ವರವೇ ಆಯ್ತಲ್ಲ. ಅಯ್ಯೋ ನಂಗೆ ತೊದಲಿದೆ ಆಡ್ಕೊಳ್ತಾರೆ ಅಂತ ಕೂತ್ಕೊಂಡವ್ರು ಅಲ್ಲೇ ಉಳ್ಕೊಂಡ್ರು. ಆ ತೊದಲನ್ನು ವರವಾಗಿ ಬಳಸ್ಕೊಂಡವರು ಜಗತ್ತಿಗೆ ಮಾದರಿ ಆದ್ರು. ಹೀಗೆ ನಮ್ಮ ನ್ಯೂನ್ಯತೆಗಳನ್ನೇ ವರವಾಗಿಸಿಕೊಳ್ಳುವ ಕಡೆ ನಾವು ನಿರಂತರ ಪ್ರಯತ್ನ ಮಾಡಿದ್ರೆ ಅದು ಸಫಲವಾಗುತ್ತಪ್ಪ. ನಿನ್ಗೆ ಒಳ್ಳೇದಾಗ್ಲಿ. ನಿಮಗೆ ಈ ಹಾಡುಗಳನ್ನೆಲ್ಲ ಚೆನ್ನಾಗಿ ಕೇಳ್ತಾ ಇರ್ತೀರಲ್ವ ನೀವು? ನೋಡಪ್ಪ ಯಾವ್ದಾರ ಒಂದು ಹಾಡು ಹೇಳು ನೋಡೋಣ, ಕಾರ್ಯಕ್ರಮ ಮುಗಿಸ್ಬಿಡ್ತೀನಿ ನಿನ್ನ ಹಾಡಿನ ಮೂಲಕ. ನೆನಪಾಗಿ ಉಳಿದು ಬಿಡ್ಬೇಕು, ನಾನು ಕಾರ್ಯಕ್ರಮಕ್ಕೆ ಫೋನ್ ಮಾಡಿದ್ದೆ, ಹೆಂಗೆ ಹಾಡು ಹೇಳಿದ್ದೆ ಗೊತ್ತಾ ಅನ್ಬೇಕು ನೀವು. ಒಂದು ಹಾಡು ಹೇಳಿ ನೋಡೋಣ, ಹೆಂಗೆ ಹೇಳ್ತೀರಾ? ಯಾವ್ದು ಹೇಳ್ತೀರಾ? ಯಾವ ಹಾಡುಗಳು ಜಾಸ್ತಿ ಕೇಳ್ತೀರಾ? ಹೇಳಪ್ಪ. ಶ್ರುತಿ, ಪಲ್ಲವಿ, ಚರಣ, ತಾಳ, ಮೇಳ ಏನು ಇಲ್ಲ, ತೊಂದರೆ ಇಲ್ಲ, ನಿಮ್ಗೆ ಬಂದಂಗೆ ಹೇಳಿ, ತೊಂದರೆ ಇಲ್ಲ. ಸರ್ ಹಾಡೋದಕ್ಕಿಂತ ನಾನು ಮಿಮಿಕ್ರಿ ಮಾಡ್ತೀನಿ ಸರ್. ಓಹೋ ಹೌದಾ? ಅಬ್ಬಾಶ್, ಯಾರು ಮಿಮಿಕ್ರಿ ಮಾಡ್ತೀರಿ ಸರ್? ಇವಾಗ ಶಂಕರ್ ನಾಗ್ ಅವರ ಧ್ವನಿ.
ಓಹೋ, 2-3 ಮಾಡಿದ್ದೀರಿ. ಮಾಡಿ 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 ಮಾಡಿ. ಶಂಕರ್ Over ನಾಗ್ to you. ಅವರ ಧ್ವನಿ. ಹ್ಮ್. ಇದು ಡೈಲಾಗ್ ಬಂದು ಇದು ಯಾರ್ದು ರವಿಶಂಕರ್ದವ್ರದ್ದು ಡೈಲಾಗ್ ಇದೆಯಲ್ಲ ಸರ್, ಯಾವುದು? ಇದು ಆರುಮುಖನ? ಆರ್ಮುಗ. ಓಕೆ, ಕೆಂಪೇಗೌಡ ಸಿನಿಮಾ ಅದು. ಹಾ, ಅಂದ್ರೆ ಆ ಡೈಲಾಗ್ ಅನ್ನ ಇವ್ರ ಕೈಯಲ್ಲಿ ಕೊಟ್ರೆ ಹೆಂಗೆ ಹೇಳ್ಬೋದು ಅಂತ ಸರ್. ಓಕೆ, ಕೆಂಪೇಗೌಡ ಸಿನಿಮಾದಲ್ಲಿ ರವಿಶಂಕರ್ ಅನ್ನು ಆಕ್ಟರ್ ಮಾಡಿರುವಂತ ಆ ಡೈಲಾಗ್ನ ಶಂಕರ್ನಾಗ್ ಅನ್ನೋರು, ಆ ಶಂಕರ್ನಾಗ್ ಸರ್ ಮಾಡ್ದಾಗ ಹೆಂಗಿರುತ್ತೆ ಅಂತ. ಹಾ ಸರ್. ಅಂದ್ರೆ ಅದೇನು ಇದು ಆರುಮುಗ ಕೋಟೆ ಅಂತಾರಲ್ಲ ಅದು. ಹಾ ಹೌದು ಸರ್. ಓ ಆಯ್ತು, ಈಗ ಒಳ್ಳೇದು ನೋಡಿ. ಈಗ ಒಂದು ರಸಮಂಜರಿ ಕಾರ್ಯಕ್ರಮ ಇಲ್ಲಿ ನಮ್ಮ ಶಂಕರಣ್ಣವರು ಸುದೀಪ್ ಅವರ ಅಭಿನಯದ ಕೆಂಪೇಗೌಡ ಸಿನಿಮಾದ ಒಂದು ಡೈಲಾಗ್ ಅನ್ನ ಶಂಕರ್ನಾಗ್ ಅನ್ನೋ ಮಹಾನುಭಾವರು ಹೇಳಿದ್ರೆ ಹೆಂಗಿರೋದು ಅಂತ. ಹೇಳಿ ಸರ್. ನಂಗೆ ನೋಡ್ತಾ ಇದ್ದೀರಾ, ಸಾಕಾಯ್ತಾ? ಆಗಿರ್ಲೇಬೇಕು ಅಲ್ವಾ, ಆಗ್ಲೇಬೇಕು ಅಂತ ತಾನೆ ನೋಡಿದಾಗಕ್ಕೆ ಕರೆಸಿದ್ದು. ನಂಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಪಾಪಂತೆ, ಆದ್ರೆ ರೋಡ್ಗೆ ಪೋಸ್ಟಿಂಗ್ ಆಗ್ತಿದ್ದು ನಾನು. ಹೇಳಬೇಕು, ಇನ್ನೂ ಹೇಳಿ. ಅಯ್ಯೋ ತೊಂದರೆ ಇಲ್ಲ, ಇನ್ನೂ ಸಮಯ ತಗೊಳ್ಳಿ. ಅಂದ್ರೆ ಅದೇನ್ ಡೈಲಾಗ್ ಅದು? ಏನ್ ಹಾಗೆ ನೋಡ್ತಾ ಇದೀಯಾ, ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು ಅಂತ ತಾನೇ ನಿನ್ನನ್ನು ಇಲ್ಲಿ ಕರೆಸಿದ್ದು. ಆಮೇಲೆ ಪ್ರಮೋಷನ್ ಕೊಟ್ಟಿದ್ದ ಡಿಪಾರ್ಟ್ಮೆಂಟೇ, ಆದ್ರೆ ನಿನ್ನನ್ನ ಮಾಗಡಿ ರೋಡಿಗೆ ಕರೆಸಿದ್ದು ನಾನು ಅಲ್ಲ. ಹೌದಲ್ಲಪ್ಪ? ಇದು ನನ್ನ ಏರಿಯಾ, ಇದು ನನ್ನ ಊರು, ಅದೇನು ಹೇಳ್ತಾರಲ್ಲ. ಸರಿ ಆಯ್ತು, ಇದು ಬಿಡಿ. ನೆಕ್ಸ್ಟ್ ಡೈಲಾಗ್. ನೆಕ್ಸ್ಟ್ ಯಾರು ಸರ್? ನೆಕ್ಸ್ಟ್ ಡಾಕ್ಟರ್ ರಾಜಣ್ಣ ಅವರ, ಅಂಬರೀಷ್ ಅಣ್ಣವರ, ವಿಷ್ಣುವರ್ಧನ್ ಸರ? ಸರ್ ಇದು ಸರ್ ದೇವೇಗೌಡರ ಅವ್ರದ್ದಾನೆ. ಅಯ್ಯೋ ನೋಡಿ, ನಮ್ಮ ಹೆಮ್ಮೆಯ ಪ್ರಧಾನಿ ದೇವೇಗೌಡರು ಸರ್. ಹೇಳಿ 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 ಸರ್. ಅವರು ನಿಮ್ಗೆ ಫೋನ್ ಮಾಡಿದ್ರೆ ಹೆಂಗ್, ಅಂದ್ರೆ ಯಾವ ತರ ಮಾತಾಡ್ತಾ ಇದ್ರು ಅಂತ? ಅಯ್ಯಪ್ಪ, ನಾನಂತೂ ಇನ್ವಾಲ್ವ್ ಆಗಲ್ಲ, ನೀವೇ ಮಾತಾಡ್ಕೊಬೇಕು. ನಮ್ಮ ಹೆಮ್ಮೆಯ ಪ್ರಧಾನಿಯವರಾದಂತಹ ಮಣ್ಣಿನ ಮಗ ದೇವೇಗೌಡ ಅಪ್ಪಾಜಿ ಅವರು ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸರಿ, ಅವ್ರು ಇವಾಗ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಅವ್ರ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ಖಂಡಿತ ಖಂಡಿತ. ಓಕೆ. ನೋಡಿ ಸ್ವಾಮಿ, ಈ ಒಂದು ಸೋನು ಶ್ರೀನಿವಾಸ್ ಅವರು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಅದ್ಭುತವಾದಂತ ನಂಬಿರುವಂತ ಒಂದು ಮನಸ್ಸಿಗೆ ಶಾಂತವನ್ನು ತುಂಬುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳು ಸಿಗೋದು ತುಂಬಾ ಅಪರೂಪ. ಇವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓ, ಬಹಳ ಚೆನ್ನಾಗಿತ್ತು. ಅಂತ ಮಹನೀಯರ ಕೈಲಿ ಇನ್ನೊಂದೆರಡು ಒಳ್ಳೆ ಮಾತಾಡ್ಸಿದ್ರೆ ನನಗೂ ಸ್ಫೂರ್ತಿ ಸಿಗೋದು. ಇನ್ನೊಂಚೂರು ಮುಂದುವರೆದ್ಬಿಟ್ಟಿದ್ರೆ ನಾವೇ ಪಾಪ. ಅಯ್ಯೋ, ನನಗೆ ಈ ಹಿಂದೆ ನಾನು ಅವ್ರ ಮುಂದೆ ಅಂದ್ರೆ ಇನ್ನೂ ನಾನು ಮ್ಯೂಸಿಕ್ ಫೀಲ್ಡಲ್ಲಿ ಇದ್ದಾಗ ಅವ್ರ ಮುಂದೆ ಹಾಡು ಹೇಳೋ ಅವಕಾಶ ಸಿಕ್ಕಿತ್ತು ನನಗೆ. ನಾನು ಅವಾಗ ಹೇಳಿದ್ದೆ, ಬಹಳ ಖುಷಿ ಆಯ್ತು. ಆಮೇಲೆ ನೆಕ್ಸ್ಟ್ ಸರ್ ಅಷ್ಟೇ ಸರ್. ನೀವು ಎಂತ ಟ್ಯಾಲೆಂಟ್ ಇದ್ದೀರಿ ನೀವು. ಅಷ್ಟೇ. ಈ ಡೈಲಾಗ್ ಎಲ್ಲ ಅಂದ್ರೆ ನಿಮ್ಮ ಹತ್ರ ಫೋನ್ ಇದೆಯಲ್ಲ, ಅಲ್ಲಿ ಕಲಿತೀರಾ? ಅಲ್ಲಿ ಕಲಿತೀವಿ. ಮತ್ತೆ ಜಾಸ್ತಿ ನಂಗೆ ಇಂಟ್ರೆಸ್ಟ್ ಏನಂತ ಅಂದ್ರೆ ಈ ಸಾಂಗ್ ಕೇಳೋದ್ರಲ್ಲಿ ಇದನ್ನೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್. ನಂಗೆ ಇಂಟ್ರೆಸ್ಟ್ ಏನಂತ ಅಂದ್ರೆ ಈ ತರ ಸ್ಪೀಚ್ಗಳು, ಇಲ್ಲಾಂದ್ರೆ ನ್ಯೂಸ್ ಗಳನ್ನ ಕೇಳೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ರಾಜಕೀಯ ಇದರಲ್ಲಿ ಏನು ಕೇಳೋದು ಓಕೆ, ಬಟ್ ನೀವು ಆಸ್ ಎ ಲೈಕ್ ಒಬ್ರು ಆಕ್ಟರ್ ತರ ಏನೋ ಮಾಡ್ಬೇಕು ಅಂದಾಗ ಮಿಮಿಕ್ರಿ ಮೇಯ್ನು ಮಾಡ್ತೀರಲ್ಲ? ಸರ್, ಅಂದ್ರೆ ಆಕ್ಚುಲಿ ನನ್ಗೆ ಆದ್ರೆ ಮುಂಚೆಯಿಂದನು ಅಂದ್ರೆ ಈ ತರ ಮಾಡ್ಬೇಕು ಅನ್ನುವಂತದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಸರ್. ಜಸ್ಟ್ ಎಲ್ಲರೂ ಮಾಡ್ತಾರೆ ಅಂತ ಅವ್ರು ನೋಡ್ಕೊಂಡು ಕಲ್ತೀವಿ. ನೋಡಿ, ಈಗ ನನಗೆ ಎಷ್ಟು ಖುಷಿ ಆಯ್ತು. ನೀವು ಶಂಕರಣ್ಣ ಅವ್ರದ್ದು ಮಾಡಿದಾಗ ಬಹಳ ಖುಷಿ ಆಯ್ತು, ದೇವೇಗೌಡ ಅಪ್ಪಾಜಿ ಅವ್ರದ್ದು ಮಾಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ನೋಡಿ, ಆ ಪರಿಪೂರ್ಣತೆ ಇದೆಯೋ ಇಲ್ವೋ ನಮ್ಗದು ಮುಖ್ಯ ಅಲ್ಲ. ಆದ್ರೆ ನೀವು ಈ ಕಲೆನೇ ಹಾಗೆ, ಆ ಸರಸ್ವತಿಯ ವಿಚಾರದಲ್ಲಿ ಒಂಚೂರು ಅದು ಲೋಕ ಮೆಚ್ಚಿಸ್ಲಿಕ್ಕೋ ಲೈಕ್ಸ್ ತಗೊಳ್ಳೋಕೋ ಅಲ್ಲ, ನನ್ನ ಖುಷಿಗೆ, ಅದು ನನ್ನ ಖುಷಿಗೆ. ಮತ್ತೆ ಇನ್ನೊಂದು ಧ್ವನಿ, ಇದು ಲಾಸ್ಟ್ ಎಂಡ್ ಅಲ್ಲಿ ಹೇಳ್ತೀನಿ. ನಿಮ್ಗೆ ನ್ಯೂಸ್ ಅಲ್ಲಿ ಒಬ್ರು ಇವ್ರ ಹೆಸರನ್ನ ನೀವು ಕೇಳಿರ್ಬೋದು, ರಂಗನಾಥ್ ಭಾರತ್ ರಾಜ್ ಅಂತ ಹೇಳಿ ಟಿವಿನಲ್ಲೆಲ್ಲ ಬರ್ತಾ ಇರ್ತಾರೆ.
ಅವ್ರೇನಾದ್ರು ಅವ್ರ ಧ್ವನಿಯನ್ನು ಮಾಡೋದಕ್ ಬರುತ್ತೆ ಸರ್. ಮಾಡಿ ಸರ್ ರಂಗನಾಥ್ ಭಾರದ್ವಾಜ್ ಸರ್ ಅಂತ. ಹೌದು. ಈಗ ನಿಮ್ಮನ್ನ ಅವ್ರು ಇಂಟರ್ವ್ಯೂ ಮಾಡ್ತಾರೆ, ಹೆಂಗ್ ಅವರು ನಿಮ್ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾರೆ ಅಂತ. ಹಲೋ ನಮಸ್ಕಾರ ಸ್ನೇಹಿತರೆ, ನೋಡ್ತಾ ಇದ್ರ ಟಿವಿ ನ್ಯೂಸ್. ನಾನು ರಂಗನಾಥ್ ಭಾರದ್ವಾಜ್. ನೋಡಿ, ನಮ್ ಜೊತೆಗೆ ಇವತ್ತು ಸೋನು ಶ್ರೀನಿವಾಸ್ ಅವರೇ. ಇವರು ನೋಡಿ ಆನ್ಲೈನ್ ನಲ್ಲಿ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ಅನೇಕ ಜನಗಳಿಗೆ ಇವರು ನೊಂದಿರುವಂತ ಮನಸ್ಸುಗಳಿಗೆ ಇವರು ಒಂದು ಸಾಂತ್ವನ ಇರುವಂತ ಇವ್ರೊಬ್ಬ ಮಹಾನ್ ಮಹಾನವರು. ನಿಜಕ್ಕೂ ಹೇಳ್ತಾ ಹೋದ್ರೆ ಇವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ. ಸೊ ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ ಜೊತೆಗಿದ್ರಿ. ಸರ್ ನಮಸ್ಕಾರ ಸರ್, ಹೇಗಿದ್ರಿ? ನೋಡಿ, ಇವರು ತುಂಬಾ ಜನ ಇವರಿಗೆ ಫೋನ್ ಮಾಡ್ತಾರೆ, ಜೊತೆಗೆ ಇವ್ರ ಜೊತೆ ಮಾತಾಡ್ತಾರೆ. ಜನಗಳು ಇವ್ರ ಜೊತೆ ಮಾತಾಡಿದ್ರೆ ಸಾಕು, ಒಂದ್ ರೀತಿಯಾಗಿ ಇವ್ರ ಮಾತನ್ನ ಕೇಳ್ಬೇಕು ಅಂತ ಸುಮಾರು ಸರಿ ಕಾಯ್ತಾ ಇರ್ತಾರೆ. ಅಂತ ಒಂದು ಮಹಾನ್ ಬಾರ್ರಿ ಇವರು. ಜನಗಳು ಒಂದು ದೇವರಾಗಿ ಇಲ್ಲಿ ನಿಂತಿರುವಂತದ್ದು. ನಿಜಕ್ಕೂ ಆ ಭಗವಂತನೇ ಇವ್ರನ್ನ ಈ ಒಂದು ಭೂಮಿಗೆ ತಂದ್ರೇನು ಅಂತ ಅನ್ಸುತ್ತೆ. ಸೊ ಇಂತ ಒಂದು ಒಳ್ಳೆ ಕೆಲಸವನ್ನ ಇವರು ಮಾಡ್ತಾ ಇರುವಂತದ್ದು. ಎಕ್ಸಾಕ್ಟ್ಲಿ. ನಾನು ನಿಜ ನನ್ಗೆ ಹಾಗೆ ಅಂದ್ರೆ ನಿಮಗೆ ಒಂದು ಹೇಳ್ಬೇಕು, ನಾನು ಯಾರ್ದಾದ್ರೂ ನ್ಯೂಸ್ನ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತೀನಿ ಅಂದ್ರೆ ಈ ರಂಗನಾಥ್ ಸರ್ ಅಂದ್ರೆ ರಂಗನಾಥ್ ಭಾರದ್ವಾಜ್ ಮತ್ತೆ ರಂಗಣ್ಣ ಅವ್ರದ್ದು. ಅಂದ್ರೆ ಈ ರಂಗನಾಥ್ ಸರ್ನ ನಾನು ಈ ಮುಂಚೆ ನಾನು ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ಅವ್ರನ್ನ ಸ್ವಲ್ಪ ಹತ್ರದಿಂದ ನೋಡಿದ್ದೆ. ಸೇಮ್ ಅವರ ಧ್ವನಿ ಅಥವಾ ಮತ್ತೆ ಅವ್ರು ಮಾತಾಡೋ ರೀತಿ ಚೆನ್ನಾಗಿ ಅನುಕರಿಸಿದ್ರಿ. ಆದ್ರೆ ನಮ್ ಬಗ್ಗೆ ಏನೇನೋ ಹೇಳ್ಬಿಟ್ರಿ ನೋಡಿ ನೀವು. ಕೆಲವೊಂದು ಡೈಲಾಗ್ಗಳನ್ನ ನಾವೇ ಜೋಡಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ತೊಂದ್ರೆ ಇಲ್ಲ, ಅದೇ ತಾನೇ ಕ್ರಿಯೇಟಿವಿಟಿ. ಮೊದ್ಲು ಬರ್ಕೊಂಬಂದು ಮಾತಾಡೋದಕ್ಕಿಂತ ನನಗಿಂತ ಅದ್ಭುತವಾಗಿ ಮಾತಾಡಿದ್ರಿ ನೀವು. ಈಗ ನಾವಾದ್ರೂ ಅಷ್ಟೇ, ಈಗ ಬರೋರು ಏನ್ ಸಮಸ್ಯೆ ಹೇಳ್ತಾರೋ ನಮಗೆ ಗೊತ್ತಿರಲ್ಲ. ನಾವು ತಕ್ಷಣ ಅವ್ರಿಗೆ ಸ್ಪಂದಿಸ್ಬೇಕಿರುತ್ತೆ. ಅಂದ್ರೆ ನಾವು ಈ ಹಿಂದೆ ತಯಾರಿ ಮಾಡ್ಕೊಂಡಿದ್ರೆ ಮಾತ್ರ ಹಂಗ್ ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಖಂಡಿತ ರಂಗನಾಥ್ ಸರಿಗೆ ಇದೊಂದು ಕಳಿಸ್ಕೊಡ್ತೀನಿ. ಒಳ್ಳೇದಾಗ್ಲಿ, ಬಹಳ ಖುಷಿ ಆಯ್ತು. ಬ್ಯೂಟಿಫುಲ್. ಅದರಲ್ಲೂ ರಂಗನಾಥ್ ಸರ್ ಮತ್ತೆ ಶಂಕರಣ್ಣ ಅವ್ರದ್ದು ಸಖತ್ತಾಗಿ ಮಾಡಿದ್ರಿ. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ಖುಷಿಗಿಂತ ಮಾರ್ಗಗಳನ್ನ ಕಂಡು ಹಿಡ್ಕೊಳ್ಳಿ, ನೀವೇ ಖುಷಿಯಾಗಿರಿ. ದಟ್ಸ್ ಬ್ಯೂಟಿಫುಲ್. ಯಾವಾಗಾದ್ರೂ ಆಶ್ರಮಕ್ಕೆ ಬನ್ನಿ, ನಿಮಗೆ ಶುಭವಾಗ್ಲಿ. ನೋಡಿ, ಕಡೆಗೆ ಹಾಡಿ ಹೇಳಿಲ್ಲ ನೀವು. ಇನ್ನೊಮ್ಮೆ ಯಾವಾಗಾದ್ರೂ ಕರೆ ಮಾಡಿ ಅಥವಾ ಆಶ್ರಮಕ್ಕೆ ಬನ್ನಿ, ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಚೆನ್ನಾಗಿ ಮಾತಾಡಿದ್ರಲ್ಲ. TV9 ರಂಗನಾಥ್ ಭಾರದ್ವಾಜ್ ಸರ್ ಅವರು ಸೇಮ್ ಏನು ಹೆಂಗೆ ಮಾತಾಡಿದ್ರು ಹಂಗೆ ಅವರು. ನೋಡಿ, ಇವರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು. ಭಾಳ ಚೆನ್ನಾಗಿತ್ತು. ನನಗಂತೂ ಆ ಅನುಕರಣೆ ಬರಲ್ಲ. ಯಾರೋ ಒಬ್ರು ಇತ್ತೀಚೆಗೆ ನಮ್ಮ ಮಿಮಿಕ್ರಿ ಮಾಡಿದರು. ನಾನು ಎಷ್ಟು ಕೆಡ್ದ ನನಗಿಂತ ಕೆಡ್ದ ಮಾತಾಡಿದ್ರು ಅವರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಂದಂತೂ ಮಿಮಿಕ್ರಿ ಮಾಡಬೇಡಪ್ಪ, ನಾನೇ ಕೆಡ್ದಾಗ ಮಾತಾಡ್ತೀನಿ, ಮತ್ತು ನೀನು ಇನ್ನೂ ಕೆಡ್ದಾಗ ಮಾತಾಡಬೇಕಾಗುತ್ತಷ್ಟೇ ಅಂತ. ದಟ್ಸ್ ನೈಸ್. ಕೆಲವೊಂದು ಯುನೀಕ್ ಪರ್ಸ್ನಾಲಿಟಿಗಳಿರ್ತವೆ. ಅವ್ರ ಧ್ವನಿ, ಅವ್ರದ್ದು ಏನೋ ಒಂದು ಸ್ಟೈಲ್ ಇರುತ್ತೆ. ಎನಿವೆ, ಭಾಳ ಖುಷಿ ಆಯ್ತಪ್ಪ. ಒಳ್ಳೇದಾಗಲಿ. ಕಷ್ಟದಲ್ಲಿ ಎಲ್ಲ ಕಷ್ಟಗಳನ್ನ ನೋಡಿಕೊಂಡು ಬದುಕ್ತಾ ಇದ್ದೀರಿ. ಭಗವಂತ ನಿಮ್ಮನ್ನು ಪ್ರತಿ ಕ್ಷಣ ಆನಂದವಾಗಿರುವ ಹಾಗೆ ಅಂಥದ್ದೊಂದು ಸಜ್ಜನರ ಸಹವಾಸವನ್ನು ಭಗವಂತ ನಿಮಗೆ ಕೊಡಲಿ. ನಿಮಗೆ ಶುಭವಾಗಲಿ.